ಮೊದಲ 3 ಅಧ್ಯಾಯಗಳ ಪರಾಮರ್ಶೆ ಮಾಡಿದ್ದಾಗಿತ್ತು. ಇನ್ನು 4ನೇ ಅಧ್ಯಾಯ ಕವಿ ರಹಸ್ಯ ಅನ್ನೋದ್ರ ಕಡೆಗೆ ನಾವು ಬರಬೇಕಾಗಿತ್ತು. ಮೂರನೇ ಅಧ್ಯಾಯಕ್ಕೆ ಬರಬೇಕಾಗಿತ್ತು. 3ನೇ ಅಧ್ಯಾಯ ಕವಿ ರಹಸ್ಯ. 2 ಅಧ್ಯಾಯಗಳನ್ನು ನಾವು ನೋಡಿದ್ವಿ. 3ನೇ ಅಧ್ಯಾಯಕ್ಕೆ ನಾವು ಬರಬೇಕಿತ್ತು. ತುಂಬ ರುಚಿಕರವಾದ, ಬಹಳ ಆಸಕ್ತಿದಾಯಕವಾದ ಭಾಗ ಈ ಕಾವ್ಯ ಪುರುಷೋತ್ಪತ್ತಿ. ಅದರೊಳಗೆ ಬೇಕಾದಷ್ಟು ಧ್ವನಿ ಸ್ವಾರಸ್ಯಗಳು, ಪ್ರತಿಮಾ ಸ್ವಾರಸ್ಯಗಳು ಕೂಡ ಚೆನ್ನಾಗಿವೆ. ಅವನ್ನು ನಾವು ಕ್ರಮವಾಗಿ ಗಮನಿಸೋಣ. ಇವನು ಬಹಳ ಆಕರ್ಷಕವಾಗಿ ಆರಂಭ ಮಾಡ್ತಾನೆ. ಏವಂ ಗುರುಭ್ಯೋ ಗಿರಃ ಪುಣ್ಯಾ ಪುರಾಣಿ ಶೃಣುಮಃ ಸ್ಮಃ ಯತ್ಕಿಲ ಧಿಷಣಂ ಶಿಷ್ಯಾಃ ಕಥಾಪ್ರಸಂಗೇ ಪಪ್ರಚ್ಛುಃ ಕೀದೃಶಃ ಪುನರಸೌ ಸಾರಸ್ವತೇಯಃ ಕಾವ್ಯಪುರುಷೋ ವೋ ಗುರುಃ ಇತಿ ಸ ತಾನ್ ಬೃಹತಾಂಪತಿರೂಚೆ. ಬೃಹತಾಂಪತಿ ಅಂದರೆ ಬೃಹಸ್ಪತಿ, ಧಿಷಣ ಅಂದರೂ ಬೃಹಸ್ಪತಿ ಸುರಾಚಾರ್ಯ, ಈಶ್ಪತಿರ್ಧಿಷಣೋ ಗುರು, ಜೀವ ಆಂಗಿರಸೋ ವಾಚಸ್ಪತಿಶ್ಚಿತ್ರ ಶಿಖಂಡಿಜ ಅಂತ ಅಮರಕೋಶ ಹೇಳುತ್ತದೆ. ಹೀಗೆ ಏಮು ಗುರುಭ್ಯೋ ಗಿರಹ ಪುಣ್ಯಾ ಪುರಾಣಿ ಶುಶ್ರುಮಃ. ನಾವು ನಮ್ಮ ಹಿರಿಯರಿಂದ ಒಂದು ಹಳೆ ಕಥೆಯನ್ನು ಕೇಳಬಲ್ಲೆವು. ಪುಣ್ಯಕರವಾದದ್ದು. ಪುಣ್ಯಾಹ ಪುರಾಣಿ ಏನದು ಅಂದರೆ ಧಿಷಣಂ ಶಿಷ್ಯಾ ಕಥಾಪ್ರಸಂಗೆ ಪಪ್ರಚ್ಛು. ಬೃಹಸ್ಪತಿಯನ್ನು ಅವನ ಶಿಷ್ಯರು ಯಾವುದೋ ಒಂದು ಪಾಠ ಪ್ರವಚನಗಳ ಮಧ್ಯದಲ್ಲಿ ಪ್ರಶ್ನೆ ಮಾಡಿದ್ರಂತೆ, ನಿಮ್ಮ ಗುರುವಾದ ಸಾರಸ್ವತೇಯ ಹೇಗೆ ಹುಟ್ಟಿದ್ದು, ಯಾವ ತರಹ, ಅವನು ಯಾರು, ಆ ಕಥೆಯನ್ನು ಹೇಳಿ ಅಂತ. ಅಂದರೆ ಬೃಹಸ್ಪತಿಗೂ ಈತ ಆಚಾರ್ಯ, ಗುರುವಿಗೂ ಗುರು ಅಂತನ್ನುವುದು ಇಲ್ಲಿ ಗೊತ್ತಾಗುತ್ತದೆ. ಅದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಸಂಸ್ಕೃತದಲ್ಲಿ ಕವಿ ಉತ್ತರ ಕೊಡ್ತಾ ಬರ್ತಾನೆ. ಬೃಹಸ್ಪತಿಯ ಮಾತೆಂಬಂತೆ ಪುರಾ ಪುತ್ರೀಯಂತಿ ಸರಸ್ವತಿ ತುಷಾರಗಿರೋ ತಪಸ್ಯಾ ಮಾಸ. ಪುತ್ರೀಯಂತಿ ಅಂದರೆ ಪುತ್ರಂ ಪ್ರಾರ್ಥಯತೆ, ಪುತ್ರಂ ಕಾಮಯಂತಿ, ಕಾಮಯಮಾನ, ಪುತ್ರಂ ಕಾಮಯಮಾನ ಅಂದರೆ ಮಕ್ಕಳನ್ನು ಬಯಸಿ, ಮಗನನ್ನು ಬಯಸಿ ಅವಳು ತುಷಾರಗಿರೋ ಅಂದರೆ ಹಿಮಾಲಯದಲ್ಲಿ ತಪಸ್ಯಾಮಾಸ, ತಪಸ್ಸಿಯನ್ನು ಮಾಡೋಕ್ಕೆ ತೊಡಗಿದಳು. ಪ್ರೀತೇನ ಮನಸ ತಾಂ ವಿರಿಂಚ ಅಥವಾ ವಿರಿಂಚಿ ಪ್ರೋವಾಚ ಪುತ್ರಂತೆ ಸೃಜಾಮೀತಿ. ಆಗ ಬ್ರಹ್ಮ ಸಾಕ್ಷಾತ್ಕರಿಸಿ ನಿನಗೆ ಒಳ್ಳೆ ಮಗ ಹುಟ್ಟುತ್ತಾನೆ ಅಂತ ಅಥೈಷ ಕಾವ್ಯಪುರುಷಂ ಸುಷುವೆ. ತತ್ಕ್ಷಣ ಅವಳು ಸರಸ್ವತಿಯ ಮಗನಾದ ಸಾರಸ್ವತನನ್ನು ಪಡೆದಳು, ಹಡೆದಳು. ಆತನೇ ಕಾವ್ಯಪುರುಷ. ಸೋಭ್ಯುತ್ತಾಯ ಸಪಾದೋಪಗ್ರಹಂ ಛಂದಸ್ವತೀಂ ವಾಚಂ ಉದಚೀಚರತೆ. ಅವನು ಎದ್ದು ತತ್ಕ್ಷಣವೇ ಅವಳ ಕಾಲ್ಗೆರಗಿ ಸಪಾದೋಪಗ್ರಹಂ, ಅಲ್ಲಿ 2 ಅರ್ಥ ಇದೆ. ಒಂದು ಅವಳ ಕಾಲ್ಗೆರಗಿದ್ದು, ಮತ್ತೊಂದು ಪದ್ಯದ ಪಾದಗಳನ್ನು, ಸಾಲುಗಳನ್ನು ಪೋಣಿಸಿಕೊಂಡದ್ದು ಅಂತ. ಛಂದಸ್ವತೀಂ ವಾಚಂ ಉದಚೀಚರತ್ ಅಂದರೆ ಛಂದೋಬದ್ಧವಾದ ಮಾತಿಂತ ಹೇಳ್ದ. ಇದೇ ತದ್ವಾಂಗ್ಮಯಂ ವಿಶ್ವಂ ಅರ್ಥಮೂರ್ತ್ಯ ವಿವರ್ತತೆ ಸೋಸ್ಮಿ ಕಾವ್ಯಪುಮಾನೆಂಬ ಪಾದೋ ಒಂದೇಯ ತಾವಕು. ಒಳ್ಳೆಯ ಪದ್ಯ, ತುಂಬ ಚೆನ್ನಾಗಿದೆ. ಇದು ಒಂದು ರೀತಿ ಭರ್ತೃಹರಿಯ ವಾಕ್ಯಪದೀಯದ ಮಾತನ್ನು ಅನಾದಿ ನಿಧನಂ ಬ್ರಹ್ಮ ಶಬ್ದತತ್ವಂ ಯದಕ್ಷರಂ ವಿವರ್ತತೆಯರ್ಥ ಭಾವೇನ ಪ್ರಕ್ರಿಯಾ ಜಗತೋ ಯತಃ ಅನ್ನುವ ವಾಕ್ಯಪದೀಯದ ಮಂಗಳ ಶ್ಲೋಕವನ್ನು ನೆನಪಿಗೆ ತರುವಂಥದ್ದಾಗಿದೆ. ಇದೇತದ್ ವಾಂಗ್ಮಯಂ ವಿಶ್ವಂ ಅರ್ಥಮೂರ್ತಿಯ ವಿವರ್ತತೆ. ಶಬ್ದಬ್ರಹ್ಮದ ವಿವರ್ತವೇ ಅರ್ಥ ಅಂತ. ಅನಾದಿ ನಿಧನಂ ಬ್ರಹ್ಮ, ಅನಾದಿ ನಿಧನಂ ಬ್ರಹ್ಮ, ಎಲ್ಲಕ್ಕೂ ಕಾರಣವಾದದ್ದು ಬ್ರಹ್ಮ. ಅನಾದಿ ನಿಧನಂ ಬ್ರಹ್ಮ ಶಬ್ದತತ್ವಂ ಯದಕ್ಷರಂ, ಶಬ್ದತತ್ವವಾದದ್ದು ಅಕ್ಷರ, ನಾಶವಿಲ್ಲದ್ದು, ಕ್ಷರವಿಲ್ಲದ್ದು, ಅಲ್ಲದ್ದು. ವಿವರ್ತತೆ ಅರ್ಥಭಾವೇನ, ಅರ್ಥ ಅನ್ನುವ ದೃಷ್ಟಿಯಿಂದ ತೋರಿಕೊಳ್ಳುತ್ತದೆ. ಜಗತ್ತು ಅದರ ಪ್ರಕ್ರಿಯೆ, ಅದರಿಂದ ಉಂಟಾದದ್ದು ಅಂತ. ಅಂದರೆ ಒಂದೇ ಪದ ಎಷ್ಟೋ ಅರ್ಥಗಳನ್ನು ಕೊಡುತ್ತದೆ. ಹಾಗೆ ಅನೇಕ ಅರ್ಥಗಳನ್ನು ಕೊಡುವಂಥದ್ದು ಪದವಾದದ್ದರಿಂದ ಪದ ಮೂಲ, ಶಬ್ದ ಮೂಲ ಅಂತಕ್ಕಂಥದ್ದು. ಶಬ್ದವನ್ನು ವಾಕ್ ಅಂತ, ವಾಕನ್ನು ಶಕ್ತಿ ಅಂತ, ಅರ್ಥವನ್ನು ಶಿವ ಅಂತ ಕರೀತಾರೆ. ಅಲ್ಲಿ ಶಿವನಿಗಿಂತ ಶಕ್ತಿ ದೊಡ್ಡವಳು ಅನ್ನುವ ಶಾಕ್ತ ತತ್ವವನ್ನು ಅವಲಂಬಿಸಿಕೊಂಡ್ರೆ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನಚೇದೇವನ್ ದೇವೋ ನಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಎನ್ನುವ ಸೌಂದರ್ಯಲಹರಿಯ ಮೊದಲ ಶ್ಲೋಕದ ಅಭಿಪ್ರಾಯವನ್ನು ತೆಗೆದುಕೊಂಡರೆ ಕೇಂದ್ರದಲ್ಲಿರುವುದು ಶಬ್ದ, ಆ ವಿಸ್ತೃತವಾದ ವರ್ತುಲವಾಗುವುದು ಅರ್ಥ.
ಅರ್ಥದಲ್ಲಿ ವ್ಯಾಪಕತೆ ಇದೆ, ಶಬ್ದದಲ್ಲಿ ಕೇಂದ್ರೀಕೃತ ಶಕ್ತಿ ಉಂಟು. ಈ ದೃಷ್ಟಿಯಿಂದ ಕಂಡಾಗ ಒಂದೇ ಪದ ಅಭಿಧಾರ್ಥ, ಲಕ್ಷಣಾರ್ಥ, ವ್ಯಂಜನಾರ್ಥ ಅಂತ 3 ಥರ ಅರ್ಥಗಳನ್ನು ಕೊಡುತ್ತದೆ. ಆ ವ್ಯಂಜನಾರ್ಥ ಅನೇಕ ರೀತಿಯದಾಗುತ್ತದೆ. ಒಂದೇ ಗಂಟೆ ಟಣ್ಣನ್ನುವ ಶಬ್ದದಿಂದ ಅದೆಷ್ಟು ಅನುರಣನ ಉಂಟು ಮಾಡುತ್ತದೆ. ಈ ರೀತಿಯಾಗಿ ಧ್ವನ್ಯಮಾನವಾದದ್ದು, ಧ್ವನನಶೀಲವಾದದ್ದು ಅರ್ಥ ಅನ್ನುವುದು ಕೂಡ ಗೋಚರವಾಗುತ್ತದೆ. ಹಾಗಾಗಿ ವಾಂಗ್ಮಯಂ ವಿಶ್ವಂ ಅರ್ಥಮೂರ್ತಿಯ ವಿರಾಜತೆ, ಅದು ಅಂಥ ವಿಶ್ವ ಯಾವುದಿದೆ ಅಲ್ಲಿ ನಾನು ಕಾವ್ಯಪುಮಾನೆಂಬ ಅಂಥ ಒಂದು ಅರ್ಥಸ್ವರೂಪಿಯಾಗಿ ನಾನು ಆಗಿದ್ದೀನಿ ಅಂತ. ಅಂದರೆ ವಾಕ್ಕು ಅರ್ಥಗಳಲ್ಲಿ ಕಾವ್ಯದ ಜೀವಾಳವಾಗಿ ಧ್ವನನಶೀಲವಾದ ಅರ್ಥ, ಅದು ಪರಮಾರ್ಥತಃ ರಸ. ಆ ರಸಸ್ವರೂಪಿಯಾದ ಕಾವ್ಯ ಪುರುಷ ತಾನಾಗಿದ್ದೀನಿ. ನಾನು ನಿನಗೆ ಒಂದೇಯ ನಮಸ್ಕಾರವನ್ನು ಮಾಡ್ತೀನಿ. ಅದಾತ್ಮನೆಪದಿ ಆಗಿದ್ದರಿಂದ ಒಂದೇಯ ಅನ್ನುವ ರೂಪ ಬಂದಿದೆ. ಹಾಗೆ ಹೇಳ್ತಾನೆ. ಆಗ ಅವಳು ತಾ ಮಾಮ್ನಾಯ ದೃಷ್ಟಚರೀಂ ಉಪಲಭ್ಯ ಭಾಷಾ ವಿಷಯೇ ಛಂದೋಮುದ್ರಾಂ ದೇವಿ ಸಸಮ್ಮದಂ ಪರ್ಯಂಕೇನ ಆದಾಯ ತಮ್ಮ ಉದಲಾಪಯತ್. ಆಗ ಅವಳಿಗೆ ಸರಸ್ವತಿಗೆ ತುಂಬ ಸಂತೋಷವಾಗಿಬಿಡ್ತು. ವೇದದಲ್ಲಿ ಮಾತ್ರ ಛಂದೋಬದ್ಧವಾದ ಮಾತನ್ನು ಕೇಳಿದ್ಳು ಅವಳು. ಈಗ ನೋಡಿದ್ರೆ ಇಲ್ಲೂ ಕೂಡ ಬರ್ತಿದೆಯಲ್ಲ, ಭಾಷಾ ವಿಷಯ ಅಂದರೆ ಲೋಕರೂಢಿಯ ಮಾತು ಅಂತ. ಪಾಣಿನಿ ತನ್ನ ವ್ಯಾಕರಣದಲ್ಲಿ ಎಲ್ಲ ಕಡೆಯಲ್ಲಿಯೂ ವೇದಕ್ಕೆ ಛಂದ ಅಂತ ಹೇಳ್ತಾನೆ. ಛಂದಸ್ ಅಂದರೆ ವೇದ. ಇನ್ನು ಮಿಕ್ಕೆಲ್ಲ ಮಾತುಗಳಿಗೆ ಭಾಷಾ ಅಂತ ಕರೆದಿದ್ದಾನೆ. ಸಂಸ್ಕೃತ ಅಂತನ್ನುವುದು ಪಾಣಿನಿ ಪರಿಷ್ಕಾರ ಮಾಡಿದ ವ್ಯಾಕರಣದಿಂದ ಮುಂದೆ ಬಂದಂಥದ್ದಕ್ಕೆ ಅಂತಾಯಿತು. ಸಂಸ್ಕೃತ ಅಂದರೆ ಭಾಷಾ ಸಂಸ್ಕೃತ ಅಂದರೆ ಭಾಷೆ, ಜನರ ಮಾತು ವ್ಯಾಕರಣದಿಂದ ಇನ್ನಷ್ಟು ಶುದ್ಧಿಗೊಂಡಿತು, ಮೊನಚಾಯಿತು, ಹದವಾಯಿತು ಅನ್ನುವ ಅರ್ಥದಲ್ಲಿ ಅದಕ್ಕೆ ಇವನು ಭಾಷಾ ವಿಷಯ ಅಂತಲೇ ಹೇಳಿದ್ದಾನೆ. ಇದರಿಂದಲೇ ಗೊತ್ತಾಗುತ್ತೆ ಸಂಸ್ಕೃತ ಅನ್ನುವುದು ಮೂಲತಃ ಎಲ್ಲರೂ ಆಡುವ ನುಡಿಯೇ ಆಗಿದ್ದದ್ದು ಅಂತ ಗೊತ್ತಾಗುತ್ತದೆ. ತುಂಬ ಪ್ರೀತಿಯಿಂದ ಸಸಮ್ಮದೇನ, ಸಂತೋಷದಿಂದ ತೊಡೆ ಮೇಲೆ ಇಟ್ಟುಕೊಂಡವಳು ವತ್ಸ ಸ್ವಚ್ಛಂದಸ್ಕಾಯ ಗಿರಹ ಪ್ರಣೇತರ ವಾಂಗ್ಮಯ ಮಾತರಮಪಿ ಮಾತರಂ ಮಾಂ ವಿಜಯಿಸೆ. ನೀನು ಇಷ್ಟು ಚೆನ್ನಾಗಿರ್ತಕ್ಕಂಥ ಛಂದೋಬದ್ಧವಾದ ಮಾತಿನಿಂದ ವಾಂಗ್ಮಯ ಮಾತರಮಪಿ ಮಾತರಂ ಮಾಂ ಪ್ರಣಯಸೆ ವಿಜಯಿಸೆ, ನನ್ನನ್ನು ಗೆಲ್ತಿದ್ದೀಯ. ನಾನು ಮಾತಿಗೆ ತಾಯಿ, ನನ್ನನ್ನು ಕೂಡ ನಿನ್ನ ತಾಯಿಯನ್ನು ಗೆಲ್ತಾ ಇದೆಯಾ. ಪ್ರಶಸ್ತತಮಂ ಚೇದಂ ಉದಾಹರಂತಿ ಯದುತ ಪುತ್ರಾತ್ ಪರಾಜಯೋ ದ್ವಿತೀಯಂ ಪುತ್ರ ಜನ್ಮ. ಒಂದು ಮಾತಿದೆಯಲ್ಲ, ಗಾದೆ ಮಾತು ನಮ್ಮಲ್ಲಿ ಪುತ್ರಾದ್ ಇಚ್ಛೇತ್ ಪರಾಜಯಂ ಅಂತ. ಪುತ್ರಾದ್ ಇಚ್ಛೇತ್ ಪರಾಜಯಂ ಅಂದರೆ ಪುತ್ರರಿಂದ ಪರಾಜಯ, ಮತ್ತೊಬ್ಬ ಮಗ ಹುಟ್ಟಿದಷ್ಟು ಸಂತೋಷ ಅಂತ. ದ್ವಿತೀಯಂ ಪುತ್ರ ಜನ್ಮ ಅಂತ. ಈ ಕಾರಣದಿಂದ ನೋಡಿ ನಿನ್ನ ಮಾತನ್ನು ಕೇಳಿ ತುಂಬ ಸಂತೋಷವಾಗಿದೆ. ತ್ವತ್ತಃ ಪೂರ್ವೇ ಹಿ ವಿದ್ವಾಂಸೋ ಗದ್ಯಂ ದದೃಶೋ ನ ಪದ್ಯಂ. ನಿನಗಿಂತ ಹಿಂದೆ ಎಷ್ಟೋ ಜನ ನನ್ನ ಅನುಗ್ರಹ ಪಡೆದವರಿದ್ದಾರೆ, ಆದರೆ ಅವರೆಲ್ಲ ಗದ್ಯವನ್ನು ಕಂಡರೆ ಹೊರತು ಪದ್ಯವನ್ನಲ್ಲ ಅಂತ. ಅಂದರೆ ಪದ್ಯಕ್ಕೆ ಒಂದು ಸ್ಪೆಷಾಲಿಟಿ ಇದೆ. ಮಾತು ಮಂತ್ರವಾಗುವ ಹದ ಪದ್ಯಕ್ಕೆ ಬರುತ್ತದೆ. ಅದಂದರೆ ಸಾಮಾನ್ಯ ಧ್ವನಿ ಶ್ರುತಿಲಯಬದ್ಧವಾದಂತೆ. ನೀವು ಶ್ರುತಿಲಯ ಬದ್ಧತೆಯಲ್ಲಿ ಒಂದು ರಾಗವನ್ನು, ಒಂದು ರಚನೆಯನ್ನು ತಂದರೆ ಅದು ಇನ್ನೂ ವಿಸ್ತಾರ. ಆದರೆ ಶ್ರುತಿಲಯ ಬದ್ಧತೆಯಿಂದಲೇ ಒಂದು ಸೊಗಸು ಬರುತ್ತದೆ. ಹಾಗೆ ಛಂದಸ್ಸಿನಿಂದಲೇ ಒಂದು ಸೊಗಸು ಬರುತ್ತದೆ, ಮಾತಿಗೆ ಒಂದು ಬಲ ಬರುತ್ತದೆ. ಅದು ಬಹಳ ಮುಖ್ಯ. ಈ ಹೊತ್ತು ಛಂದಸ್ಸನ್ನು ಬಿಟ್ಟು ತುಂಬ ದೊಡ್ಡ ನಷ್ಟವಾಯಿತು. ಅದನ್ನು ಹಿಂದೊಮ್ಮೆ ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಹೇಳಿದರು. ನಮ್ಮ ನಿರಕ್ಷರಿಗಳು ಅಂತ ಹೇಳುವ ಹಳ್ಳಿಯ ಜಾನಪದರು, ಅಬೋಧ ಮುಗ್ಧರಾದವರು ಕೂಡ ಛಂದೋಬದ್ಧವಾಗಿಯೇ ತಮ್ಮೆಲ್ಲ ಗೀತೆಗಳನ್ನು, ತಮ್ಮೆಲ್ಲ ಹಾಡುಗಳನ್ನು ಬರೆದಿದ್ದಲ್ಲ, ಹಾಡಿದ್ದಾರೆ. ಅವರಿಗೆ ಲಿಪಿಜ್ಞಾನವೂ ಇರಲಿಲ್ಲ. ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ತ್ರಿಪದಿಗಳಾಗಲಿ, ಸಾಂಗತ್ಯಗಳಾಗಲಿ, ಗೀತೆಗಳಾಗಲಿ ಅದೇ ಥರ ಇರತಕ್ಕಂಥದ್ದು. ನಮ್ಮ ರಾಗಿ ಬೀಸೋ ಹಾಡುಗಳಿರ್ಬೋದು, ಒನಕೆ ಕುಟ್ಟೋ ಹಾಡುಗಳಿರ್ಬೋದು, ಹಂತಿ ಹೊಡೆಯೋ ಹಾಡುಗಳು, ನೇಜೆ ಹಾಡುಗಳು, ನಾಟಿ ಮಾಡ್ತಕ್ಕಂಥ ಹಾಡುಗಳು, ಇವೆಲ್ಲವೂ ಅದೇ ಥರ. ಇದು ಬರೀ ಕನ್ನಡದ ಮಾತ್ರವಲ್ಲ, ತಮಿಳು ಮಲಯಾಳಂನಲ್ಲಿ ವಂಜಿಪ್ಪಾಟ್ ಅಂತಲೇ ಒಂದು ಛಂದಸ್ಸಿದೆ. ವಂಜಿಪ್ಪಾಟ್ ಅಂದರೆ ನೌಕೆ ನಡೆಸ್ಕೊಂಡು ಹಾಡತಕ್ಕಂಥದ್ದು, ಅದಕ್ಕೊಂದು ಲಯ ಉಂಟು. ಎಲ್ಲೆಲ್ಲಿಯೂ ಅದೇ ಕಾಣಿಸುತ್ತದೆ. ಹೀಗಾಗಿ ನಮ್ಮಲ್ಲಿ ಈ ಯೂನಿವರ್ಸಿಟಿ ವಿಟ್ಸ್ ಅಂತ ಯಾರಿದ್ದಾರೆ, ಸುಶಿಕ್ಷಿತರಾದವರು ಛಂದಸ್ಸಿಗೆ ದೂರವಾಗಿದ್ದಾನೆ. ಸೋ ಕಾಲ್ಡ್ ಅನ್ಎಜುಕೇಟೆಡ್, ಸೋ ಕಾಲ್ಡ್ ಅಶಿಕ್ಷಿತರು, ಅವರು ಛಂದಸ್ಸಿಗೆ ಹತ್ತಿರ ಇದ್ದಾರೆ.
ಅದರಿಂದ ಅವ್ರ ಬದುಕಿನಲ್ಲೇ ಹಾಡು, ಬದುಕಿನಲ್ಲೇ ಪದ್ಯ ಎಲ್ಲ ಇತ್ತು. ಈಗಿನವ್ರಿಗಿಲ್ಲ. ನಾಗರಿಕತೆ ನವರು ನಾಜೂಕು ಜಾಸ್ತಿ ಆಗ್ತಾ ಇದ್ದಂತೆ ಕುಣಿತ ಹೋಗಿ ನಡಿಗೆ ಜಾಸ್ತಿ ಆಗುತ್ತದೆ. ಮೋರ್ ಸಿವಿಲೈಸ್ಡ್ ಆರ್ ಮೋರ್ ಅರ್ಬನೈಸ್ಡ್ ಎ ಪರ್ಸನ್, ಲೆಸ್ಸರ್ ಈಸ್ ಇಸ್ ಬಾಡಿ ಲ್ಯಾಂಗ್ವೇಜ್, ಲೆಸ್ಸರ್ ಈಸ್ ಇಸ್ ಸೆನ್ಸ್ ಫಾರ್ ಮ್ಯೂಸಿಕ್, ಲೆಸ್ಸರ್ ಈಸ್ ಇಸ್ ಸೆನ್ಸ್ ಫಾರ್ ಎಮೋಷನ್ಸ್. ನೀವು ನೋಡಿ, ಸ್ವಲ್ಪ ಕೈ ಕಾಲು ಬೀಸಿದ್ರೆ ನನಗೆ ನನ್ನ ಸ್ನೇಹಿತರು ಹೇಳ್ತಾರೆ, ಸಾಕು ಕಡಿಮೆ ಇರಿ, ಮೆತ್ತಗೆ ಮಾತಾಡಿ, ಮೆತ್ತಗೆ ಕೈ ಕಾಲು ಬೀಸಿ, ನಾವು ಇರೋದು ನವನಾಗರಿಕ ಪ್ರಪಂಚ ಅಂತ ಹೇಳ್ಬಿಟ್ಟು ಮಂದಂ ಮಂದಂ ಶನೈಹಿ ಅಂತ ಅಂದ್ಬಿಡ್ತಾರೆ. ಅಂದರೆ ಅಬ್ಬರವಾಗಿದ್ದರೆ ಹಳ್ಳಿಗರು ಅಂತ. ಯಾರೋ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಏನು ಹಳ್ಳಿವರ ಗಮಾರರ ನೀವು ಗೊತ್ತಿಲ್ಲ ಅಂತ. ಅಂದರೆ ಭಾವ ನೈಸರ್ಗಿಕವಾದದ್ದು ಅಲ್ಲಿ ಉಂಟು, ಆ ನಾದ ಅಲ್ಲಿ ಉಂಟು. ಸಂಕೋಚ ಪಡದೆ ಹಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಕೆಲಸಗಳಿಗೂ ಅವ್ರಿಗೆ ಹಾಡು ಉಂಟು. ಇದು ನಾವು ಕಳ್ಕೊಳ್ಳುವುದು, ನಾಗರಿಕತೆಯಿಂದ ಕಳ್ಕೊಳ್ಳುವಂಥದ್ದು ಇದು ಒಂದು. ಆ ದೃಷ್ಟಿಯಿಂದ ಕಂಡಾಗಲೂ ಮಾತಿಗೆ ಬಲ ಬರುವುದು ಅದರಿಂದಲೇ. ಲೋಕ ವಿಲಕ್ಷಣವಾದದ್ದು, ಅದೇ ಸಂದರ್ಭದಲ್ಲಿ ಲೋಕೋತ್ತರವೂ ಆದದ್ದು, ಎರಡೂ ಆಗಿರುತ್ತದೆ. ಅದಕ್ಕೆ ಇವಳಿಗೆ ತುಂಬ ಸಂತೋಷವಾಗಿದೆ. ಸರಸ್ವತಿಗೆ ಸಾರಸ್ವತೇಯ ಅನ್ನುವ ನೀನು ಕಾವ್ಯ ಪುರುಷನಾಗಿ ಹುಟ್ಟಿ ಮಗುವಾಗಿದ್ದಾಗಲೇ ಪದ್ಯವನ್ನು ಹೇಳಿಬಿಟ್ಟಿಯಲ್ಲ ಅಂತ ಕೊಂಡಾಡ್ತಾಳೆ. ಆಮೇಲೆ ಅವಳು ಅವನಿಗೆ ಸಂಪೂರ್ಣವಾದ ಆಕೃತಿ ಎಂಥದ್ದು ಅಂತ ವರ್ಣನೆ ಮಾಡ್ತಾಳೆ. ತದುಪಜ್ಞಂ ಅಥಾತಃ ಛಂದಃ ತ್ವದ್ವಚಃ ಪ್ರವತ್ಸ್ಯತೀತಿ. ಅಂದರೆ ನಿನ್ನ ಪ್ರಜ್ಞೆಯಿಂದಲೇ ಇದು ಬಂದಿದೆ, ನೀನೇ ಇದರ ಆದ್ಯ ಪ್ರವರ್ತಕ ಆಗಿದೆಯಾ. ಪ್ರವರ್ತ್ಸ್ಯತಿ ಅಹೋ ಶ್ಲಾಘನೀಯೋಸಿ ಶಬ್ದಾರ್ಥವು ತೇ ಶರೀರಂ. ಕಾವ್ಯಪುರುಷ, ನಿನ್ನ ಶರೀರವೇ ಶಬ್ದಾರ್ಥ. ಇದು ಬಹಳ ಹಿಂದೆಯಿಂದಲೂ ಕಾವ್ಯ ಶರೀರ ಅಂತನ್ನುವ ಮಾತು ಮತ್ತೆ ಮತ್ತೆ ಶಬ್ದಾರ್ಥಮಯವಾದದ್ದು ಅಂತ ಬಂದಿದೆ. ಅದನ್ನೇ ಬೆಳೆಸಿದ್ದಾನೆ. ಸಂಸ್ಕೃತಂ ಮುಖಂ ಪ್ರಾಕೃತಂ ಬಾಹು. ಸಂಸ್ಕೃತವೇ ನಿನ್ನ ಮುಖ, ಪ್ರಾಕೃತ ಭಾಷೆಗಳು ನಿನ್ನ ತೋಳುಗಳು, ಅನೇಕ ವಿಧವಾಗಿರುತ್ತವಲ್ಲ. ಜಗನಂ ಅಪಭ್ರಂಶಃ, ನಿನ್ನ ಸೊಂಟ ಜಗನ, ಅದು ಅಪಭ್ರಂಶ ಭಾಷೆ. ಅಲ್ಲಿ ನೋಡಿ ಚೆನ್ನಾಗಿದೆ, ಸೊಂಟದ ಕೆಳಗಿನ ಭಾಷೆ ಅಪಭ್ರಂಶ ಅಂತ. ಅಪಭ್ರಂಶ ಅಂದರೆ ಜಾರಿದ್ದು ಅಂತ. ನಮ್ಮಲ್ಲಿ ಲೋಕರೂಢಿನಲ್ಲಿ ಅವರು ಸಂಸ್ಕೃತ ತುಂಬ ಬಳಸ್ತಾರೆ, ಹುಷಾರಾಗಿರಬೇಕು ಅಂದರೆ ಅದು ಪತಿತವಾದದ್ದು ಅಂತ. ಕುಮಾರವ್ಯಾಸ ಆ ದ್ರೌಪದಿಯ ಮುಡಿಯನ್ನು ಹಿಡಿದು ಎಳೆದು ದುಶಾಸನ ಬಂದಾಗ ಪ್ರಸಿದ್ಧವಾದ ಒಂದು ಪದ್ಯವಾಗಿದೆ. ಆ ಮಹೀಶ ಕ್ರತುವರದಳು ಉದ್ದಾಮ ಮುನಿಜನ ರಚಿತ ಮಂತ್ರಸ್ತೋಮ ಪುಷ್ಕರ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀಮುಡಿಗೆ ಕೈ ಇಕ್ಕಿದನು. ಅಲ್ಲಿ ಇಕ್ಕಿದನು ಅಂತ ಮಾತ್ರ ಅಚ್ಚಗನ್ನಡದಲ್ಲಿ ಬರೆದಿದ್ದಾನೆ. ಅದಕ್ಕೆ ಮುಂಚೆ ದೊಡ್ಡ ಸಂಸ್ಕೃತದ ಸಮಾಸ, ಕನ್ನಡದ ಮೂರಂಗಲ ಮೂಗಿನ ಶಾರದೆಗೆ ಮೊಳದುದ್ದದ ಸಂಸ್ಕೃತದ ಮೂಗುತ್ತಿ ಯಾಕೆ ಅಂತ ಎಸ್ ವಿ ರಂಗಣ್ಣವರು ಇದನ್ನು ಆಕ್ಷೇಪ ಮಾಡಿದ್ರು. ಕುವೆಂಪು ಅವರು ಅದನ್ನು ತುಂಬ ಚೆನ್ನಾಗಿ ಸಮರ್ಥನೆ ಮಾಡಿದ್ರು ದ್ರೌಪದಿಯ ಶ್ರೀಮುಡಿ ಪುಸ್ತಕದಲ್ಲಿ. ಅಲ್ಲಿ ಶ್ರೀಮುಡಿ ಅದು ಅರಿಸಮಾಸ, ಅದು ಸಿರಿಮುಡಿ ಎನ್ಬೋದಾಗಿತ್ತು. ಆದರೆ ಆಮಹೀಶ ಉದ್ದಾಮ ಮುನಿಜನ ಸ್ತೋಮ ಅಂತೆಲ್ಲ ಆದಿಪ್ರಾಸ, ಇದನ್ನು ಗಜಪ್ರಾಸ ಅಂತ ಕರೀತಾರೆ. ಒಂದು ಗುರು ಒಂದು ಲಘು ಬಂದರೆ ಅದನ್ನು ಆಮ ಶ್ರೀಮ ಹೀಗೆ ಮಾಡಿದರೆ ಶ್ರೀಮುಡಿನೇ ಆಗಬೇಕು, ಸಿರಿಮುಡಿ ಆದರೆ ಪ್ರಾಸ ಹೋಗುತ್ತೆ. ಹಾಗಾಗಿ ಹರಿಸಮಾಸ ಹೋಗಬೇಕು ಅಂತಂದರೆ ಆ ಪ್ರಾಸ ಛಂದಸ್ಸಿನ ಗತಿ ಹೋಗುತ್ತದೆ. ಹೀಗಾಗಿ ಅವನು ಅಪಿಮಾಶಂ ವಶಂಕುರ್ಯ ಛಂದೋಭಂಗಂ ನಕಾರಯತ್ ಅಂತ ಉಂಟಲ್ಲ ನಿಯಮ, ಅದಕ್ಕಾಗಿ ಅವನು ಶ್ರೀಮುಡಿ ಅಂತ ಮಾಡಿಬಿಟ್ಟ. ಅಲ್ಲಿ ಒಂದು ಸೊಗಸಿದೆ. ಅದು ಪ್ರಾಕೃತವಾಗಿ ಕಂಡರೂ ಲೋಕಕ್ಕೆ ಅವಳ ಮುಡಿ ಶ್ರೀಮುಡಿ, ಮಂಗಳಮಯವಾದ ಮುಡಿ ಅಂತ. ಎಲ್ಲಿವರೆಗೂ ಯಾರೂ ಕೂಡ ತಲೆ ಕೂದಲಿಗೆ ಶ್ರೀಕಾರವನ್ನು ಬಳಸಿರಲಿಲ್ಲ. ಮಹಾಕವಿ ಬಳಸ್ತಾನೆ. ಯಾಕೆ? ಅದು ದ್ರೌಪದಿಯ ಮುಡಿ. ಶ್ರೀಮುಡಿಗೆ ಕೈ ಇಕ್ಕಿದನು ಅಂದರೆ ಅಲ್ಲಿಂದ ಸಂಸ್ಕೃತದಿಂದ ಇಲ್ಲಿಗೆ ಅಚ್ಚಗನ್ನಡದಲ್ಲಿ, ಹಳಗನ್ನಡದಲ್ಲಿ ಎಲ್ಲ ಇಕ್ಕಿದ ಅನ್ನೋದಕ್ಕೆ ಒಳ್ಳೆಯ ಅರ್ಥವೇ ಇತ್ತು. ಅಂದರೆ ಇಟ್ಟಿದ್ದು ಅನ್ನುವ ಡೀಸೆಂಟ್ ಮೀನಿಂಗ್ ಅನ್ನೋದೇ ಇತ್ತು. ಈಚೆಗೆ ಇಕ್ಕೋದು ಮಡಗೋದು ಅನ್ನೋದೆಲ್ಲ ಗ್ರಾಮ್ಯ ಅಂತ ಆಗಿಬಿಟ್ಟಿದೆ. ಏನು ಮಾಡೋಕ? ಆ ಗ್ರಾಮ್ಯ ಅಂತ ನಾವು ತೆಗೆದುಕೊಂಡ್ರೆ ಇನ್ನೂ ಆ ಗ್ರಾಮ್ಯತ್ವ ಗೊತ್ತಾಗುತ್ತದೆ, ಅವನ ನೀಚತನ ಏನು ದುಶ್ಯಾಸನದು ಅಂತ. ಇಲ್ಲಿ ಅಪಭ್ರಂಶವನ್ನು ಜಘನ ಅಂತ. ಪೈಶಾಚಂ ಪಾದಂ, ಪೈಶಾಚಿವಾಣಿ ಪಾದ. ಉರೋ ಮಿಶ್ರಂ, ನಿನ್ನ ಎದೆ ಮಿಶ್ರ ಭಾಷೆ. ರಾಜಶೇಖರ ಎಲ್ಲ ಆ ಹೊತ್ತಿನ ಭಾರತದ ಭಾಷೆಗಳನ್ನು ಬಲ್ಲವನಾಗಿದ್ದ. ಸಮಃ ಪ್ರಸನ್ನೋ ಮಧುರ ಉದಾರ ಓಜಸ್ವಿ ಚಾಸಿ, ನೀನು ತುಂಬ ಸಮವಾಗಿದ್ದೀಯಾ, ಪ್ರಸನ್ನನಾಗಿದ್ದೀಯಾ, ಮಧುರವಾಗಿದ್ದೀಯಾ, ಎಲ್ಲ ಇದೆಯಾ. ಅಂದರೆ ನಿನ್ನಲ್ಲಿ ಎಲ್ಲ ದಶಗುಣಗಳು ಅಂತ ಹೇಳ್ತಾರಲ್ಲ, ಓಜಸ್ಸು, ಪ್ರಸಾದ, ಮಾಧುರ್ಯ, ಕಾಂತಿ, ಸಮಾಧಿ ಅಂತೆಲ್ಲ ಆ ಎಲ್ಲ ಗುಣಗಳು ಉಂಟು. ಇನ್ನು ಉಕ್ತಿಚಣಂತೆ ವಚಃ, ನಿನ್ನ ಮಾತು ಸಿಕ್ಕಾಪಟ್ಟೆ ಸೊಗಸಾಗಿರುವುದು, ಚಮತ್ಕಾರಮಯವಾದದ್ದು ಅಂತ. ಉಕ್ತಿಚಣ ಅಂತನ್ನುವುದು
ಒಂದು ಸ್ಪೆಷಲ್ ಆದ ಇಡಿಮ್ಯಾಟಿಕ್ ಆದ ಫ್ರೇಜ್ ಸಂಸ್ಕೃತದಲ್ಲಿ. ಚಣ ಅನ್ನುವುದನ್ನು ಯಾವುದೇ ಒಂದು ಪದಕ್ಕೆ ಉತ್ತರಾರ್ಧವಾಗಿ ಬಳಸ್ತಾರೆ. ಅವನು ವಿದ್ವಚ್ಚಣ ಅಂತಂದರೆ ವಿದ್ವಾಂಸರಲ್ಲಿ ಕೋವಿದನಾದವನು ಅಂತ. ಹಾಗೆ ಚಣ ಅನ್ನುವುದನ್ನು ಇಲ್ಲಿ ಉಕ್ತಿಚಣ ಅಂತ ಬಳಸಿದ್ದಾರೆ. ನಿನ್ನ ಮಾತು ಉಕ್ತಿಚಣವಾದದ್ದು, ಚಮತ್ಕಾರ, ಬೆಳಗಿಂದ ಕೂಡಿರುವಂಥದ್ದು. ಆಮೇಲೆ ರಸ ಆತ್ಮ, ಕಾವ್ಯಸ್ಯಾತ್ಮ ಧ್ವನಿ, ಧ್ವನಿರ್ನಾಮ ರಸಧ್ವನಿ. ರಸಧ್ವನಿ ಅಂದರೆ ಆತ್ಮವೇ ರಸವಾಗಿದೆ. ಇನ್ನು ರೋಮಾಣಿ ಛಂದಾಂಸಿ, ನಿನ್ನ ರೋಮಗಳು ಛಂದಸ್ಸು ಅನ್ನುವಲ್ಲಿ ಛಂದಸ್ಸು ಅಸಂಖ್ಯವಾದದ್ದು, ಕೋಟಿಗಟ್ಟಲೆ ಇದೆ ಪಿಂಗಳನ ಪ್ರಕಾರ ನೋಡಿದರೆ. ಹಾಗೆ ಪ್ರಶ್ನೋತ್ತರ ಪ್ರವಲ್ಲಿಕಾದಿಕಂಚ ವಾಕ್ಯೇಲಿಹಿ. ಇನ್ನು ಒಗಟು ಮತ್ತು ಚಿತ್ರಕಾವ್ಯದ ಬೇರೆ ಬೇರೆ ಪ್ರಕಾರಗಳು ಯಾವುದಿವೆ, ಪ್ರವಲ್ಲಿಕಾ ಅಂದರೆ ಪ್ರಹೇಲಿಕಾ ಅಂತ ಒಗಟು, ಇವೆಲ್ಲ ಕೂಡ ಪ್ರಶ್ನೋತ್ತರ, ಅಂತರ್ಲಾಪ, ಬಹಿರ್ಲಾಪ, ಬಿಂದುಚ್ಯುತಕ, ಮಾತ್ರಾಚ್ಯುತಕ, ಈ ಥರದ್ದುಂಟು. ಪ್ರಶ್ನೋತ್ತರ ಅನ್ನುವುದೊಂದು ಚಮತ್ಕಾರ, ಪ್ರಶ್ನೆಯಲ್ಲಿಯೇ ಉತ್ತರ ಇರತಕ್ಕಂಥದ್ದು. ಧರ್ಮದಾಸ ವಿದಗ್ಧ ಮುಖಮಂಡನ ಅಂತ ಒಂದು ಲಘುಕೃತಿ ಬರೆದಿದ್ದಾನೆ. ಅಲ್ಲಿ ಇಂಥದ್ದು ಎಷ್ಟೋ ಚಮತ್ಕಾರಗಳು ಬರ್ತವೆ. ಮತ್ತು ಜನಸೇನಾಚಾರ್ಯರ ಮಹಾಪುರಾಣದಲ್ಲೂ ಬರುತ್ತವೆ. ಸುಭಾಷಿತ ರತ್ನಭಾಂಡಾಗಾರದ ಚಿತ್ರ ಪ್ರಕರಣದಲ್ಲಿ ನೋಡಬಹುದು. ಕಂಬಲವಂತಂ ನ ಬಾಧತೆ ಶೀತಃ, ಯಾವ ಬಲವಂತನನ್ನು ಚಳಿ ಬಾಧಿಸೋಲ್ಲ. ಕಂಬಲವಂತಂ ನ ಬಾಧತೆ ಶೀತಃ, ಕಂಬಳಿ ಇರೋನನ್ನು ಚಳಿ ಬಾಧಿಸೋಲ್ಲ. ಕಂ ಸಂಜಘಾನ ಕೃಷ್ಣ, ಯಾರನ್ನ ಕೃಷ್ಣ ಕುಂದ, ಕಂ ಸಂಜಘಾನ ಕೃಷ್ಣ, ಹೀಗೆಲ್ಲ ಬೇಕಾದಂತೆ ಉಂಟು. ಆ ರೀತಿಯಾದದ್ದು. ಇನ್ನು ಪ್ರವಲ್ಲಿಕ ಅಂದರೆ ಒಗಟು. ಒಗಟಿಗೆ ನಿಶ್ಚಿತವಾದ ನಿರ್ದಿಷ್ಟವಾದ ಒಂದು ಉತ್ತರ ಇರುತ್ತದೆ. ಅದರಿಂದ ಅದು ಬೇರೆ, ಧ್ವನಿ ಬೇರೆ. ತುಂಬ ಜನ ಒಗಟನ್ನು ಧ್ವನಿ ಅಂತ ಭ್ರಮಿಸಿಕೊಂಡು ಬಿಡ್ತಾರೆ. ನತಸ್ಯಾದಿರ್ ನತಸ್ಯಾಂತಂ ಯಸ್ತಿಷ್ಠತಿ ಮಧ್ಯಮೇ ತವಾಪ್ಯಸ್ತಿ ಮಮಾಪ್ಯಸ್ತಿ ಯೋಜಾನಾತಿ ಸ ಪಂಡಿತ ಅಂತ ಒಂದು ಪ್ರಸಿದ್ಧವಾದ ಒಗಟು ಸಂಸ್ಕೃತದಲ್ಲಿ. ಈ ಥರದ ಚಮತ್ಕಾರ ಸಂಸ್ಕೃತದಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಅಲ್ಲಿ ಶ್ಲೇಷ ಬಳಸ್ಕೊಂಡಿದ್ದಾರೆ. ಅದಕ್ಕೆ ಆದಿ ಇಲ್ಲ, ಅಂತ್ಯವೂ ಇಲ್ಲ. ಯಾವುದು ಮಧ್ಯದಲ್ಲಿ ಮಾತ್ರ ಇರುತ್ತದೋ ಅದು ನಿನಗೂ ನನಗೂ ಇಬ್ಬರಿಗೂ ಇದೆ ಅಂಥದ್ದು ಯಾವುದು ಅಂತ. ಇಲ್ಲಿ ನ ಅನ್ನುವ ಅಕ್ಷರ ಅದಕ್ಕಾದಿ, ನ ಅನ್ನುವ ಅಕ್ಷರ ಅದಕ್ಕಂತ್ಯ, ಯಾ ಅನ್ನುವುದು ಮಧ್ಯದಲ್ಲಿದೆ ಅಂತ ಮಾಡಿಕೊಂಡ್ರೆ ನಯನ, ಇಬ್ಬರಿಗೂ ಇರತಕ್ಕಂಥದ್ದು ಅಂತ ಹೀಗೆ ಗೊತ್ತಾಗುತ್ತದೆ. ಅಲ್ಲಿ ನ ಅಂದರೆ ಇಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ, ಅನಾದಿ, ಅನಂತ, ಮತ್ತು ಯಾವುದು ಮಧ್ಯದಲ್ಲಿದೆ ಅಂತ ಹೀಗೆಲ್ಲ ಇನ್ನೊಂದು ಸ್ವಾರಸ್ಯ ಶ್ಲೇಷಾರ್ಥದಿಂದ ಬರುತ್ತೆ. ಈ ಥರದ್ದೆಲ್ಲ ಒಗಟಿನಲ್ಲಿ ತುಂಬ ಚಮತ್ಕಾರಗಳಿರುತ್ತವೆ. ಆ ಥರದ್ದೆಲ್ಲ ನಿನ್ನ ಮಾತಿನ ಆಟ. ಈ ಎಲ್ಲ ಚಮತ್ಕಾರಗಳನ್ನು ಒಂದು ವಿದ್ಯಾ ವಿನೋದ ಅಂತ ಮಾಡಿದ್ದಾನೆ. ಅವಧಾನ, ಸಮಸ್ಯಾಪೂರ್ಣ ಇತ್ಯಾದಿಗಳೆಲ್ಲ ಆ ಬಗೆಯ ಆಟಗಳೇ, ವಿದ್ವತ್ ಕ್ರೀಡೆಗಳೇ ಹೊರತು ಮತ್ತಿನ್ನೇನು ವಿಶೇಷವಲ್ಲ. ಅನುಪ್ರಾಸೋಪಮಾದ ಯಶ್ಚ ತ್ವಾಂ ಅಲಂಕುರ್ವಂತಿ. ಇನ್ನು ಶಬ್ದಾಲಂಕಾರವಾದ ಅನುಪ್ರಾಸ, ಅರ್ಥಾಲಂಕಾರದ ಉಪಮೆ, ಅವುಗಳ ಪರಿವಾರಗಳೆಲ್ಲ ನಿನ್ನನ್ನು ಅಲಂಕಾರ ಮಾಡುತ್ತವೆ. ಅದಕ್ಕೆ ಕಾವ್ಯಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ಅಂತ ದಂಡಿ ಹೇಳ್ದ. ಕಾವ್ಯಕ್ಕೆ ಶೋಭೆ ತರುವ ಇವೆಲ್ಲ ಕೂಡ ಒಂದು ಅರ್ಥಕ್ಕೆ ಅಲಂಕಾರವಾಗುತ್ತದೆ, ಇನ್ನೊಂದು ಶಬ್ದಕ್ಕೆ ಅಲಂಕಾರವಾಗುತ್ತದೆ, ಹಾಗೆ ಬರುತ್ತವೆ. ಇವೆರಡೂ ಇದ್ದರೆ ಕಾವ್ಯ ನಮ್ಮ ಕಿವಿಗೂ ಮನಸ್ಸಿಗೂ ಹಿಡಿಯುತ್ತದೆ. ಅದಿಲ್ಲದೆ ಇದ್ದರೆ ಆಗುವಂಥದ್ದಲ್ಲ. ಒಂದು ಒಳ್ಳೆ ಸಿನಿಮಾ ಹಾಡು ನಮ್ಮ ಮನಸ್ಸು ಮುಟ್ಟಬೇಕಂದ್ರೆ ಇವೆಲ್ಲ ಇದ್ದೇ ಇರಬೇಕು. ಸಾಮಾನ್ಯವಾದ ಒಂದು ಗಾದೆ ಮಾತು ನಮ್ಮ ಮನಸ್ಸನ್ನು ಮುಟ್ಟಬೇಕು ಅಂದರೆ ಅದಿರಬೇಕು. ಈಗ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ. ಅಲ್ಲಿ ನೋಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅನ್ನುವಲ್ಲಿ ತನ್ನಂತೆಯೇ ಪ್ರಾಸ ಇದೆ. ವೇದ ಸುಳ್ಳಾದರೂ ಗಾದೆ, ವೇದ ಗಾದೆ ಅನ್ನೋದು ಬಂತು. ಅಲ್ಲಿ ಒಂದು ಗತಿ ಇದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅನ್ನುವಲ್ಲಿ ಪಂಚಮಾತ್ರ ಗತಿ ಬಂದಿದೆ. ನಾವು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತ ಸ್ವಲ್ಪ ಎಳಿತಾ ಇದ್ದೀವಿ. ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂದರೆ ಅಚ್ಚ ಪಂಚಮಾತ್ರ ಗತಿಯಲ್ಲಿ ಕೊನೆಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತ ಮುಡಿ ಅಂತ ಮುಗಿಯುತ್ತದೆ. 4 ಮಾತ್ರೆಯಲ್ಲಿ ಮುಗಿತಾಯ ಅಲ್ಲಿಗೆ ಬರುತ್ತದೆ. ಇನ್ನು ವೇದವೇ ಸುಳ್ಳಾಗಬಹುದು, ಆದರೆ ಗಾದೆ ಸುಳ್ಳಾಗುವಂಥದ್ದು ಅಲ್ಲ ಅಂತನ್ನುವಲ್ಲಿ ಉಕ್ತಿ ವೈಚಿತ್ರ್ಯವೇ ಇರತಕ್ಕಂಥದ್ದು. ವೇದ ಅಂದರೆ ಎಷ್ಟು ದೊಡ್ಡದಾದದ್ದು, ಅದು ಸುಳ್ಳಾಗಬಹುದು, ಆದರೆ ಇದು ಮಾತ್ರ ಸುಳ್ಳಾಗುವಂಥದ್ದು ಅಲ್ಲ ಅಂತನ್ನುವಲ್ಲಿ ಒಂದು ಅತಿಶಯ ತೋರುತ್ತದೆ. ಹೀಗೆ ಯಾವ ಮಾತಿಗೂ ಆಕರ್ಷಣೆ ಬರಬೇಕು ಅಂದರೆ ಅಲ್ಲಿ ಅಲಂಕಾರತ್ವ ಇದ್ದೇ ಇರಬೇಕಾಗುತ್ತದೆ, ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ನೀವು ಹಳೆ ಕಾಲದ ಸಿನಿಮಾ ಹಾಡುಗಳನ್ನು ಮೊದಲುಗೊಂಡು ಈಚಿಂದು ನೋಡಿ, ಯಾವ ಒಳ್ಳೆ ಸಿನಿಮಾ ಹಾಡಿಗೂ ನಮ್ಮ ಮನಸ್ಸು ಮುಟ್ಟಬೇಕು ಅಂದರೆ ಹಾಗೇ ಇರಬೇಕು. ನನ್ನ ಸ್ನೇಹಿತರ ನಡುವೆ ಒಂದು ಅಧ್ಯಯನಗೋಷ್ಠಿಯಲ್ಲಿ ಒಂದು ದೊಡ್ಡ ಚರ್ಚೆ ಬಂದಿತ್ತು. ಜಯಂತ್ ಕಾಯ್ಕಿಣಿಯವರು ಹಲವು ವರ್ಷಗಳ ಕೆಳಗೆ ಬರೆದಂಥ ಒಂದು ಹಾಡು, ನಿನ್ನ ಮುಖ ನೋಡಿ ಚಂದ್ರ ರಜಾ ಹಾಕಿದ ಅಂತ.
ನಾನು ಇನ್ನು ಕೆಲವು ಸ್ನೇಹಿತರು ಇದು ಒಳ್ಳೆಯ ಕಾವ್ಯ ಅಂತ. ನನ್ನ ಇನ್ನೊಬ್ಬ ಸ್ನೇಹಿತ ಇದು ಅಲ್ಲ, ಈ ರಜಾ ಹಾಕೋದು ಸಿ ಅಲ್ಲ ಅಥವಾ ರಿಸ್ಟ್ರಿಕ್ಟೆಡ್ ಹಾಲಿಡೇನಾ ಏನಿದು ಅಂತ. ಅಪ್ಪ, ಇದು ಏನೋ ಕೇವಲವಾದ ಮಾತನಂತೆ ಕಂಡ್ರು ಇದನ್ನು ಹೇಳ್ತಾ ಇರ್ತಕ್ಕಂಥನೂ ಒಬ್ಬ ನವತರುಣ. ಅವನಿಗೆ ಈ ರೀತಿಯಾದ ಮಾತುಗಳೇ ಇರೋದು. ಅವನ ಮಾತುಗಳಲ್ಲಿ ಆಭಿಜಾತ್ಯ ಇಲ್ಲದೆ ಇರಬಹುದು, ಅವನ ಕಲ್ಪನೆಯಲ್ಲಿ ಸೊಗಸಿದೆ. ಮುಖ ಚಂದ್ರನಂತೆ ಇದೆ ಅನ್ನೋದು ಮಾತ್ರವಲ್ಲ, ಮುಖವನ್ನು ಕಂಡು ಚಂದ್ರ ನಾಚಿಕೊಂಡಿದ್ದಾನೆ ಅನ್ನುವುದನ್ನು ಅದೆಷ್ಟು ನವೀನವಾಗಿ ಹೇಳಿದ್ದಾನೆ. ಈ ಮುಖದ ಮುಂದೆ ಚಂದ್ರ ಏನೂ ಅಲ್ಲ ಅಂತನ್ನುವಂಥದ್ದು, ಚಂದ್ರನು ಹೀನೋಪಮೆ ಆಗ್ತಾನೆ ಅನ್ನುವ ಭಾವವನ್ನು ಪರ್ಯಾಯುಕ್ತವಾಗಿ ಹೇಳಿದ್ದಾನೆ. ನಿನ್ನ ಮುಖ ಕಂಡು ಚಂದ್ರ ರಜಾ ಹಾಕಿದ ಅಂತನ್ನೋದು ವಸ್ತುತಃ ಅಲ್ಲಿರೋದು ಅತಿಶಯೋಕ್ತಿ ಅಲಂಕಾರ. ನಿನ್ನ ಮುಖವನ್ನು ಕಂಡು ಚಂದ್ರ ರಜಾ ಹಾಕಿದ ಅನ್ನೋದು ಅತಿಶಯೋಕ್ತಿ. ಆ ಅತಿಶಯೋಕ್ತಿ ಮೂಲಕವಾಗಿ ಧ್ವನಿತವಾಗ್ತಾ ಇರುವ ಅಲಂಕಾರ ಪರ್ಯಾಯುಕ್ತ ಅಲಂಕಾರ. ಆ ಪರ್ಯಾಯುಕ್ತ ಅಲಂಕಾರದ ಮೂಲಕ ಬರುವ ವಸ್ತುಧ್ವನಿ ಯಾವುದು? ನಿನ್ನ ಮುಖ ಚಂದ್ರನನ್ನು ಮೀರಿಸಿದೆ ಅಂತ. ಅದರ ಮೂಲಕ ಬರ್ತಕ್ಕಂಥ ರಸಧ್ವನಿ ಯಾವುದು? ಇವರಿಬ್ಬರಿಗೂ ಪ್ರಣಯ ತುಂಬ ಚೆನ್ನಾಗಿದೆ ಅಂತ ಶೃಂಗಾರ ರಸಧ್ವನಿ ಬರುತ್ತೆ. ಅಂದರೆ ಒಂದೇ ಸಾಲಿನಲ್ಲಿ, ಒಂದೇ ಹಾಡಿನಲ್ಲಿ ವಸ್ತುಧ್ವನಿ, ಅಲಂಕಾರ ಧ್ವನಿ, ರಸಧ್ವನಿ ಎಲ್ಲ ಇರುತ್ತೆ. ನಾವು ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡಿದಾಗ ಬೆಟ್ಟದಂಗೆ ಕಾಣಿಸುತ್ತೆ. ಚೆನ್ನಾಗಿರತಕ್ಕಂಥ ಕವಿತೆ ಇದು. ಕೇಳಿದ ತಕ್ಷಣ ಆಹಾ ಹೊಸದಾಗಿದೆಯಲ್ಲ ಅಂತ ಗೊತ್ತಾಗುತ್ತದೆ. ಈ ರೀತಿಯಾದದ್ದು ಇವೆಲ್ಲ ಅಲಂಕಾರಗಳು ಅವನ ಶರೀರಕ್ಕಿರತಕ್ಕಂಥ ಹಾರ, ಕೆಯೂರ, ಕಟಕಾದಿಗಳಂತೆ ಇನ್ನೂ ಆಳಕ್ಕೆ ಹೋಗುತ್ತವೆ ಅಂತ ಅನ್ನಬೇಕು. ಈ ಥರ ಆಗಿರೋದ್ರಿಂದ ಭವಿಷ್ಯತಃ ಅರ್ಥಸ್ಯ ಅಭಿಧಾತ್ರಿ ಶ್ರುತಿರಪಿ ಭವಂತಂ ಅಭಿಷ್ಟೌತಿ. ಈ ಕಾರಣದಿಂದ ಭೂತ ಭವಿಷ್ಯತ್ತುಗಳನ್ನೆಲ್ಲ ಬಲ್ಲಂಥ ವೇದವೂ ನಿನ್ನನ್ನು ಸ್ತೋತ್ರ ಮಾಡುತ್ತದೆ ಅಂತ. ಇದು ಕವಿಗೆ, ರಾಜಶೇಖರನಿಗೆ ಸಾಹಿತ್ಯದ ಬಗ್ಗೆ ಇರತಕ್ಕಂಥ ಅಭಿಮಾನ ಎಷ್ಟು ರೀತಿಯಾಗಿದೆ. ಅದಕ್ಕೆ ಅವನು ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ ದ್ವೇಶೀರ್ಷೆ ಸಪ್ತಹಸ್ತಾಸೋಸ್ಯತ್ರಿದಾಬದ್ಧೋ ವೃಷಭೋರೋರವೀತಿ ಮಹೋದೇವೋ ಮರ್ತ್ಯಾಗಂ ಅವಿವೇಶ ಅಂತ ಋಕ್ಕೆ ಜುಸ್ಸುಗಳಲ್ಲೆಲ್ಲ ಬರುವಂಥ ಮಂತ್ರವನ್ನು ಇವನು ಕಾವ್ಯಕ್ಕೆ ಅನ್ವಯ ಮಾಡಿಕೊಂಡು ಹೇಳಿದ್ದಾನೆ. ಈ ಒಂದು ಮಂತ್ರಕ್ಕೆ ನಾನೇ ಬಲ್ಲಂತೆ ಒಂದು 26 ಅರ್ಥಗಳಿವೆ. ಇದರ ಬಗೆಗೆ ಒಂದು ಪುಸ್ತಕವೂ ಕೂಡ ನೋಡಿದ್ದೀನಿ. ಅದು ವ್ಯಾಕರಣಕ್ಕೂ ಅರ್ಥವಾಗುತ್ತೆ, ಸಂಗೀತಕ್ಕೂ ಅರ್ಥವಾಗುತ್ತೆ, ಈಗೆಲ್ಲಕ್ಕೂ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ 27ನೇ ಅರ್ಥ ಒಂದು ಭಯಾನಕವಾಗಿ ಬಂದಿದೆ. ಅದು ಪರವಸ್ತು ಸೂರ್ಯನಾರಾಯಣ ರಾವ್ ಅಂತಲೋ ಯಾರೋ ಒಬ್ಬರು, ಸೂರ್ಯನಾರಾಯಣ ಆಚಾರ್ಯ ಅಂತಲೋ, ಆಂಧ್ರ ಪ್ರದೇಶದ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ನು ಒಂದು 3-4 ವರ್ಷಗಳ ಮುಂಚೆ ಇದು ಕ್ರಿಸ್ತನನ್ನು ಕುರಿತದ್ದು ಅಂತ. ತ್ರಿದಾಬದ್ಧೋ ಅಂದರೆ 3 ಕಡೆ ಮೊಳೆ ಒಡಿಸ್ಕೊಂಡಿರ್ತಕ್ಕಂಥ, ವೃಷಭೋ ಅಂದರೆ ಕುರಿ ಮರಿ, ರೋರವೀತಿ ಅಂದರೆ ಎಲಿ ಲಮ್ಮ ಸಭಕ್ತಾನಿ ಅಂತ ಶಿಲುಬೆಯಲ್ಲಿ ಒದ್ದಾಡಿದ ಕ್ರಿಸ್ತ ಅಂತ. ಹೀಗಾಗಿ ವೇದದಲ್ಲಿ ಕ್ರಿಸ್ತನ ಮಹಿಮೆ ಇರುವಂಥದ್ದು ಅಂತ. ಯಾವುದಕ್ಕೆ ಯಾವ ಅರ್ಥವೂ ಮಾಡ್ಬೋದು, ಎಳೆದೆಳೆದು ಏನೂ ಮಾಡ್ಬೋದು. ಇದನ್ನು ವ್ಯಾಕರಣಕ್ಕೆ ಮೊದಲ ಬಾರಿಗೆ ವಿಶೇಷವಾದ ರೀತಿಯಲ್ಲಿ ಅರ್ಥ ಮಾಡಿರತಕ್ಕಂಥದ್ದು ಪಾತಂಜಲ ಮಹಾಭಾಷ್ಯದಲ್ಲಿ ನೋಡ್ತೀವಿ. ಅದಕ್ಕೂ ಪೂರ್ವದಲ್ಲಿಯೇ ನಾವು ಇದನ್ನು ವೇದಗಳಲ್ಲಿ ಸಾಕ್ಷಾತ್ ಯಜ್ಞಪುರುಷ ಆಗಿರುವಂಥ ಅಗ್ನಿ ಅಂತ, ಇದು ಅಗ್ನಿಯ ವರ್ಣನೆ ಅಂತ ಗೊತ್ತಾಗುತ್ತದೆ. ಆದರೆ ಇಲ್ಲಿ ಕಾವ್ಯಕ್ಕೆ ಇದನ್ನು ಸಮೀಕರಣ ಮಾಡುವಂಥದ್ದಾಗಿ ಕಾಣುತ್ತದೆ. ಮಾಡಬಹುದು, ಯಾವುದಕ್ಕೂ ಕೂಡ ಹೇಳಬಹುದು. ಆದರೆ ಅದಷ್ಟು ಸುಖಕಾರಿಯಲ್ಲ. ಒಟ್ಟಿನಲ್ಲಿ ಇದನ್ನು ವಾಕ್ತತ್ವಕ್ಕೆ ಹೊಂದಿಕೊಂಡು ಬರತಕ್ಕಂಥದ್ದು ಅಂತ ಕೊಂಡಾಡಿದ್ದಾರೆ. ಇದನ್ನು 4 ಚತ್ವಾರಿ ಶೃಂಗಾಹ ಅಂತ 4 ಅಲಂಕಾರಗಳಿಗೆ, ತ್ರಯೋಸ್ಯ ಪಾದಾಹ ಅನ್ನೋದಕ್ಕೆ 3 ಬಗೆಯ ಓಜಸ್ಸು ಪ್ರಸಾದ ಮಾಧುರ್ಯ ಅಂತನ್ನುವ ಗುಣಗಳಿಗೆ, ದ್ವೇಷ ಈರ್ಷೆ ಅಂತನ್ನೋದಕ್ಕೆ ವೈದರ್ಭ ಮತ್ತು ಗೌಡ ಅಂತ 2 ಮಾರ್ಗಗಳಿಗೆ ಅಂತ ಹೇಳ್ಬಿಟ್ಟಿದ್ನುವೆ. ಸಪ್ತ ಅನ್ನೋದಕ್ಕೆ 7 ಬಗೆಯ ಛಂದಸ್ಸುಗಳು ಅಂತ ಹೇಳ್ಬಿಟ್ಟಿದ್ನುವೆ. ತ್ರಿದಾಬದ್ಧ ಅಂತಂದರೆ ಧೃತಿ ದೀಪ್ತಿ ವಿಕಾಸ ಅನ್ನೋ ರಸಧರ್ಮಗಳಿಗೆ. ಹೀಗೆಲ್ಲ ಒಪ್ಪ ಇಟ್ಟುಕೊಂಡು ಮಾಡಬಹುದು. ಆಯಾ ಸಂದರ್ಭಗಳಿಗೆ ಅದಕ್ಕೆ ಅನುಗುಣವಾಗುವ ಸಂಖ್ಯೆಗಳಿಗೆ ವಸ್ತುಗಳು ತನ್ನಂತೆ ತಾನೇ ಬರುತ್ತೆ. ಹೆಚ್ಚು ಕಡಿಮೆ ಆದರೆ ಇನ್ನೊಂದು ಪಾಠಾಂತರ, ಇನ್ನೊಂದು ಶಾಖಾಂತರದಲ್ಲಿ ತೆಗೆದುಕೊಳ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಇವನ ಕಾಲಕ್ಕೆ ವೇದೋಪವಸತಿಯನ್ನು ಕಲ್ಪಿಸಬೇಕಾಗಿತ್ತು ರಾಜಶೇಖರ. ಯಾವುದಕ್ಕೂ ಒಂದು ಅಥೆಂಟಿಸಿಟಿ ಅಂತ ಬರಬೇಕಲ್ಲ, ಅಧಿಕೃತತೆ ಬರಬೇಕು. ವೇದೋಪವಸತಿಯನ್ನು ಕಾವ್ಯಕ್ಕೆ ಕಲ್ಪಿಸೋದಕ್ಕೋಸ್ಕರವಾಗಿ ವೇದದಲ್ಲಿ ಹೇಳಿದೆ ಅಂತ. ಅಂಥ ನಿರಂಕುಶ ಜಗನ್ನಾಥ ಪಂಡಿತರಾಜ ಇವನಾದ ಸುಮಾರು 800 ವರ್ಷಗಳಿಗೆ ಬಂದು ಅವನು ಹೇಳ್ತಾನೆ, ವೇದದಲ್ಲಿಯೇ ರಸ ಸಿದ್ಧಾಂತವನ್ನು ಕುರಿತು ಇದೆ, ರಸೋವೈಸ್ಸಹ ಅಂತೆಲ್ಲ ಹೇಳಿ. ಅಂದರೆ ರಸೋವೈಸ್ಸಹ ಅನ್ನೋದು ರಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಹೌದೋ ಅಲ್ಲ ದೊಡ್ಡ ಚರ್ಚೆ ಇದೆ. ಶಂಕರ ಭಗವತ್ಪಾದರು ಅದರ ಭಾಷ್ಯದಲ್ಲಿ ರಸೋ ನಾಮ ತೃಪ್ತಿ ಹೇತು ಆನಂದಕರ ಅಂತಾರೆ. ಅಲ್ಲಿವರೆಗೂ ನಿಲ್ಲಿಸ್ಕೊಂಡ್ರೆ ಮರ್ಯಾದೆ.
ಆಮೇಲೆ ಲವಣಾದಿವತ್ ಅಂತ ಉಪ್ಪು ಹುಳಿ ಖಾರ ಇದ್ದಂಗೆ ಅಂದ್ಬಿಡ್ತಾರೆ. ಅಲ್ಲಿಂದ ಇಲ್ಲಿಗೆ ಇಳಿದು ಬಿಡುತ್ತೆ. ನಾವು ಈ ಥರದ್ದನ್ನು ವೇದದಲ್ಲಿ ಅದು ಬಂದಿದೆ ಇದು ಬಂದಿದೆ ಅಂತ ಕೋಟ್ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡಿಕೊಂಡ್ರೆ ಗೊತ್ತಾಗುತ್ತದೆ. ಅಲ್ಲಿ ಹೇಗೋ ಇರುತ್ತದೆ. ಹಲವು ವರ್ಷಗಳ ಕೆಳಗೆ KV ಅಕ್ಷರ ಅವರು ಒಂದು ಬೆಲೂನನ್ನು ಒಡೆದಿದ್ರು. ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಕುವೆಂಪು ಅವರಿಂದ ಮೊದಲುಕೊಂಡು ಎಲ್ಲರೂ ಕೂಡ ಪಂಪನ ಮಹಾವಾಕ್ಯ ಅಂತ ಹೇಳ್ತಾ ಇದ್ದಿದ್ದಕ್ಕೆ ಅಂಥ ದೊಡ್ಡ ಅರ್ಥ ಏನೂ ಪಂಪ ಇಟ್ಟಿಲ್ಲ, ಕಾಂಟೆಕ್ಸ್ಟಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಬರೆದಿದ್ರಲ್ಲ. ಹೀಗೆ ನಡೀತಾ ಇರ್ತದೆ. ಹಾಗೆ ಒಟ್ಟಲ್ಲದರ ಒಂದು ವೇದದ ಅಂಗೀಕಾರ ಬೇಕು ಅನ್ನುವುದು ಎಲ್ಲರಿಗೂ ಇರುತ್ತದೆ. ಒಂದು ಕಾಲದಲ್ಲಿ ಬ್ರಹ್ಮಸೂತ್ರದ ಒಂದು ವ್ಯಾಖ್ಯಾನವನ್ನೋ ಭಾಷ್ಯವನ್ನೋ ತಮ್ಮ ಮತದ ಪರವಾಗಿ ಬರೆದೊರ್ತು ಅದಕ್ಕೊಂದು ಮತತ್ವ ಬರೋಲ್ಲ. ಹಾಗಾಗಿ ಸುಬದ್ಧವ ಅಬದ್ಧವ ಒಂದು ಭಾಷ್ಯ ಬರೀಬೇಕು ಬ್ರಹ್ಮಸೂತ್ರಕ್ಕೆ. ದ್ವೈತವೋ ಅದ್ವೈತವೋ ವಿಶಿಷ್ಟಾದ್ವೈತವೋ ಭೇದಾಭೇದವೋ ಬೇಕಾದಂತೆ ಇದೆಯಲ್ಲ. 21 ಭಾಷ್ಯಗಳು ಬಂದವು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅಂದರೆ ಈ ಸ್ಯಾಂಕ್ಷನ್ಸ್ ಇಲ್ಲದೇ ಇದ್ದರೆ ಕಷ್ಟ. ಅದಕ್ಕಾಗಿ ವೇದದ ಒಪ್ಪಿಗೆಗೆ ಈ ರೀತಿಯಾದ ಅನಿವಾರ್ಯತೆ ಇತ್ತು. ಮತ್ತು ಅವರಿಗೆ ಆ ನಂಬಿಕೆಯೂ ಇತ್ತು. ಅದು ದೊಡ್ಡದು. ಈಗಲೂ ಅಷ್ಟೇ. ಯಾವುದೋ ಒಂದಕ್ಕೆ ಆಡಿಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮಗೆ ರಂಗಪ್ರವೇಶ ಆಗಿದೆಯಾ ಅಂತ ದೂರದರ್ಶನದಲ್ಲಿ ಕೇಳ್ತಾರೆ, ಅಥವಾ ನಿಮಗೆ ವಿದ್ವತ್ ಪರೀಕ್ಷೆ ಆಗಿದೆಯಾ, ಹೀಗೇನೋ ಒಂದು ಕಟ್ ಆಫ್ ಕ್ವಾಲಿಫಿಕೇಷನ್ ಅಂತ ಇರಬೇಕಾಗುತ್ತದೆ. ಅದು ಅನಿವಾರ್ಯ. ಅವುಗಳಲ್ಲೆಲ್ಲ ಒಂದಿಷ್ಟು ವಾಮಾಚಾರ ಇರುತ್ತದೆ. ಏನೂ ಮಾಡೋಕ್ಕಾಗೋಲ್ಲ. ಇದನ್ನು ನಾವು ಆ ದೃಷ್ಟಿಯಿಂದ ಕಾಣಬಹುದು. ಮತ್ತು ಕವಿ ಕಳಕಳಿ ಕೂಡ ನೋಡಬಹುದು. ವೇದವನ್ನು ಈ ರೀತಿಯಾಗಿ ಬಳಸ್ಕೊಳ್ಳೋದ್ರೊಳಗೆ ಕಾವ್ಯವನ್ನು, ಕಾವ್ಯ ವಿದ್ಯೆಯನ್ನು ಎತ್ತಿ ಹಿಡಿಬೇಕು ಅಂತ ಅವನಿಗಿರುವ ಭಾವ. ತಥಾಪಿ ಸಂವೃಣು ಪ್ರಗಲ್ಭಸ್ಯ ಪುಂಸಕರ್ಮ. ಹಾಗಿದ್ದರೂ ಕೂಡ ನೀನು ಪ್ರೌಢಪುರುಷನ ವರ್ತನೆ ಬೇಡ, ನನ್ನ ಪಾಲಿಗೆ ಮಗನಾಗೇ ಇರು ಅಂತ ಹೇಳಿ, ಮಗುವಿನಂತೆ ಇರು, ಬಾಲೋಚಿತಂ ಚೇಷ್ಟಸ್ವ ಅಂತ ಹೇಳಿ ಅವನನ್ನು ಒಂದು ಅನೋಖ ಆಶ್ರಯಣಿ ಗಂಡಶೈಲ ತಲತಲ್ಪೆ ಸ್ನಾತುಂ ಅಭ್ರಗಂಗಾಂ ಜಗಾಮ. ಅವನೊಂದು ಕಡೆ ಮಲಗಿಸಿ ಅವಳು ದೇವಗಂಗೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾಳೆ. ಹಾಗೆ ಹೋದಾಗ ಅಲ್ಲಿಗೆ ದರ್ಭೆ ಸಮಿತ್ತು ಕುಶಗಳನ್ನೆಲ್ಲ ತರೋದಿಕ್ಕೆ ಅಂತ ಒಬ್ಬ ಮಹಾಮುನಿ ಶುಕ್ರಾಚಾರ್ಯ, ಮಹಾಮುನಿ ಉಶನಾಹ ಪರಿವೃತ್ತೆ ಭೂಷಣಿ ಊಷ್ಮೋಪಪ್ಲುತಂ ತಮ್ಮ ಅದ್ರಾಕ್ಷೀತ್. ಬಿಸಿಲಿನಲ್ಲಿ ಒದ್ದಾಡ್ತಾ ಇರ್ತಕ್ಕಂಥ ಮಗುವನ್ನು ನೋಡಿ, ಅಯ್ಯೋ ಯಾವುದೋ ಮಗು ಹೀಗಿದೆಯಲ್ಲ ಅಂತ ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಬರ್ತಾನೆ. ಆಗ ಅವನ ಅನುಗ್ರಹದಿಂದ ಶುಕ್ರಾಚಾರ್ಯನ ಬಾಯಿಂದ ಪದ್ಯ ಬಂತು. ಯಾ ದುಗ್ಧಾಪಿ ನ ದುಗ್ಧೇವ ಕವಿದೋಗ್ಧೃಭಿರನ್ವಹಂ ಹೃದಿನ ಸನ್ನಿಧತ್ತಾಂಸ ಸೂಕ್ತಿಧೇನು ಸರಸ್ವತಿ ಅಂತ. ಇದು ತ್ರಿವಿಕ್ರಮ ಭಟ್ಟನ ನಲಚಂಪು ಕಾವ್ಯದ ಮಂಗಳ ಶ್ಲೋಕ. ರಾಜಶೇಖರ ತ್ರಿವಿಕ್ರಮ ಭಟ್ಟನಿಗಿಂತ ಹಿಂದಿನವನೋ ಅಥವಾ ಅದೇ ಕಾಲದವನೋ ಸ್ವಲ್ಪ ಕಷ್ಟ ಹೇಳುವುದು. ಒಟ್ಟಿನಲ್ಲಿ ಆ ಕಾಲದ್ದು ಅಂತಂತೂ ನಮಗೆ ಗೊತ್ತಾಗುತ್ತದೆ. ತ್ರಿವಿಕ್ರಮ ಭಟ್ಟ ನಲಚಂಪುವನ್ನು ಬರೆದದ್ದು ರಾಷ್ಟ್ರಕೂಟರ ಕಾಲದಲ್ಲಿ, ಸಾಮಾನ್ಯವಾಗಿ 9-10ನೇ ಶತಮಾನದ ನಡುವಿನಲ್ಲಿ ಅಂತ ಅನ್ಬೋದು. ಆಗಲೇ ಇದು ಬಂದದ್ದು. ಇವನಿಂದ ರಾಜಶೇಖರ ತಗೊಂಡೋ, ತ್ರಿವಿಕ್ರಮ ಭಟ್ಟನಿಂದ ರಾಜಶೇಖರನಿಂದ ತ್ರಿವಿಕ್ರಮ ಭಟ್ಟ ತಗೊಂಡೋ ಗೊತ್ತಾಗೋಲ್ಲ. ಆದರೆ ಒಂದು ಊಹೆಯನ್ನು ಮಾಡಬಹುದು. ಅನುಮಾನ ಏನೆಂದರೆ, ಇದು ಎಲ್ಲ ಕಡೆಯಿಂದಲೂ ಉದಾಹರಣಾ ಪದ್ಯಗಳನ್ನು ಸಂಗ್ರಹ ಮಾಡಿದ ಕೋಶವಾದ ಕಾರಣ ರಾಜಶೇಖರ ತ್ರಿವಿಕ್ರಮ ಭಟ್ಟನಿಂದ ಇದನ್ನು ತೆಗೆದುಕೊಂಡಿರುವ ಸಾಧ್ಯತೆ ಹೆಚ್ಚು. ಹಾಗಾಗಿ ತ್ರಿವಿಕ್ರಮ ಭಟ್ಟನೇ ಆಗಲಿ, ಯಾವುದೇ ಕವಿ ಆಗಲಿ, ತನ್ನ ಕಾವ್ಯದ ಮಂಗಳ ಶ್ಲೋಕವನ್ನು ಮತ್ತೊಬ್ಬರಿಂದ ಎರವಲು ತಗೊಳ್ಳೋ ಸಾಧ್ಯತೆ ಕಡಿಮೆ. ಅದು ಅಷ್ಟು ಕೋಲಾಹಲವಾಗಿ ಪ್ರೌಢವಾದ ಚಂಪು ಕಾವ್ಯವನ್ನೇ ಬರೆದಿದ್ದಾನೆ. ನಮಗೆ ಉಪಲಬ್ಧ ಇರುವ ಚಂಪು ಕಾವ್ಯಗಳಲ್ಲಿಯೇ ಅತ್ಯಂತ ಪ್ರಾಚೀನವಾದದ್ದು ನಲಚಂಪು. ಅದು ಶ್ಲೇಷಮಯವಾಗಿ ಬಹಳ ಗಂಭೀರವಾಗಿದೆ. ಇರಲಿ, ಪದ್ಯ ಚೆನ್ನಾಗಿದೆ. ಎಷ್ಟು ಬಾರಿ ಹಾಲು ಕರೆದರೂ ಕೂಡ, ಎಷ್ಟೆಷ್ಟು ಕವಿಗಳು ಈ ಕಾಮಧೇನುವಿನ ಹಾಲು ಕರೆದರೂ ಒಂದು ಸ್ವಲ್ಪವೂ ಬತ್ತಿಲ್ಲದೆ ಇರತಕ್ಕಂಥ ಈ ಸೂಕ್ತಿಧೇನುವಾದ ಸರಸ್ವತಿಗೆ ನಮಸ್ಕಾರ ಅಂತ ತುಂಬ ಚೆನ್ನಾಗಿರುವ ಭಾವ. ಯಾ ದುಗ್ಧಾಪಿನ ದುಗ್ಧೇವ. ಎಷ್ಟು ಕೆಚ್ಚಲನ್ನು ಹಿಂಡಿ ಕರೆದರೂ ಮತ್ತೆ ಘಟೋದ್ನಿ ಪೀನೋದ್ನಿ ಆಗಿರತಕ್ಕಂಥದ್ದು. ತುಂಬು ಗೆಚ್ಚಲು ಕೊಡಗೆಚ್ಚಲು ಅದಕ್ಕೆ ಉಂಟು. ಕವಿದೋಗ್ಧೃಭಿರನ್ವಹಂ. ಅದೇ ತಾನೇ ಆ ಸರಸ್ವತಿಯ ಒಂದು ಶಕ್ತಿ. ಅಪೂರ್ವ ಕೋಪಿ ಕೋಶೋಯಂ ವಿದ್ಯತೆ ತವ ಭಾರತಿ ವ್ಯಯತೋ ವೃದ್ಧಿಮಾಯಾತಿ ಕ್ಷಯಂ ಯಾತಿ ಚ ಸಂಚಯಾತ್. ನಿನ್ನ ಬೊಕ್ಕಸ ವಿಚಿತ್ರವಾದದ್ದಮ್ಮ, ಖಾಲಿ ಮಾಡಿದಷ್ಟು ತುಂಬಿಕೊಳ್ಳುತ್ತೆ, ಹಾಗೆ ಇಟ್ಟಿದ್ದಷ್ಟು ಖಾಲಿ ಆಗಿಬಿಡುತ್ತೆ ಅಂತ. ಆ ವಾಗ್ವಿಲಾಸ ಅಂಥದ್ದು. ಇನ್ನು ಹೊಸ ಬರವಣಿಗೆಗೆ, ಹೊಸ ಕಲೆಗೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ, ಆನಂದವರ್ಧನ 1100 ವರ್ಷಗಳಿಗೂ ಮುಂಚೆ ಹೇಳಿದ್ದಾನೆ. ಒಬ್ಬ ವಾಲ್ಮೀಕಿ ಆದ ಮೇಲೆ ಇನ್ನೊಬ್ಬ ಕಾಳಿದಾಸನಿಗೆ ಅವಕಾಶ ಇದೆ ಅನ್ನೋದ್ರಿಂದಲೇ ಗೊತ್ತಾಗುತ್ತದೆ. ವಾಚಸ್ಪತಿ ಸಹಸ್ರಾಣಂ ಸಹಸ್ರೈರಪಿ ಯತ್ನತಃ ಪ್ರಮೃಷ್ಟಾಪಿ ಕ್ಷಯಂ ನೈತಿ ಪ್ರಕೃತಿ ಜಗತಾಮಿವ. ಅದು ಎಷ್ಟು
ಬೃಹಸ್ಪತಿ ಸಹಸ್ರರು ಬಂದು ನಿರ್ಮಾಣ ಮಾಡಿದ್ರು ಹೊಸ ಹೊಸ ಕಲ್ಪನೆಗಳಿಗೆ, ಹೊಸ ಹೊಸ ಶಿಲ್ಪನೆಗಳಿಗೆ ಅವಕಾಶ ಇದ್ದೇ ಇರುತ್ತದೆ ಅಂತ ಅಂಥ ತತ್ವವನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದು. ತತ್ಪೂರ್ವಕಂ ಅಧ್ಯೇತೃಣಾಂಚ ಸುಮೇಧತ್ವಂ ಆದಿದೇಶ. ಆಮೇಲೆ ತಾನು ಇದನ್ನು ಅಧ್ಯಯನ ಮಾಡಿದವರಿಗೆಲ್ಲ ಒಳ್ಳೆ ಮೇಧಾಶಕ್ತಿ ಬೆಳೆಯಲಿ ಅಂತ ಹರಿಸ್ತಾನೆ. ಆವತ್ತಿನಿಂದ ಶುಕ್ರಾಚಾರ್ಯನನ್ನು ಕವಿ ಅಂತ ಕರೆಯೋದಕ್ಕೆ ಆರಂಭ ಮಾಡಿದ್ರು. ತದುಪಚಾರಾಚ್ಚ ಕವಯ ಇತಿ ಲೋಕಯಾತ್ರ ಕವಿರಿತಿ ಚ ತತಃ ಪ್ರಭೃತಿ ತಮ್ಮ ಉಶನಸಂ ಸಂತಹ ಕವಿರಿತ್ಯಾಚಕ್ಷತೆ. ಶುಕ್ರಾಚಾರ್ಯನಿಗೆ ಕವಿ ಅನ್ನುವ ಹೆಸರು ಬಂದಿದ್ದು ಈ ಕಾರಣದಿಂದ. ಇಲ್ಲಿ ನೋಡಿ, ಬೃಹಸ್ಪತಿಗೂ ಕಾವ್ಯಪುರುಷ ಗುರು, ಶುಕ್ರಾಚಾರ್ಯನಿಗೂ ಗುರು, ದೇವಾಸುರರಿಬ್ಬರಿಗೂ ಕಾವ್ಯಪುರುಷ ಬೇಕು ಅಂತ ಗೊತ್ತಾಗುತ್ತದೆ. ಮತ್ತು ಶುಕ್ರಾಚಾರ್ಯ ಕವಿ ಅನ್ನೋದಕ್ಕೆ ಭಗವದ್ಗೀತೆಯಲ್ಲೇ ಬರುತ್ತದೆ. ಕವೀನಾ ಮುಶನಾಃ ಕವಿ ಅಂತ ಕೃಷ್ಣ ಹೇಳ್ತಾನೆ. ವಿಭೂತಿ ಯೋಗದಲ್ಲಿ ನಾನು ಕವಿಗಳ ಪೈಕಿ ಶುಕ್ರಾಚಾರ್ಯನಾಗಿದ್ದೀನಿ ಅಂತ. ನಮ್ಮ ಜ್ಯೋತಿಷದಲ್ಲಿ ಈಗಲೂ ಕೂಡ ಯಾವ ಜಾತಕದಲ್ಲಿ ಶುಕ್ರ ಉಜ್ವಲವಾಗಿದ್ದಾನೋ ಅವನು ಸ್ವಕ್ಷೇತ್ರದಲ್ಲಿಯೋ, ಮೂಲ ತ್ರಿಕೋಣದಲ್ಲಿಯೋ, ಉಚ್ಚಸ್ಥಾನದಲ್ಲಿಯೋ ಅಥವಾ ಒಳ್ಳೆ ಅನುಕೂಲಕಾರಿಯಾದಂಥ ಜಾಗಗಳಲ್ಲಿದ್ದಾನೋ ಆ ಶುಕ್ರ ಇದ್ದಂಥ ಜಾತಕದಲ್ಲಿ ಕಾವ್ಯ ಪ್ರತಿಭೆ, ಕಲಾ ಪ್ರತಿಭೆ ಇವೆಲ್ಲ ಇರುತ್ತದೆ ಅಂತನ್ನುವುದು. ಶುಕ್ರದಶೆಯಲ್ಲಿ ಸಾಮಾನ್ಯವಾಗಿ ಈ ಥರದ ಕೆಲಸಗಳನ್ನು ಚೆನ್ನಾಗಿ ಮಾಡಬಲ್ಲರು, ಸುಖ ಪಡಬಲ್ಲರು, ಬೇರೊಬ್ಬರಿಗೂ ಸಂತೋಷ ಕೊಡಬಲ್ಲರು ಅನ್ನುವುದೆಲ್ಲ ಬಂದಿದೆ. ಮತ್ತು ಕವಿ ಶಬ್ದ ಕಬೃ ವರ್ಣೆ ಅನ್ನುವ ಧಾತುವಿನಿಂದ ಬಂದಿದೆ ಅಂತ ರಾಜಶೇಖರ ಮೊದಲ ಬಾರಿಗೆ ಕೊಡ್ತಾನೆ. ಕೃಷ್ಣಮೂರ್ತಿಗಳು ಇದರ ಬಗ್ಗೆ ಟಿಪ್ಪಣಿ ಬರೀತಾ ವೈಯಾಕರಣರು ಇದನ್ನು ಒಪ್ಪೋಲ್ಲ, ಆದರೂ ಇದು ಲೋಕಪ್ರಸಿದ್ಧಿಯಲ್ಲಿದೆ ಅಂತ ಹೇಳ್ಬಿಟ್ಟು ಅಂತಾರೆ. ಅಂದರೆ ವರ್ಣನೆ ಮಾಡಬಲ್ಲವನು ಕವಿ ಅಂತ. ಆದರೆ ಈ ಒಂದು ಧಾತುವಿನಿಂದ ಕಬರಿ ಈ ರೀತಿಯಾದ ಪದಗಳು ಬರುತ್ತವೆ ಹೊರತುನುವೆ ಕಬರು ವರ್ಣನೆ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಕರ್ಬ್ರ, ಕಬರಿ ಈ ಬಗೆಯ ಪದಗಳು ಬರುತ್ತವೆ ಅಂತ ಕೃಷ್ಣಮೂರ್ತಿಗಳು ಹೇಳ್ತಾರೆ. ಏನೇ ಇದ್ದರೂ ಹೇಗೋ ಒಂದು ಧಾತು ಮೂಲತ್ವ ತೋರಿಸಬೇಕು ಕವಿ ಶಬ್ದಕ್ಕೆ ಅಂದರೆ ಇದೊಂದಿದೆ, ಏನು ಮಾಡೋಕ್ಕಾಗೋಲ್ಲ. ಕೆಲವೊಮ್ಮೆ ಆ ಥರದ್ದನ್ನು ಗೋತ್ರ ಇಲ್ಲದವರಿಗೆ ಕಾಶ್ಯಪ ಗೋತ್ರ ಅನ್ನುವಂತೆ ಮಾಡಬೇಕಾಗುತ್ತದೆ. ಕಾವ್ಯೈಕ ರೂಪತ್ವಾಚ್ಚ ಸಾರಸ್ವತೇಯೇಪಿ ಕಾವ್ಯಪುರುಷ ಇತಿ ಭಕ್ತಿಯ ಪ್ರಯುಜ್ಯತೆ. ತತಶ್ಚ ವಿನಿವೃತ್ತ ವಾಗ್ದೇವಿ ತತ್ರ ಪುತ್ರಮಪಶ್ಯಂತಿ ಮಧ್ಯೆ ಹೃದಯಂ ಚಕ್ರಂದ. ಆಮೇಲೆ ಇತ್ತ ಸರಸ್ವತಿ ಬಂದು ನೋಡ್ತಾಳೆ, ನೋಡಿ ಗೋಳಾಡ್ತಾಳೆ, ಕಂದ ಕಾಣದಿಸಲಿಲ್ವಲ್ಲ ಅಂತ. ಮಧ್ಯೆ ಹೃದಯಂ ಅಂದರೆ ಹೃದಯಪೂರ್ವಕವಾಗಿ ಗೋಳಾಡ್ತಾಳೆ, ಸಂಕಟ ಪಡ್ತಾಳೆ ಅಂತ. ಪ್ರಸಂಗಾಗತಶ್ಚ ವಾಲ್ಮೀಕಿರ್ ಮುನಿವೃಷ ಸಪ್ರಶ್ರಯಂ ತಮುದಂತಂ ಉದಾಹೃತ್ಯ ಭಗವತ್ಯೈ ಭೃಗುಸೂತೇ ಆಶ್ರಮ ಪದಂ ಅದರ್ಶಯತೆ. ಆಗ ಅತ್ತ ಬಂದಂಥ ವಾಲ್ಮೀಕಿ ಇದನ್ನು ಕಂಡು ಶುಕ್ರಾಚಾರ್ಯನ ಆಶ್ರಮಕ್ಕೆ ಹೋಗಿರ್ಬೋದು, ಹತ್ತಿರದಲ್ಲೇ ಇರೋದದು ಅಂತ ತೋರಿಸಿಕೊಟ್ಟ ಅಂತ. ಒಂದು ಸ್ವಾರಸ್ಯ, ಈ ಶುಕ್ರಾಚಾರ್ಯ ಭೃಗುವಿನ ಮಗ. ಆ ಭೃಗುವಂಶದಲ್ಲಿಯೇ ಬಂದವನು ವಾಲ್ಮೀಕಿ ಕೂಡ. ವಾಲ್ಮೀಕಿಗೂ ಭಾರ್ಗವ ಅಂತ ಕರೀತಾರೆ. ಆತ ಚ್ಯವನ ಮಹರ್ಷಿಯ ಮಗ ಅಂತ ಕೂಡ ಹೇಳುವುದುಂಟು. ಶುಕ್ರನಿಂದ ಮುಂದೆ ಬಂದಂತೆ ಆ ಪೀಳಿಗೆಯಲ್ಲಿ ಬಂದವನು ಚ್ಯವನ ಅಂತ. ಕೆಲವರು ಶುಕ್ರಾಚಾರ್ಯನ ಮಗನೇ ಚ್ಯವನ ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ವಾಲ್ಮೀಕಿ, ಶುಕ್ರ ಇವರೆಲ್ಲರೂ ಒಂದೇ ಭಾರ್ಗವರು ಅಂತ. ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸಿದವರಲ್ಲಿ ಭಾರ್ಗವರ ಕೊಡುಗೆ ತುಂಬ ಉಂಟು. ನಾನು ಒಂದು ಲೇಖನವೂ ಬರೆದಿದ್ದೀನಿ, ಆಸಕ್ತರು ನೋಡಬಹುದು ಆ ಬಗ್ಗೆ. ಅಲ್ಲಿ ವಾಲ್ಮೀಕಿಗೆ ಕೂಡ ಕಾವ್ಯ ಸ್ಫೂರ್ತಿ ಉಂಟಾಗುತ್ತದೆ. ಅವನು ಆ ಮಗುವನ್ನು ಕಾಣ್ತಾ ಇದ್ದಂತೆ ಅವನು ಪದ್ಯವನ್ನು ಹೇಳ್ತಾನೆ. ಆಮೇಲೆ ಸಾಪಿ ಪ್ರಸ್ತುತ ಪಯೋಧರ ಪುತ್ರಾಯ ಅಂಕಪಾಲೀಂ ದದಾನ ಶಿರಸಿ ಚ ಚುಂಬಂತಿ ಸ್ವಸ್ತಿಮತ ಚೇತಸ ಪ್ರಾಚೇತಸ ಯಾಪಿ ಮಹರ್ಷಯೇ ನಿಭೃತಂ ಸಚ್ಛಂದಸಿ ವಚಾಂಸಿ ಪ್ರಾಯಚ್ಛತೆ. ಮಗನ್ನ ದಕ್ಕಿಸಿಕೊಟ್ಟ ಅಂತ ಸರಸ್ವತಿ ವಾಲ್ಮೀಕಿಗೂ ಅನುಗ್ರಹ ಮಾಡಿದಳು. ಅವನು ಆಗಲೇ ಕ್ರೌಂಚ ವಧೆಯನ್ನು ಕಂಡಿದ್ದ. ಇಲ್ಲಿ ರಾಜಶೇಖರ ಕ್ರೌಂಚಿ ವಧೆ ಅಂತ ಬರೀತಾನೆ. ಹೆಣ್ಣು ಹಕ್ಕಿ ಸತ್ತಾಗ ಗಂಡು ಹಕ್ಕಿ ದುಃಖಪಟ್ಟದ್ದು ಅಂತ. ಆನಂದವರ್ಧನನು ಹಾಗೆ ಬರೆದಿದ್ದಾನೆ. ಅರೆ, ಮೂಲ ವಾಲ್ಮೀಕಿ ರಾಮಾಯಣ ಇವತ್ತು ಉಪಲಬ್ಧ ಇರುವಂತೆ ಕ್ರೌಂಚ ವಧೆಯಾದಾಗ ಕ್ರೌಂಚಿ ದುಃಖಪಟ್ಟಿದ್ದು ಅಂತ. ನಿಷಾದ ನಿಹತ ಸಹಚರೀಕಂ ಕ್ರೌಂಚ ಯುವಾನಂ ಕರುಣ ಕ್ರೇಂಕಾರಯ ಗಿರಾ ಕ್ರಂದಂತ ಮುದೀಕ್ಷ ಶೋಕವಾನ್ ಶ್ಲೋಕಂ ಉಜ್ಜಗಾದ. ಶ್ಲೋಕತ್ವಮಾಗತಃ ಅಂತ ರಾಮಾಯಣದಲ್ಲಿದೆಯಲ್ಲ, ಅಶೋಕ ಬಂದದ್ದು ಶ್ಲೋಕವಾಯಿತು. ಮಾನಿಷಾದ ಪ್ರತಿಷ್ಠಾಂತ್ವಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅನ್ನುವ ಶ್ಲೋಕ ಬಂತು ಅಂತ.
ಆಮೇಲೆ ತಥೋ ದಿವ್ಯದೃಷ್ಟಿರ್ ದೇವಿ ತಸ್ಮಾ ಅಪಿ ಶ್ಲೋಕಾಯ ವರಮದಾತ್ ಯದುತ ಅನ್ಯದ್ ಅನಧೀಯಾನಃ ಯಹ ಪ್ರಥಮಂ ಏನಂ ಅಧ್ಯೇಷ್ಯತೆ ಸ ಸಾರಸ್ವತಃ ಕವಿ ಸಂಪತ್ಸ್ಯತ ಇತಿ. ಒಂದೊಂದು ಕವಿಯು ಅಂದರೆ ಶುಕ್ರಾಚಾರ್ಯ ಇರ್ಬೋದು, ಮತ್ತು ಇದೀಗ ವಾಲ್ಮೀಕಿ ಇರ್ಬೋದು, ಪದ್ಯಗಳನ್ನು ಹೇಳದಂತೆ ಅವಳು ತಾನು ಅವರುಗಳಿಗೆಲ್ಲ ಒಂದೊಂದು ವರವನ್ನು ಕೊಡ್ತಾಳೆ. ಏನಂದರೆ ಈ ಶ್ಲೋಕವನ್ನು ಅಭ್ಯಾಸ ಮಾಡಿಕೊಂಡು ಬಂದರೆ ಅವನು ತನ್ನಂತೆ ತಾನೇ ಪದ್ಯ ರಚನೆ ಮಾಡ್ತಾನೆ, ಅವನು ಸಾರಸ್ವತ ಕವಿ ಆಗ್ತಾನೆ ಅಂತ. ಇದು ಒಂದು ಅತಿಶಯ ಕಾವ್ಯದ ಬಗ್ಗೆ, ವಾಲ್ಮೀಕಿಯ ಈ ಶ್ಲೋಕದ ಬಗ್ಗೆ ಹೇಳುವುದು ಫಲಶ್ರುತಿ. ಆದರೆ ಒಂದಂತೂ ನಿಜ, ವಾಲ್ಮೀಕಿ ರಾಮಾಯಣವನ್ನು ಚೆನ್ನಾಗಿ ಓದಿಕೊಂಡ್ರೆ ಸಾಕು, ಒಳ್ಳೆ ಗತಿ ಸಂಸ್ಕೃತದಲ್ಲಿ ಬರುತ್ತದೆ, ಅವರಿಗೆ ಸಹಜವಾಗಿಯೇ ಶ್ಲೋಕ ರಚನೆ ಬಂದುಬಿಡುತ್ತದೆ. ಎನ್ ಮೂರ್ತಿರಾಯರೇ ತಮ್ಮನ್ನೇ ಒಂದು ಉದಾಹರಣೆಯಾಗಿ ಕೊಟ್ಟುಕೊಂಡಿದ್ದಾರೆ. ಅವರು ವಾಲ್ಮೀಕಿ ರಾಮಾಯಣವನ್ನು ಒಮ್ಮೆ ಓದಿ ಶ್ಲೋಕ ಲೀಲಾಜಾಲವಾಗಿ ಹೇಳೋಕ್ಕಾಯಿತು ಅಂತ. ಹೇಳಿದ ಶ್ಲೋಕ ರಾಮನ ಬೈಗಳಾಯಿತು ಬಿಡಿ. ಅದಕ್ಕೆ ನಮ್ಮ ಗುರುಗಳ ರಂಗನಾಥ್ ಶರ್ಮರು ಕೋಪ ಮಾಡಿಕೊಂಡು ಒಂದು ಪ್ರತಿ ಶ್ಲೋಕವನ್ನು ಬರೆದರು. ಆದರೆ ಅವರಂತೂ ರಾಮಾಯಣವನ್ನು ಓದಿ ಶ್ಲೋಕ ಅವರ ಬಾಯಿಂದ ಬಂದದ್ದು ನಿಜ. ಅದನ್ನು ಅವರು ಬರ್ಕೊಂಡಿದ್ದಾರೆ. ಅವರು ನನಗೆ ಹೇಳಿದ್ರು ಕೂಡ ಮೂರ್ತಿರಾಯರು ಹೀಗೆ ಸಾರಸ್ವತ ಕವಿ ಆಗ್ತಾನೆ ಅಂತ. ಆಮೇಲೆ ಸತು ಮಹಾಮುನಿ ಪ್ರವೃತ್ತವಚನ ರಾಮಾಯಣಂ ಇತಿಹಾಸಂ ಸಮದ್ರಭತ್. ಆತ ರಾಮಾಯಣವನ್ನು ಇತಿಹಾಸ ಕಾವ್ಯವಾಗಿ ಬರೆದ. ಹೀಗೆ ದ್ವೈಪಾಯನಸ್ತು ಶ್ಲೋಕ ಪ್ರಥಮಾಧ್ಯಾಯಿ ತತ್ಪ್ರಭಾವೇನ ಶತಸಹಸ್ರೀಂ ಸಂಹಿತಾಂ ಭಾರತಂ. ಈ ಶ್ಲೋಕವನ್ನು ವ್ಯಾಸಂಗ ಮಾಡಿಯೇ ಜಪ ಮಾಡಿಯೇ ದ್ವೈಪಾಯನ ಮಹರ್ಷಿ ವ್ಯಾಸರೂ ಕೂಡ ಬರೆದದ್ದಾಯಿತು. 1100 ಅಂತಂದರೆ 1,00,000 ಶ್ಲೋಕಗಳ ಮಹಾಭಾರತವನ್ನು ಬರೆದರು ಅಂತ. ಹೀಗಿದ್ದಾಗ ಏಕದಾತು ಬ್ರಹ್ಮರ್ಷಿ ವೃಂದಾರಕಯೋ ಶ್ರುತಿ ವಿವಾದೆ ದಾಕ್ಷಿಣ್ಯವಾನ್ ದೇವ ಸ್ವಯಂಭೂ ತಾಮಿಮಾಂ ನಿರ್ಣೇತ್ರೀಂ ಮುದ್ದಿದೇಶ. ಈ ಥರ ಭೂಲೋಕದಲ್ಲಿ ಕಾವ್ಯ ಪ್ರಪಂಚ ಹುಟ್ಟುತ್ತಾ ಬೆಳೀತಾ ಇದ್ದಂತೆ ದೇವಲೋಕದಲ್ಲಿ ವೇದಾರ್ಥವನ್ನು ಕುರಿತು ಮಹರ್ಷಿಗಳ ಮಧ್ಯೆ ಏನೋ ತಗಾದೆ ಬಂತು. ಆಗ ತೀರ್ಮಾನ ಕೊಡೋದಕ್ಕೆ ಬ್ರಹ್ಮನಿಗೆ ಸಂಕೋಚ. ಯಾವ ಋಷಿಪರ ಕೊಟ್ಟರೂ ಮಿಕ್ಕವರಿಗೆ ನೊಂದುಕೊಳ್ಳುವಂತೆ ಆಗುತ್ತದೆ ಅಂತ ದಾಕ್ಷಿಣ್ಯದಿಂದ ಆತ ಸರಸ್ವತಿ ತೀರ್ಮಾನ ಕೊಟ್ಟರೆ ಪರವಾಗಿಲ್ಲ ಅಂತ ಅವಳನ್ನು ಭೂಲೋಕದಿಂದ ಕರೆಸ್ಕೊಳ್ತಾನೆ. ಆಗ ತಾಯಿ ಜೊತೆ ಮಗನೂ ಹೋಗ್ತೀನಿ, ತಾನೂ ಬರ್ತೀನಿ ಅಂತಂತಾನೆ. ಉಪಶ್ರುತ ವೃತ್ತಾಂತಶ್ಚ ಮಾತರಂ ವ್ರಜಂತೀಂ ಸೋನುವವ್ರಾಜ. ಅಮ್ಮ ನಾನೂ ಬರ್ತೀನಿ ಅಂತಾನೆ. ಆಗ ಅವಳು ಹೇಳ್ತಾಳೆ, ವತ್ಸ ಪರಮಿಷ್ಟಿನ ಅನನುಮತಸ್ಯತೆ ನ ಬ್ರಹ್ಮಲೋಕಯಾತ್ರ ನಿಶ್ರೇಯಸಾಯ. ಅಪ್ಪ, ನಿನ್ನ ತಾಯೇ ನಾನಾಗಿರ್ಬೋದು, ಬ್ರಹ್ಮ ನಿನ್ನ ತಂದೆನೇ ಆಗಿರ್ಬೋದು, ನೀನು ವೀಸಾ ಮಾಡಿಸ್ಕೊಳ್ಳದೆ ಅಲ್ಲಿಗೆ ಬರೋ ಹಾಗಿಲ್ಲ ಅಂತ. ಅಂದರೆ ಅವನ ಅನುಮತಿ ಕೊಡದೆ ಸಾಧ್ಯವಾಗುವುದಿಲ್ಲ. ನೀನು ಹುಟ್ಟಿದ್ದು ಭೂಲೋಕದಲ್ಲಿ, ಅಲ್ಲೇ ನಿನಗೆ ಹುಟ್ಟಿದ್ದಿದ್ರೆ ಬೈ ಬರ್ತ್ ಸಿಟಿಸನ್ಶಿಪ್ ಬರ್ತಾಯಿತ್ತು, ಸತ್ಯಲೋಕ ಸಿಟಿಸನ್ಶಿಪ್ಪು ಇಲ್ಲಿಲ್ಲವಲ್ಲ ಅಂತ. ಅಲ್ಲಿ ಒಂದು ಸ್ವಾರಸ್ಯವೂ ಇದೆ. ಏನೆಂದರೆ ಈ ಶಾಸ್ತ್ರಗ್ರಂಥಗಳು, ಅದರೊಳಗೂ ಅಪೌರುಷೇಯ ಅಂತನ್ನುವ ಮತಗ್ರಂಥಗಳು, ವೇದಾದಿಗಳು ಸೂಪರ್ ನ್ಯಾಚುರಲ್, ದೇವವಾಣಿಯೇ ಅದು. ಅದರ ಮಟ್ಟಕ್ಕೆ ಕಾವ್ಯ ಬರೋಲ್ಲ. ಕಾವ್ಯ ಯಾವತ್ತೂ ಕಳಪೆ ಅಂತ, ಅದು ಎಡಗೈಯೇನೆ, ಅದನ್ನು ಮೇಲಕ್ಕೆ ತರಿಸಬೇಕು. ಅದಕ್ಕೆ ಕವಿ ಒಂದು ತಂತ್ರ ಮಾಡಿದ್ದಾನೆ. ಅದು ಏನಂದರೆ, ದೇವಲೋಕದಲ್ಲಿ ವೇದಾರ್ಥ ನಿಶ್ಚಯದಲ್ಲಿ ತೊಡಕು ಬಂದಾಗ ಮಿಕ್ಕಿ ಯಾರಿಗೂ ಆಗದೆ ಕಟ್ಟಕಡೆ ಕಾವ್ಯಪುರುಷನೇ ಹೋಗಬೇಕಾಗುತ್ತದೆ ಅಂತ. ಅಂದರೆ ವೇದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾವ್ಯವೇ ಬೇಕಾಗುತ್ತದೆ. ಹಿಂದೊಮ್ಮೆ ಶೃಂಗೇರಿಯಲ್ಲಿ ಭಾರತೀ ತೀರ್ಥರನ್ನ ಒಂದು ಅವಧಾನದ ಸಂದರ್ಭದಲ್ಲಿ ನೋಡಿದಾಗ, ಅವರು ಕರೆದಿದ್ರು, ಹೋಗಿದ್ದಾಗ ಕಿಮಧೀತಂ ಶಾಸ್ತ್ರಂ ಭವತಾ ಅಂತ ಕೇಳಿದ್ರು. ಅಲಂಕಾರ ಶಾಸ್ತ್ರ. ಓಹೋ, ಅಲಂಕಾರ ಪಂಡಿತೋಸಿ ಅಂತಂದರು. ಅಲಂಕಾರ ಪಂಡಿತ ನೀನು ಅಂತ. ಆಗ ಅದು ಅಲಂಕಾರ ಪಂಡಿತ ಅಂದರೆ ಪಂಡಿತ ಅಲ್ಲ ಅನ್ನೋ ಥರ ತಾನೇ ಅದಕ್ಕಿರ್ತಕ್ಕಂಥದ್ದು. ಅಲಂಕಾರ ಶಾಸ್ತ್ರವಲ್ಲ ಅಂತಲೂ ಎಷ್ಟೋ ಜನ ಆಕ್ಷೇಪ ಮಾಡ್ತಾರೆ ಅಂತ ನೆನ್ನೆಯೂ ಹೇಳಿದೆ. ಆಗ ತದೇವ ಶಾಸ್ತ್ರಂ ಅಂತಂದೆ ನಾನು. ಕಥಮಯಂ ಪ್ರೌಢಿವಾದ ಅಂತ ಬಿಟ್ಟಂದರು. ಇದೇನು ದೊಡ್ಡ ಆಡಂಬರದ ವಾದವಾದರೂ ಹುರುಳಿಲ್ಲದ್ದು ಅಂತ. ಆಗ ನೋಡಿ, ನಿಮಗೆ ವೇದಾಂತದಲ್ಲಿ ಏನು ಬೇಕಾಗುತ್ತದೆ ಅದು ಇಲ್ಲೇ ಸಿಗೋದು. ನೀವು ವೇದಾಂತದಲ್ಲಿ ಪ್ರಮಾಣ ಅಂದ್ಕೋತೀರಾ. ನ್ಯಾಯಶಾಸ್ತ್ರವನ್ನು ನೀವು ತಗೊಂಡಾಗ ನ್ಯಾಯಶಾಸ್ತ್ರದಲ್ಲಿ ಅನುಭವಕ್ಕೆ ಬೆಲೆಯೇ ಕೊಟ್ಟಿಲ್ಲ. ಅದ್ವೈತ ವೇದಾಂತಿಗಳು ಬೆಲೆ ಕೊಡೋದು ಅನುಭವಕ್ಕೆ, ನಾವು ಕೊಡ್ತಕ್ಕಂಥದ್ದು ರಸಿಕಾನುಭವಕ್ಕೆ ಬೆಲೆ ಕೊಡೋದು. ಹೀಗಾಗಿ ಪ್ರಮಾಣ ನೋಡಿದಾಗ ನಮ್ಮ ಶಾಸ್ತ್ರಕ್ಕೆ ನಿಮ್ಮ ಶಾಸ್ತ್ರಕ್ಕೆ ಹೆಚ್ಚಿನ ಸಾಮ್ಯ ಇದೆಯೇ ಹೊರತು ನೀವು ಅಭಿಮಾನಿಸ್ತಕ್ಕಂಥ ನ್ಯಾಯಶಾಸ್ತ್ರ ಅಲ್ಲ ಅಂತಂದೆ. ಅವ್ರಿಗೆ ಸಂತೋಷವಾಯಿತು, ಆದರೆ ಸಮಾಧಾನ ಆಗಲಿಲ್ಲ. ಅಂದರೆ ಆ ಬಗೆಯ ಮಡಿವಂತಿಕೆ ಇದ್ದದ್ದೇ ಹೌದು. ಮೀಮಾಂಸಕರು ವೇದ ರಕ್ಷಣೆಗಾಗಿಯೇ ಹುಟ್ಟಿದವರು ಅಂತ. ಅವರು ಕಾವ್ಯಾಲಾಪಂಶ್ಚ ವರ್ಜಯೇತ್ ಅಂತ. ಪಾಪ ಪ್ರತಿಯೊಂದು ಕಾವ್ಯದ ವ್ಯಾಖ್ಯಾನದ ಸಂದರ್ಭದಲ್ಲೂ ಸಾಮಾನ್ಯವಾಗಿ ವ್ಯಾಖ್ಯಾತೃಗಳು ಯದ್ಯಪಿ ಕಾವ್ಯಾಲಾಪಂಶ್ಚ ವರ್ಜಯೇತ್ ತತ್ವ ಅಸತ್ಕಾವ್ಯ ಸಂದರ್ಭೆ,
ಕಾವ್ಯಾಲಾಪಗಳನ್ನು ವರ್ಜಿಸಬೇಕು ಅಂತಂದ್ರೆ ಅದು ಅಸತ್ ಕಾವ್ಯಕ್ಕೆ. ಮನುಸ್ಮೃತಿನಲ್ಲಿ ನೋಡಿ, ಗೀತ ನೃತ್ಯ ವಾದ್ಯ ಪರಿವರ್ಜನಂ ಅದನ್ನೆಲ್ಲ ದೂರ ಇಡಬೇಕು ಅಂತಲೇ. ಅಂದರೆ ಕಾವ್ಯ ಕೆಡಿಸಿಬಿಡುತ್ತೆ ಅಂತ. ಆ ಥರ ಕವಿಗಳು ಆಡ್ತಾರೆ ಎಷ್ಟೋ ಬಾರಿ, ಅದು ಉಂಟು. ಇದು ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಪಾಶ್ಚಾತ್ಯ ಪ್ರಪಂಚದಲ್ಲೂ ಹಾಗೆ ಉಂಟು. ಕವಿಗಳು ಎಷ್ಟೋ ಬಾರಿ ಅನೈತಿಕವಾಗಿ ನಡ್ಕೊಳ್ತಾರೆ, ಅವರು ಸರಿ ಇಲ್ಲ, ತಲೆ ಕೆಟ್ಟವನು. ಪ್ಲೇಟೋಯಿಂದ ಮೊದಲುಗೊಂಡು ಕವಿನಿಂದೆ ತುಂಬ ಉಂಟು. ಒಂದು ಸ್ವಲ್ಪ ಮಟ್ಟಿಗೆ ರೀಸೆಂಟ್ ಅಂತ ಅನಿಸಿದ್ರು, ನೆಗಡಿಗೆ ಮೂಗನ್ನು ಕೊಯ್ಯುವುದು ವಿವೇಕವಲ್ಲ, ಅದಕ್ಕೆ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಕವಿ ಇದೊಂದು ಕಥನ ತಂತ್ರ ಮಾಡಿದ್ದಾನೆ, ಮತ್ತು ಅಲ್ಲಿರುವುದು ಐತಿಹಾಸಿಕವಾದ ಸಂಘರ್ಷ ಕೂಡ. ಆದರೆ ಈ ಸಂಘರ್ಷವನ್ನು ನಾವು ಈ ಎಡಚರ ತರಹ ಅಬ್ನಾರ್ಮಲ್ ಆಗಿ ಬೆಳೆಸಬಾರದು. ಏನೆಂದರೆ ಇದು ಇನ್ಫೈಟ್ ನಡೀತಾನೆ ಇರತಕ್ಕಂಥದ್ದು, ನಮ್ಮೊಳಗೆ ಎಷ್ಟೋ ಬಾರಿ ನಡೀತಾ ಇರ್ತದೆ. ಅಬ್ಸಲ್ಯೂಟ್ ಲೆಫ್ಟ್ ಆ್ಯಂಡ್ ಅಬ್ಸಲ್ಯೂಟ್ ರೈಟ್ ಅನ್ನುವಂಥದ್ದು ಎಲ್ಲೋ ಹೊರಗಡೆ ಇರತಕ್ಕಂಥದ್ದಲ್ಲ, ನಮ್ಮ ಅಂತರಂಗದಲ್ಲಿಯೇ ಇರುತ್ತವೆ. ದ್ವೈತಾದ್ವೈತಗಳು ಎಲ್ಲೋ ಶಂಕರರಲ್ಲಿ ಮಧ್ವಾಚಾರ್ಯರಲ್ಲಿ ದೇಶ ವಿಶಾಲವಾಗಿ ಎಷ್ಟೆಷ್ಟೋ ಪೋಲ್ಸ್ ಅಪಾರ್ಟ್ ಆಗಿ ಇರತಕ್ಕಂಥದ್ದಲ್ಲ. ನಮ್ಮ ಅಂತರಂಗದಲ್ಲಿ ಆಗ ಈಗ ಅದಕ್ಕೂ ಇದಕ್ಕೂ ಹೊಯ್ದಾಟಗಳು ಬರ್ತಾ ಇರ್ತವೆ. ಒಮ್ಮೆ ಹಾಗೆ ಒಮ್ಮೆ ಹೀಗೆ ನಡ್ಕೋತಾನೆ ಇರ್ತೀವಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಬಾರಿಯೂ ನಮಗೆ ಕೆಲವೊಮ್ಮೆ ಸರಳತೆ ತುಂಬ ದೊಡ್ಡದು ಅನಿಸುತ್ತೆ, ಕೆಲವೊಮ್ಮೆ ಗಾಂಭೀರ್ಯ ದೊಡ್ಡದು, ಸೊಫಿಸ್ಟಿಕೇಶನ್ ದೊಡ್ಡದು ಅಂತ ಅನಿಸುತ್ತದೆ. ರಾಮಸ್ವಾಮಿಯವರು DVG ಅವ್ರ ಬಗ್ಗೆ ಬರೀತಾರೆ. ಅವರು ಅನುದಿನವೂ ಪ್ರಯೋಗಗಳು ಮಾಡ್ತಾಯಿದ್ರು. ಪರಿಷ್ಕಾರವಾಗಿರಬೇಕು, ಸುಷ್ಟು ರೂಪಗಳನ್ನು ಬಳಸಬೇಕು, ಸ್ವಲ್ಪ ಬರೆದ್ರೂ ಪರವಾಗಿಲ್ಲ, ಚೆನ್ನಾಗಿರಬೇಕು ಅಂತ. ಕೆಲವು ದಿವಸ ಆಗನ್ನೋದು ನಡೀತಾ ಇರಬೇಕು ಕೆಲಸ, ಪರ್ಫೆಕ್ಷನ್ ಈಸ್ ವ್ಯಾನಿಟಿ, ನಡೀತಾ ಇರಬೇಕು, ಬಾಯಿಗೆ ಬಂದಿದ್ದನ್ನು ಇಟ್ಕೊಂಡು ಮಾಡ್ತಾ ಇರಬೇಕು ಅಂತ. ಈಗ ನಡೀತಾ ಇರ್ತದೆ. ಶಾಕುಂತಲವನ್ನು ಇವರು ತುರುಮುರಿಯವರು ಅನುವಾದ ಮಾಡ್ತಾರೆ. ಅನುವಾದ ಮಾಡಿದ್ರೆ ಅದನ್ನು ವಯಸ್ಸೋ 80 ಅಂತ ಶುರು ಮಾಡ್ಕೋತಾರೆ. ಒಂದು ಶಿಥಿಲವಾಗಿ ಮತ್ತೆ ವಿಕ್ರೀಡಿತ ವಯಸ್ಸು 80 ಆಗಿದೆ, ಶಾಕುಂತಲ ಅನುವಾದ ಮಾಡಬೇಕು ಅಂತ ಆಸೆ ಆಗಿದೆ, ಅದರಿಂದ ಸಿಕ್ಕಿದ ಪದಗಳನ್ನು ಇಕ್ಕಿ ಅಂತಲೇ ಹೇಳ್ತಾರೆ. ಸಿಕ್ಕಿದ ಪದಗಳಂತ ಸಿಕ್ಕಂಥ ಪದಗಳನ್ನು ಇಕ್ಕಿ ನಾನು ಅನುವಾದ ಮಾಡಿದ್ದೀನಿ ಅಂತ ಪಾಪ ಕ್ಷಮೆ ಕೋರ್ತಾರೆ. ಅವರಾದ ಒಂದು ಸ್ವಲ್ಪ ದಿವಸಗಳಿಗೇನೆ ಬಸವಪ್ಪ ಶಾಸ್ತ್ರಿಗಳು ಬಂತು, ಅವರು ಪ್ರೌಢವಾಗಿ ಮಾಡಿದ್ದಾರೆ. ಎರಡಕ್ಕೂ ಟೇಕರ್ಸ್ ಇದ್ದಾರೆ. ಹೀಗೆ ಭಿನ್ನ ಭಿನ್ನವಾಗಿ ನಡೀತಾ ಇರ್ತದೆ. ಇದು ಸೊಗಸೆ ಅದು ಸೊಗಸೆ ತೀರ್ಮಾನ ಮಾಡೋಕ್ಕಾಗೋಲ್ಲ. ಹಾಗೆ ಈ ಮಡಿವಂತಿಕೆ ಎನ್ನುವುದು ಪಾರ್ಟ್ ಆಫ್ ಲೈಫ್, ಮೈಲಿಗೆತನವೂ ಪಾರ್ಟ್ ಆಫ್ ಲೈಫ್. ಹಾಗೆ ಶಿಸ್ತು, ಶಾಸ್ತ್ರ, ಅಪೌರುಷೇಯ ಅನ್ನುವ ಘನತೆಯೂ ಹೇಗೋ ಕವಿ, ಕಾವ್ಯತ್ವ, ಲಘುತ್ವ ಅಥವಾ ಈ ಲಘುತ್ವದ ಒಳಗಿರುವ ಗಾಂಭೀರ್ಯ ಅದು ಒಂದು ಮುಖ್ಯವಾದಂಥ ಅಂಶವೇ. ಇದನ್ನು ನಾವು ಮರೀಬಾರ್ದು. ಮರೀದೇ ಇದ್ದರೆ ಇಡೀ ಸಂಸ್ಕೃತಿಯೇ ಶುಷ್ಕ ಸಂಘರ್ಷ ಅಂತ ಅನಿಸುತ್ತದೆ. ಸಂಘರ್ಷ ಆಗ ಈಗ ಬರುತ್ತದೆ, ಅರೆ ಸಾಮರಸ್ಯ ಇರುತ್ತೆ. ಸಮುದ್ರದ ಮೇಲಿರೋ ಹೊಯ್ದಾಟ ನೋಡಿಕೊಂಡು ಆಳದಲ್ಲೂ ಅಲೆಗಳೇ ಎಗರೆಗರಿ ಬೀಳ್ತಾ ಇರತ್ವೆ ಅಂತ ಅಂದುಕೊಳ್ಳೋದಿಷ್ಟು ಅವಿವೇಕ, ಅಜ್ಞಾನ. ಹೀಗುಂಟು. ಅವಳು ಹಂಗೆ ಹೇಳಿ ಹೊರಡ್ತಾ ಇದ್ದಂತೆ ಇವನಿಗೆ ಸಂಕಟ ಆಗುತ್ತೆ, ಕೋಪ ಬರುತ್ತೆ. ಎಲ್ಲ ಮಕ್ಕಳಿಗೂ ಅಮ್ಮ ತಮ್ಮನ್ನು ಬಿಟ್ಟು ಹೋದರೆ ಕೋಪ ಬಂದೇ ಬರುತ್ತದೆ. ತತಃ ಕಾವ್ಯಪುರುಷೋ ಋಷ ನಿಶ್ಚಕ್ರಾಮ ಪ್ರಿಯಂ ಮಿತ್ರಮಸ್ಯ ಚ ಕುಮಾರ ಸಾಕ್ರಂದಂ ರುದನ್ ಅಭ್ಯದೀಯತ ಗೌರ್ಯ ತಾತ ತೂಷ್ಣೀಮಾಸ್ವ ಸಾಹಮೇಶ ನಿಷೇಧಾಮಿ. ಕುಮಾರಸ್ವಾಮಿ ಅವರ ಸ್ನೇಹಿತ, ಮತ್ತು ಅದು ತುಂಬ ಸೊಗಸಾಗಿದೆ. ಕುಮಾರಸ್ವಾಮಿಯೂ ಹಾಗೆ ಶರವಣಭವ, ಗಂಗಾಪುತ್ರ, ದ್ವೈಮಾತುರ ಮತ್ತು ಷಾಣ್ಮಾತುರನೂ ಹೌದು. ಅವನು ಎಲ್ಲೆಲ್ಲೆಲ್ಲೋ ಹೇಗೇಗೋ ಬೆಳೆದವನು. ಅವನು ಕುಮಾರ, ಚಿರಕುಮಾರ. ಅವನು ಕಾವ್ಯಪುರುಷನಿಗೆ ಸ್ನೇಹಿತನಾಗ್ತಾನೆ. ಮತ್ತು ಇಲ್ಲಿ ಕವಿ ಈ ಪಾರ್ವತಿಯನ್ನು ತರಬೇಕು ಅನ್ನುವುದು ಅವನಿಗೆ ಬಹಳ ಇಷ್ಟ. ಅವನ ಇಷ್ಟ ದೇವತೆ ಶಿವ ಪಾರ್ವತಿಗಳು. ಹಾಗಾಗಿ ಪಾರ್ವತಿ ಬಂದು ಸಮಾಧಾನ ಮಾಡ್ತಾಳೆ. ಕುಮಾರ ಹೇಳ್ತಾನೆ, ನೋಡಮ್ಮ ಈ ಹುಡುಗ ಹಿಂಗೆಂಗೂ ಆಡ್ತಾ ಇದ್ದಾನೆ, ಏನು ಮಾಡೋದು ಅಂತ. ಅದಕ್ಕೆ ನೀನೇನು ಯೋಚನೆ ಮಾಡಬೇಡಪ್ಪ, ಅವರನ್ನು ಹದ ಹಾಕೋದು ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಈತ ನಿಗದಂತಿ ಸಮಚಿಂತೆಯತೆ. ಇದು ನೋಡಿ ಅವಳ ಐಡಿಯಾ ಚೆನ್ನಾಗಿದೆ. ಪ್ರಾಣಭೃತಾಂ ಪ್ರೇಮಾಣ ಮಂತರೇಣ ನಾಣ್ಯದ್ ಬಂಧನಮಸ್ತಿ. ಜೀವ ಇದ್ದವರಿಗೆ ಪ್ರೀತಿ ಬಿಟ್ಟು ಬೇರೆ ಯಾವುದು ಬಂಧನ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೀವ ಉಳ್ಳವರಿಗೆಲ್ರಿಗೂ ಪ್ರಣಯವನ್ನು ತಗಲಾಕಿಬಿಟ್ರೆ ಅವರು ಅಂಟುಕೊಂಡಿರ್ತಾರೆ ಅಂತ. ನಾನು ಒಮ್ಮೆ, ಈಗಲೂ ಬದುಕಿದ್ದಾರೆ, ಸೀನಿಯರ್ ಮೋಸ್ಟ್ ಲೆಫ್ಟಿಸ್ಟು ನಮ್ಮ ರಾಜ್ಯದಲ್ಲಿ. ಒಂದು ಅರ್ಥದಲ್ಲಿ ಅವರೊಬ್ಬರೇ ಒಂದು ಸ್ವಲ್ಪ ಓದಿಕೊಂಡ ಲೆಫ್ಟಿಸ್ಟು, ಭಾರತೀಯ ಸಂಸ್ಕೃತವನ್ನೆಲ್ಲ ತಿಳಿದತ್ರೂ ಅಸಂಬದ್ಧಗಳು ಬರೀತಾರಲ್ಲ ಅಂತ ಬಹಳ ಬೇಸರ ಆಗ್ತಾ ಇತ್ತು. ಈಚೆಗಷ್ಟೇ ತೀರಿಕೊಂಡ ನನ್ನ ವಿದ್ಯಾಗುರುಗಳು ರಾಮಸ್ವಾಮಿಯವ್ರನ್ನ ಕೇಳಿದೆ, ಎಸ್ ರಾಮಸ್ವಾಮಿಯವ್ರನ್ನ, ಸಾರ್ ಇವ್ರನ್ನ ಸರಿ ಮಾಡೋದು ಹೇಗೆ ಅಂತ. ಅವ್ರಿಗೆ ಮದುವೆ ಮಾಡಿಬಿಡಿ ಸರಿಯಾಗುತ್ತೆ ಅಂತಂದರು. ಅವರು ಇನ್ನೂ ಮದುವೆ ಆಗದೆ ಹಾಗೆ ಉಳಿದಿದ್ದಾರೆ, ವೃದ್ಧ ಬ್ರಹ್ಮಚಾರಿ. ಅಂದರೆ
ಪ್ರಣಯ ಮನುಷ್ಯನನ್ನು ಏನೆಲ್ಲ ಮಾಡಿಬಿಡ್ತದೆ. ಕಠೋರವಾದ ಮರದ ಕೊಂಬೆಗಳನ್ನು, ರೆಂಬೆಗಳನ್ನು, ಬಿದರನ್ನೂ ಕೊರೆಯುವಂಥ ತುಂಬಿ ತಾವರೆ ಮೇಲಿನ ಪ್ರೀತಿಯ ಕಾರಣ ರಾತ್ರಿ ಅದರೊಳಗೆ ಸರಿಯಾದರೆ ಅದನ್ನು ಕೊರ್ಕೊಂಡು ಹೊರಗೆ ಬರೋಕ್ಕೆ ಹೋಗೋಲ್ಲ, ಆ ದಳಗಳನ್ನು ಸೀಳ್ಕೊಂಡು ಬರೋಕ್ಕೆ ಆಗೋಲ್ಲ. ಪ್ರಣಯ ಅಂಥದ್ದು ಅಂತ ಒಂದು ಸುಭಾಷಿತ ಹೇಳುತ್ತದೆ. ಹಾಗಾಗಿ ಪ್ರೀತಿಗೆ ವಶಪಡಿಸೋಣ. ತದೇ ತಸ್ಯ ವಶೀಕರಣಂ ಕಾಮಪಿ ಸ್ತ್ರೀಯಂ ಸೃಜಾಮಿ. ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತೀನಿ ವಿಚಿಂತಯಂತಿ ಸಾಹಿತ್ಯ ವಿದ್ಯಾವಧು ಉಪಾದಯಿತು. ಸಾಹಿತ್ಯ ವಧುವನ್ನು ನಿಷ್ಪಾದನೆ ಮಾಡ್ತಾಳೆ. ಇಲ್ಲಿ ನೋಡಿ ಸ್ವಾರಸ್ಯ ಚೆನ್ನಾಗಿದೆ. ಸಾಹಿತ್ಯ ವಿದ್ಯಾವಧು, ಕಾವ್ಯ ಪುರುಷ, ಸಾಹಿತ್ಯ ವಿದ್ಯಾವಧು. ಆ ಸ್ತ್ರೀಲಿಂಗ ಬರೋದಕ್ಕೆ ಸಾಹಿತ್ಯ ವಿದ್ಯಾ ಅಂತ ಮಾಡಿದ್ದಾನೆ ಅಂತ ಅನ್ಬೋದು. ಆದರೆ ಅವನ ಅರಿವಿಲ್ಲದೆಯೇ ಕವಿ ಒಂದು ದೊಡ್ಡ ಸತ್ಯ ಹೇಳಿದ್ದಾನೆ. ನನ್ನ ಸ್ನೇಹಿತರು ಶಶಿ ಕಿರಣ್ ಇದನ್ನು ಸೂಚನೆ ಮಾಡಿದ್ದಾರೆ ಅವರ ಲೇಖನದಲ್ಲಿ, ನೆನ್ನೆ ಪ್ರಸ್ತಾವಿಸಿದ ಲೇಖನ ಏನಂದರೆ, ಕಾವ್ಯವನ್ನು ಹಿಂಬಾಲಿಸಬೇಕು ಕಾವ್ಯ ಮೀಮಾಂಸೆ ಅಂತ. ಸ್ವತಂತ್ರವಾಗಿ ಕಾವ್ಯಕ್ಕಿಂತ ಭಿನ್ನವಾಗಿ ನಾನಿದ್ದೀನಿ ಅಂತ ಅಂದ್ಕೋಬಾರ್ದು. ಅಂದರೆ ಲಕ್ಷ್ಯಂ ದೃಷ್ಟ್ವಾ ಲಕ್ಷಣಂ ಅಂತ ಪ್ರಸಿದ್ಧವಾದದ್ದು. ಒಂದು ಸೃಷ್ಟವಾದ ಮೇಲೆ ಅದರ ರೂಪ, ರಚನೆ ಇತ್ಯಾದಿಗಳನ್ನು ಹೇಳುವಂಥದ್ದು. ಮೊದಲು ನಾವು ಡಿಫೈನ್ ಮಾಡಿಬಿಟ್ಟು ಆಮೇಲೆ ಪ್ರಾಡಕ್ಟನ್ನು ಕೊಡೋದಲ್ಲ. ಇದು ಚಪ್ಪಲಿ ಕಾಲು ಹುಡ್ಕೋ ಕೆಲಸ ಆಗುತ್ತದೆ, ಕಾಲಿಗೆ ಚಪ್ಪಲಿ. ಈ ಕಾರಣದಿಂದಲೇ ನಾವು ಕಾವ್ಯ ಪ್ರಪಂಚ ಬೆಳೀತಾ ಇದ್ದಂತೆ ಲಕ್ಷಣಗಳನ್ನು ಪರಿಷ್ಕಾರ ಮಾಡ್ತಾ ಹೋಗಬೇಕಾಗುತ್ತದೆ, ಬೇರೆ ದಾರಿಯೇ ಇಲ್ಲ. ಇದನ್ನು ಕಂಡಾಗ ಗೊತ್ತಾಗುತ್ತದೆ, ಈ ರೀತಿಯಾದ ಸಂವೇದನ ಪ್ರಧಾನವಾದ ಶಾಸ್ತ್ರಗಳಲ್ಲಿ ಶಾಸ್ತ್ರ ಶಾಸನ ಅಲ್ಲ, ಅನುಶಾಸನ ಅಂತ, ಹಿಂಬಾಲಿಸಿ ಬರುವ ಶಾಸನ. ಅನುಗಮ್ಯ ಯಚ್ಛಾಸ್ತಿ ತದನುಶಾಸನಂ ಅಂತ, ಹಿಂಬಾಲಿಸಿ ಶಾಸನವನ್ನು ಮಾಡುತ್ತದೆ. ಏತಚ್ಛಾಸ್ತಿ ಅಂತಂದರೆ ಫಿಸಿಕ್ಸ್ ಮೊದಲಾದವಿದ್ದಂತೆ. ಅದು ಸೂರ್ಯ ಹೀಗೆ ಓಡಾಡೋದು, ಅವನ ಪಥ ಅಂದರೆ ಹೀಗೇನೆ, ಅದಕ್ಕೆ ತಕ್ಕಂತೆಯೇ ನಾವು ಅನುಸರಿಸಿಕೊಳ್ಬೇಕು. ಋತುಗಳು ಹೀಗೇನೆ, ಋತುಚಕ್ರ ಇದೇ ತರಹನೇ. ಅಂದರೆ ನೈಸರ್ಗಿಕ ನಿಯಮಗಳು ಯಾವುದಿವೆ, ಆ ಲಕ್ಷ್ಯಗಳು ಅದು ಯಾವುದಿದೆ ಅದು ವಸ್ತುತಃ ಲಕ್ಷಣಬದ್ಧವೇ ಆಗಿರುತ್ತದೆ. ವಿ ರಿಯಲೈಸ್ ದಿ ಲಕ್ಷಣ, ಹಾಗೆ ಮಾಡ್ಕೊಳ್ತಕ್ಕಂಥದ್ದು. ಅದು ಮತ್ತೆ ಕಾಲಕ್ಕೆ ತಕ್ಕಂತೆ ಬದಲಾಗುವಂಥದ್ದಾಗಿರೋಲ್ಲ, ಅದು ಹಾಗೇ ಇರುತ್ತದೆ. ಇಲ್ಲಿ ಹಾಗಲ್ಲ, ನಾವು ಮಾಡಿಕೊಂಡಿದ್ದಾಗಿದ್ದರಿಂದ, ಕಲೆ ಮಾನವ ನಿರ್ಮಿತವಾದದ್ದರಿಂದ ಅದಕ್ಕೆ ಲಕ್ಷಣಗಳನ್ನು ಆಮೇಲೆ ನೋಡಿಕೊಂಡಂತೆ ಪರಿಷ್ಕಾರ ಮಾಡ್ಕೋತಾ ಇರ್ತೀವಿ ಅಂತ ಗೊತ್ತಾಗುತ್ತದೆ. ಈ ಸೂಕ್ಷ್ಮಗಳನ್ನೆಲ್ಲ ಈ ಪುರಾಣದಂಥ ಕಥೆಯಲ್ಲಿ ಕವಿ ಧ್ವನಿಸ್ತಾ ಹೋಗ್ತಾನೆ. ಎಲ್ಲಿವರೆಗೆ ಅಂದರೆ ಅವನ ಕೈ ಮೀರಿ ಇದರ ಧ್ವನಿ ಪ್ರಪಂಚ ಬೆಳೆದಿದೆ. ಹಾಗೆ ಬೆಳೆಯೋದೇ ಕವಿತೆಯ ಪುರಾಣದ ಸ್ವಾರಸ್ಯ ಕೂಡ. ಆಮೇಲೆ ಅವಳು ಬಂದು ಮದುವೆ ಮಾಡಿಕೊಡ್ತಾಳೆ. ಮದುವೆ ಮಾಡಿಕೊಡೋದು ಮುಂದೆ ಆಗುತ್ತದೆ. ಈಗ ಆ ಸಾಹಿತ್ಯ ವಿದ್ಯೆಗೆ ಹೇಳ್ತಾಳೆ, ನೋಡಮ್ಮ, ನಿನ್ನ ಗಂಡ ಓಡೋಗ್ತಾ ಇದ್ದಾನೆ, ಅವನನ್ನು ಒಲಿಸ್ಕೋ, ನೀನು ನಿನ್ನ ಹಿಂದೆ ಬರುವಂತೆ ಮಾಡ್ಕೋ. ಇದೋ ಈ ಋಷಿಗಳು ಕೂಡ ಇದ್ದಾರೆ, ಇವರು ನಿಮ್ಮ ದಾಂಪತ್ಯವನ್ನು ಮೆಚ್ಕೋತಾರೆ, ಇವರೆಲ್ಲ ಕಾವ್ಯ ವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾರೆ ಅಂಥೇಳಿ ಆದಿಶಚ್ಚ ಏನಾಂ ಯೇಷತೆ ಋಷಾ ಧರ್ಮಪತಿ. ನೋಡಿ, ಧರ್ಮಪತ್ನಿ ಅನ್ನೋ ಥರ ಧರ್ಮಪತಿ ಅನ್ನೋ ಪದ ಬಳಸಿದ್ದಾನೆ. ಧರ್ಮಪತಿ ಪುರಃ ಪ್ರತಿಷ್ಠತೆ ತದ್ ಅನುವರ್ತಸ್ವೈನಂ ನಿವರ್ತಯಚ. ಅವನನ್ನು ಹಿಂಬಾಲಿಸಿ ಅವನನ್ನು ತಿರುಗಿಸು ಈ ಕಡೆಗೆ ಅಂತ. ಅಂದರೆ ಯು ಗೋ ವಿತ್ ಹಿಮ್ ಆ್ಯಂಡ್ ಮೇಕ್ ಹಿಮ್ ಕಮ್ ಬ್ಯಾಕ್. ಅದು ಬಹಳ ಮುಖ್ಯ. ಅನುನಯಿಸಿಕೊಂಡು ಮಾಡಬೇಕಾದದ್ದು, ಹಠ ಮಾಡಿ ಮಾಡ್ತಕ್ಕಂಥದ್ದಲ್ಲ. ಅರೆ, ನಿನ್ನ ದಾರಿಗೆ ನೀನು ತಂದುಕೋ ಅಂತ ಪಳಗಿಸ್ಕೋ. ಕ್ಯಾಚ್ ಹಿಡಿಯುವಾಗ ಆ ಬಾಲ್ನ ಫೋರ್ಸ್ಗೆ ತಕ್ಕಂತೆ ಕೈ ಕೆಳಗೆ ಬರ್ತಾನೆ, ಅದನ್ನು ತಡೆದಿರುತ್ತೆ. ಅದಕ್ಕೆ ವಿರುದ್ಧವಾಗಿ ಬಂದರೆ ಕೈಗೆ ಪೆಟ್ಟು ಬೀಳುತ್ತಲ್ಲ, ಆ ತರಹ ಹಂತ. ಮುನೆಯ ಕಾವ್ಯವಿದ್ಯಾ ಸ್ನಾತಕಾಶ್ಚ. ನೋಡಿ, ಕಾವ್ಯವಿದ್ಯೆಯಲ್ಲಿ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಈ ಋಷಿಗಳು. ಕಾವ್ಯವಿದ್ಯಾ ಸ್ನಾತಕಾಶ್ಚ ಸ್ನಾತಕಾಶ್ಚರಿತಂ ಏತಯೋ ಸ್ತುವಧ್ವಂ. ಇದು ನಿಮ್ಮಿಬ್ಬರ ಲೀಲೆಯನ್ನು, ಚರಿತ್ರವನ್ನು ಇವರು ಕೊಂಡಾಡ್ತಾರೆ. ಆ ಕೊಂಡಾಡಿದಾಗ ಕಾವ್ಯ ಸರ್ವಸ್ವಂ ಭವಿಷ್ಯತಿ, ಅದೇ ಕಾವ್ಯ ರಹಸ್ಯವೂ ಆಗುತ್ತೆ, ಕಾವ್ಯ ಸತ್ವವೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾವ್ಯ ತತ್ವ ಆಗುತ್ತದೆ ಅಂತ ಹೇಳೋದು. ಆಗ ಅಭಿದಾಯ ಭಗವತಿ ಭವಾನಿ ಜೋಶಮಾಸಿಷ್ಠ, ಅವಳು ತೆಪ್ಪ ಕೂತ್ಕೋತಾಳೆ. ಈಗ ಅವಳು ಅವನನ್ನು ಹಿಂಬಾಲಿಸಿಕೊಂಡು ಹೋಗಿ ಒಲಿಸ್ಕೋತಾಳೆ. ಅವನಿಗೂ ಇವಳಿಗೂ ರೊಮ್ಯಾನ್ಸ್ ಶುರು ಆಗುತ್ತೆ. ವತ್ಸಗುಲ್ಮದಲ್ಲಿ ಮದುವೆ ಆಗುತ್ತೆ ಅಂತ. ಇದು ಒಂಥರ ಲವ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ಕೋರ್ಟ್ಶಿಪ್ ಮೊದಲೇ ಆರಂಭವಾಗಿದೆ. ಒಂದೊಂದು ದಿಕ್ಕುಗಳಿಗೂ ಅವರು ಹೋಗ್ತಾರೆ. ಅಥ ಸರ್ವೇ ಪ್ರಥಮಂ ಪ್ರಾಚೀಂ ದಿಶಂ ಶಿಶ್ರಯು. ಮೊದಲು ಪೂರ್ವ ದಿಕ್ಕಿಗೆ ಹೋಗ್ತಾರೆ. ಈಗ ಒಂದೊಂದು ದಿಕ್ಕಿಗೂ ಹೋಗುವಂಥದ್ದು ಬರ್ತದೆ.
ನಾನು ಪ್ರತಿಯೊಂದು ಪಂಕ್ತಿಯನ್ನು ಓದಿ ಹೇಳಲು ಸಮಯವಿಲ್ಲವಾದ್ದರಿಂದ ಸಂಕ್ಷಿಪ್ತವಾಗಿ ನಾನು ಹೇಳಿಬಿಡ್ತೀನಿ. ಮೊದಲು ಪೂರ್ವ ದಿಕ್ಕಿಗೆ ಅವರು ಬರ್ತಾರೆ. ಇಡೀ ಭಾರತವನ್ನೇ ಅವನು ಚಿತ್ರಿಸ್ತಾ ಇದ್ದಾನೆ. ಅಂಗ ವಂಗ ಸುಂಹ ಅಂತಂದರೆ ಇವತ್ತು ನಾವು ಯಾವುದನ್ನು ಒರಿಸ್ಸಾದ ಪ್ರಾಂತ ಅಂತೀವಿ ಆ ಥರದನ್ನು ಸುಂಹ ಅಂತ ಕರೀತಾರೆ. ಆ ಪ್ರದೇಶದಲ್ಲಿ ಓಡಾಡ್ತಾರೆ. ಓಡಾಡಿದಾಗ ಅವಳು ಬೇರೆ ಬೇರೆ ವೇಷ ಹಾಕ್ಕೋತಾಳೆ. ಆ ವೇಷವನ್ನೇ ಆ ಕಡೆಯ ಸ್ತ್ರೀಯರೆಲ್ಲ ವೇಷವಾಗಿ ಮಾಡಿಕೊಂಡ್ರು ಅಂತ. ಅಂದರೆ ಸಾಹಿತ್ಯ ವಿದ್ಯಾ ವಧು ಪೂರ್ವ ದಿಕ್ಕಿನಲ್ಲಿ ಓಡಾಡಿದಾಗ ಯಾವ ಕಾಸ್ಟ್ಯೂಮ್ಸನ್ನೆಲ್ಲ ಬಳಸಿದ್ಲೋ, ನಮ್ಮ ಸಿನಿಮಾದಲ್ಲಿ ಶೂಟಿಂಗ್ ಲೊಕೇಶನ್ ಇದ್ದಂತೆ ಅಲ್ಲಿ ಒಂದು 3 ಬಗೆಯ 4 ಬಗೆಯ ಡ್ರೆಸ್ಸನ್ನು ಹಾಕ್ಕೊಂಡ್ರೆ ಅದೆಲ್ಲ ಅಲ್ಲಿ ಅವ್ರದ್ದು ಫ್ಯಾಷನ್ ಆಯಿತು ಅಂತ. ವಸ್ತುತಃ ಅಲ್ಲಿ ಏನು ಸ್ತ್ರೀಯರು ವೇಷ ಹಾಕ್ಕೊಂಡಿದ್ರು ಅದೇ ಕಾವ್ಯವಧೂದು ಇರೋದು, ಆದರೆ ರಿವರ್ಸ್ ಅಂತ ಮಾಡೋದಾಗಿದೆ. ಆಗ ಓಢ್ರಮಾಗದಿ ಅಂತಕ್ಕಂಥ ಒಂದು ಪ್ರವೃತ್ತಿ ಉಂಟಾಯಿತು ಅಂತ. ಇಲ್ಲಿ ನಾಟ್ಯಶಾಸ್ತ್ರದ ಜೊತೆಗೆ ಸಮೀಕರಣ ಮಾಡ್ತಾನೆ. ಇಲ್ಲಿ ಕಾವ್ಯಶಾಸ್ತ್ರ ನಾಟ್ಯಶಾಸ್ತ್ರಗಳಿಗೆ ಅಭೇದ ಮಾಡಿದ್ದಾನೆ ಕವಿ. ಅದು ಹಾಗೆ ಮೂಲತಃ ಇರುವುದು ಕಾವ್ಯ ಮೀಮಾಂಸೆ ನಾಟ್ಯಶಾಸ್ತ್ರದಲ್ಲಿಯೇ. ಯಾಕೆಂದರೆ ರಂಗಪ್ರಯೋಗದಲ್ಲಿ ವಾಚಿಕಾಭಿನಯ ಅಂತ ಏನಿದೆ ಅದರೊಳಗೆ ಇಡೀ ಸಾಹಿತ್ಯ ಜಗತ್ತು ಸೇರಿಕೊಂಡು ಬಿಡುತ್ತದೆ. ಅಲ್ಲಿ ಓಢ್ರಮಾಗದಿ ಪ್ರವೃತ್ತಿ ಅಂತ ಬಂತು ಅಂತ. ಇಲ್ಲಿ ವೃತ್ತಿ ಮತ್ತು ಪ್ರವೃತ್ತಿ ಅವುಗಳನ್ನು ಕುರಿತು ಸ್ವಲ್ಪ ಹೇಳಬೇಕು. ವೃತ್ತಿ ಅನ್ನುವುದು ಮೋಡ್ ಆಫ್ ಎಕ್ಸ್ಪ್ರೆಷನ್, ಪ್ರವೃತ್ತಿನ ರೀಜನಲ್ ಪ್ರಿಫರೆನ್ಸಸ್ ಅಂತ ಹೇಳಬಹುದು. ಅಂದರೆ ಕಲಾತತ್ವ ಯಾವ್ಯಾವ ವಿಧವಾಗಿ ತೋರಿಕೊಳ್ಳಬಹುದೋ, ಯಾವ ಮಾಧ್ಯಮದಲ್ಲಿ ಯಾವ ಇಂಟೆನ್ಸಿಟಿನಲ್ಲಿ ಯಾವ ತೀವ್ರತೆಯಲ್ಲಿ ತೋರಿಕೊಳ್ಳಬಹುದೋ ಅದು ವೃತ್ತಿ. ಆದರೆ ಅಂದರೆ ಕಾವ್ಯದ ಅಥವಾ ನೃತ್ಯದ ಸಂಗೀತದ ವರ್ತನ ಯಾವುದಿದೆ, ವೃತ್ತಿಯಿಂದ ಬಂದದ್ದು ವರ್ತನ, ಎಲ್ಲ ಒಂದೇ ಧಾತು ಮೂಲವಾದದ್ದು, ಅದು ವೃತ್ತಿ ಅಂತ ಅನಿಸಿಕೊಳ್ಳುತ್ತದೆ. ಇನ್ನು ಅದು ಪ್ರವೃತ್ತಿ ಪ್ರಾದೇಶಿಕವಾಗಿ ತೋರಿಕೊಂಡಾಗ, ಅಂದರೆ ಯಾವುದು ಯೂನಿವರ್ಸಲ್ ಆದದ್ದೋ ಅದು ವೃತ್ತಿ, ರೀಜನಲ್ ಆದದ್ದು ಪ್ರವೃತ್ತಿ. ಅಂದರೆ ಜನರಲ್ ಆದದ್ದು ವೃತ್ತಿ, ಪರ್ಟಿಕ್ಯುಲರ್ ಆದದ್ದು ಪ್ರವೃತ್ತಿ. ತತ್ವವಾದದ್ದು ವೃತ್ತಿ, ಪ್ರಯೋಗವಾದದ್ದು ಪ್ರವೃತ್ತಿ. ಈ ರೀತಿಯಾಗಿ ನಾವು ನೋಡಿಕೊಳ್ಳಬಹುದು. ನಮಗೆ ಸಾಮಾನ್ಯವಾಗಿ ಒಂದು ಜೆನರಿಕ್ ರೂಲ್ ಅಂತ ಕೊಡ್ತೀವಲ್ಲ, ಈಗ ಸೀರೆ ವೃತ್ತಿ ಆದರೆ ಒಂದೊಂದು ಪ್ರದೇಶದವರು ಒಂದೊಂದು ರೀತಿ ಉಟ್ಟುಕೊಳ್ಳೋದು ಪ್ರವೃತ್ತಿ. ಆ ಬಗೆಯಲ್ಲಿ ನಾವು ಗಮನಿಸಿಕೊಳ್ಳಬಹುದು. ಅಲ್ಲಿ ಓಢ್ರಮಾಗದಿ ಅಂತ ಒಂದು ಪ್ರವೃತ್ತಿ, ಅದು ಪೂರ್ವ ದೇಶದ್ದು ಅಂತ. ಆ ರೀಜನ್ದೆಲ್ಲ ಓಢ್ರ ದೇಶ ಅಂತಂದರೆ ಇವತ್ತಿನ ಕಳಿಂಗ ಓಢ್ರ ಎಲ್ಲ ಸೇರಿಯೇ ಉತ್ಕಳ ಆಗಿರ್ತಕ್ಕಂಥದ್ದು. ಉತ್ಕಲ, ಕಳಿಂಗ, ಓಢ್ರ ಎಲ್ಲ ಸೇರಿ ಒಡಿಶಾ ಅಂತ ಆಗಿದೆ. ಅಲ್ಲಿಂದ ಅದು ಬಂಗಾಳದ ಕಡೆವರೆಗೂ ಹೋಗುತ್ತೆ. ಒಟ್ಟಿನಲ್ಲಿ ಈಸ್ಟರ್ನ್ ಇಂಡಿಯಾ ಅಂತ ಏನಿದೆ, ನಾರ್ತ್ ಈಸ್ಟರ್ನ್ ಅಂತ ಏನು ಕರಿತೀವಿ, ಅದನ್ನೆಲ್ಲವನ್ನೂ ಓಢ್ರಮಾಗದಿ ಪ್ರವೃತ್ತಿ ಅಂತ. ಅಲ್ಲಿ ಬರ್ತಕ್ಕಂಥ ವೃತ್ತಿ ಯಾವುದು ಅಂದರೆ ಆರಭಟಿ ವೃತ್ತಿ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ, ಅಗ್ರೆಸಿವ್ ಅಂತಕ್ಕಂಥದ್ದು. ಪ್ರಾಯಶಃ ಆ ಕಾಲದಲ್ಲಿ ಭಾರತದಲ್ಲಿದ್ದ 4 ಪ್ರಾಚೀನ ಬುಡಕಟ್ಟುಗಳ ಒಂದು ಯುದ್ಧ ತಂತ್ರವೇ ಇದಾಗಿತ್ತು ಅಂತ ಡಾಕ್ಟರ್ ವಿ ರಾಘವನ್ ಅವರು ಹೇಳ್ತಾರೆ. ಆರಭಟ ಅಂತ ಒಂದು ಬುಡಕಟ್ಟಿತ್ತು, ಭಾರತರು ಅನ್ನುವ ಒಂದು ಬುಡಕಟ್ಟಿತ್ತು ಉತ್ತರ ಭಾರತದಲ್ಲಿ. ಭರತರು ಅವರೇ ಹಸ್ತಿನಾವತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಆಳಿದ್ದು. ಯಾರು ಆ ಉತ್ತರ ಭಾರತದ ಆ ಕೇಂದ್ರವನ್ನು, ಅಂದರೆ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್, ಅದರೊಳಗೂ ದೆಹಲಿಯ ಆಸುಪಾಸಿನ ಜಾಗವನ್ನು ಯಾರು ಕೇಂದ್ರದಲ್ಲಿ ಇಟ್ಕೋತಾರೆ ಅವರೇ ಆಳುವುದು. ಇವತ್ತಿಗೂ ಅಷ್ಟೇ. ಆವತ್ತಿಗೆ ಪಾಂಡವರು ಹಸ್ತಿನಾವತಿಗೆ ಬಂದಿದ್ದಿರ್ಬೋದು, ಇಂದ್ರಪ್ರಸ್ಥದಲ್ಲಿ ಇದ್ದಿರ್ಬೋದು, ಯಾವುದರಿಂದ ಮೊದಲುಗೊಂಡು ಇವತ್ತಿಗೂ UP ಎಲೆಕ್ಷನ್ನಲ್ಲಿ ಡಿಸೈಡ್ ಮಾಡುತ್ತೆ. ಅಲ್ಲಿ ಮ್ಯಾಕ್ಸಿಮಮ್ ಸೀಟ್ಸ್ ಇರೋದ್ರಿಂದ ಇವತ್ತಿಗೂ ಹಾಗೇನೆ. ನಮ್ಮ ಪ್ರೈಮ್ ಮಿನಿಸ್ಟರ್ಗಳು ಎಲ್ಲರೂ ಕೂಡ ಅಲ್ಲಿಂದಾನೇ ಬಂದವರು ಜಾಸ್ತಿ ಆಗಿರ್ತಾರೆ. ಬೇರೆ ಕಡೆಯಿಂದ ಬಂದವರಿಗೆ ಅಂಥ ಭವಿಷ್ಯ ಇಲ್ಲ. ಅದಕ್ಕೆ ನರೇಂದ್ರ ಮೋದಿನೂ ವಾರಣಾಸಿಗೇನೆ ಹೋಗಿ ಕೂತಿರೋದು. ಅಂದರೆ ಭಾರತರು ಅಲ್ಲಿಂದ ಬಂದದ್ದು. ಆ ಭಾರತರ ಒಂದು ಯುದ್ಧ ತಂತ್ರ ಭಾರತಿ. ಆಮೇಲೆ ಈ ಕಡೆ ಪಶ್ಚಿಮಕ್ಕೆ ಬಂದರೆ ಸಾತ್ವತರು, ಯಾದವರು ದ್ವಾರಕೆವರೆಗೂ ಕುಶಸ್ಥಲಿ ಅನರ್ಥ ದೇಶಕ್ಕೆ ಹೋದರು. ಅದಕ್ಕಾಗಿ ಇದು ಸಾತ್ವತ ಕುಲ ಅಂತಲೂ ಅದನ್ನು ಕರೀತಾರೆ. ಕೃಷ್ಣ ಸಾತ್ವತ ವರೇಣ್ಯ ಅಂತಲೂ ಅವನನ್ನು ಹೇಳ್ತಾರೆ. ಕೃಷ್ಣ ಭಕ್ತಿಯ ಭಾಗವತ ಸಂಪ್ರದಾಯವನ್ನು ಸಾತ್ವತ ವಿದ್ಯೆ, ಸಾತ್ವತ ಪರಂಪರೆ ಅಂತ ಕೂಡ ಹೇಳ್ತಾರೆ. ಅದು ಸಾತ್ವತೀ ವೃತ್ತಿ ಅಂತ ಆಯಿತು. ಇನ್ನು ದಕ್ಷಿಣದಲ್ಲಿ ಒಂದು ಕವಲು ಒಡೆದಿತ್ತು. ಆ ಕವಲು ಕೃತಕೈಶಿಕರದು ಅಂತ ಹೇಳ್ತಾರೆ. ಆ ಕೃತಕೈಶಿಕರ ಕೃತ ಬಿಟ್ಟು ಕೈಶಿಕಿ ವೃತ್ತಿ ಅಂತ ಮಾಡಿಕೊಂಡಿದ್ದಾರೆ. ದಾಕ್ಷಿಣಾತ್ಯ ಪ್ರವೃತ್ತಿ ಅಂತ. ವೃತ್ತಿಗಳು 4: ಭಾರತಿ, ಕೈಶಿಕಿ, ಆರಭಟಿ, ಸಾತ್ವತಿ ಅಂತ. ಇನ್ನು ಪ್ರವೃತ್ತಿಗಳು 4 ಅಥವಾ 5 ಅಂತಾರೆ. ದಾಕ್ಷಿಣಾತ್ಯ ಪ್ರವೃತ್ತಿ, ಸೌತ್ ಇಂಡಿಯನ್ ಪ್ರಿಫರೆನ್ಸಸ್. ಓಢ್ರಮಾಗದಿ ಪ್ರವೃತ್ತಿ, ಈಸ್ಟರ್ನ್ ಇಂಡಿಯನ್ ಪ್ರಿಫರೆನ್ಸಸ್. ಪಾಂಚಾಲಿ ಪ್ರವೃತ್ತಿ, ನಾರ್ದರ್ನ್ ಇಂಡಿಯನ್ ಪ್ರಿಫರೆನ್ಸಸ್. ಮತ್ತು ಈ ಕಡೆ ಆವಂತಿ ಪ್ರವೃತ್ತಿ, ಈಸ್ಟರ್ನ್.
ಉಜ್ಜಯಿನಿ ಸ್ವಲ್ಪ ಪಶ್ಚಿಮದ ಕಡೆಗೆ ಇರ್ತಕ್ಕಂಥದ್ದು. ಕಾಳಿದಾಸ ವಕ್ರಪಂಥ ಅಂತ ಅದಕ್ಕೆ ಹೇಳ್ತಾನೆ. ಮತ್ತು ಮಧ್ಯ ಅಂತ, ಸೆಂಟ್ರಲ್ ಅಂತ ಕೂಡ ಒಂದು ಪ್ರವೃತ್ತಿ ಅಂತ ಹೇಳ್ತಾರೆ. ಕೆಲವರು ಅದನ್ನು ಇಟ್ಕೋತಾರೆ, ಬಿಡ್ತಾರೆ ಕೂಡ. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ಈ ಯುದ್ಧ ತಂತ್ರಗಳೇನೆ ನಾಟ್ಯತಂತ್ರಗಳಾದದ್ದು. ಅದನ್ನು ನಾನು ಒಂದು ಲೇಖನದಲ್ಲಿ ಕೂಡ ರಣರಂಗ ರಸರಂಗ ಅನ್ನೋದ್ರೊಳಗೆ ಬರೆದಿದ್ದೀನಿ, ಹೆಚ್ಚು ವಿಸ್ತರಿಸಬೇಕಾಗಿಲ್ಲ. ಬೆಳಗಿನೊತ್ತು ಯಾವ ಪ್ರಾಣಿಗಳ ಪಶುಗಳ ಹಿಂದೆ ಓಡಿ ಬೆಂಬತ್ತಿ ಅವುಗಳ ಚರ್ಯೆ ಚಲನವನ್ನು ಗಮನಿಸಿಕೊಂಡು ಬೇಟೆ ಆಡ್ತವೋ ಆದಿಮಾನವ, ಸಂಜೆ ಹೊತ್ತು ತನ್ನ ವಿನೋದಕ್ಕಾಗಿ ಅದನ್ನೇ ಇಮಿಟೇಟ್ ಮಾಡಿದಾಗ, ಮೈಮ್ ಮಾಡಿದಾಗ, ಅನುಕರಿಸಿದಾಗ ಸರ್ಪ ಚಲನೆಯನ್ನು ಮಾಡಿದ್ದು ಸರ್ಪಿತ ಕರ್ಣ ಆಗಿರ್ಬೋದು, ಎತ್ತಿನ ಚಲನೆ ಮಾಡಿದ್ದು ವೃಷಭ ಕ್ರೀಡಿತ ಇರ್ಬೋದು, ಹುಲಿ ಸಿಂಹಗಳದ್ದು ಮಾಡಿದ್ದು ಬಂದು ನಾವು ನೋಡಿದಂತೆ ಸಿಂಹ ವಿಕ್ರೀಡಿತ, ಸಿಂಹಾಕರ್ಷಿತ ಈ ಥರದ್ದಿರ್ಬೋದು. ಆನೆ ಇದನ್ನು ಗಜ ಕ್ರೀಡಿತಕ, ಹೀಗೆ ಕರಿಹಸ್ತ ಈ ಥರ ಮಾಡಿದ್ದಾಗಿತ್ತು ಅಂತ ನೃತ್ಯದಲ್ಲಿ ಗೊತ್ತಾಗುತ್ತದೆ. ಛಂದಸ್ಸಲ್ಲೂ ನಾವು ನೋಡ್ತೀವಿ. ವೃಷಭ ವಿಲಸಿತ ಅಂತ ಒಂದು ಛಂದಸ್ಸಿದೆ, ಶಾರ್ದೂಲ ವಿಕ್ರೀಡಿತ, ಮತ್ತೇಭಿ ವಿಕ್ರೀಡಿತ, ಹಂಸಗತಿ, ಈ ಥರ ಬೇಕಾದಂಥ ಶ್ಯೇನಿ, ಈ ರೀತಿಯಾದಂಥ ಛಂದಸ್ಸುಗಳು. ಗೃಧ್ರಾವಲೀನಕ ಅಂತ ಒಂದು ಕರ್ಣ. ರಾಗಗಳಲ್ಲೂ ಅದೇ ಥರವೇ ನಾವು ನೋಡ್ತೀವಿ, ಬೇಕಾದಂತೆ ನೋಡ್ತೀವಿ. ಋಷಭಪ್ರಿಯ ಅನ್ನುವ ರಾಗ ಇರಬಹುದು, ಅಥವಾ ಹಂಸಧ್ವನಿ ಎನ್ನುವ ರಾಗ ಇರಬಹುದು, ಗರುಡಧ್ವನಿ ಎನ್ನುವ ರಾಗ ಇದ್ದಿರಬಹುದು. ಈ ಥರದ್ದು ಎಷ್ಟೆಷ್ಟೋ ಒಂದು ಉಂಟು. ಸಿಂಹೇಂದ್ರ ಮಧ್ಯಮ, ಹೀಗೆಲ್ಲ ಪ್ರಾಣಿ ಪಕ್ಷಿ, ಬಳ್ಳಿ ಮರ ಗಿಡ ಮಿಂಚು ಮುಗಿಲು ಇಂಥವಕ್ಕೆಲ್ಲ ಸಂಬಂಧಪಟ್ಟಂತೆ ಅವುಗಳ ಎಮೋಷನ್ಸನ್ನು, ಅವುಗಳ ಸ್ಪಿರಿಟ್ನ ಗಮನಿಸಿಕೊಂಡು ಮಾಡಿದ್ದಾರೆ. ಇಲ್ಲೆಲ್ಲ ನಮಗೆ ಗೊತ್ತಾಗುತ್ತದೆ ಪ್ರಕೃತಿಯಿಂದಲೇ ಸಂಸ್ಕೃತಿ ಕಲೆ ಬಂದಿದೆ ಅಂತ. ಹಾಗೆ ವೃತ್ತಿಗಳು ಅಂದರೆ ಯಾವುದು ಜೀವಿಕಾ ವ್ಯಾಪಾರಕ್ಕೆ ಬಂತೋ ಅದೇ ಆಮೇಲೆ ಆ ಒಂದು ಎಂಡ್ ಓರಿಯೆಂಟೆಡ್ ಆದ ಆಂಗ್ಸೈಟಿ ಬಿಟ್ಟಾಗ ಎಂಟರ್ಟೈನ್ಮೆಂಟು ಆಗುತ್ತದೆ ಅಂತ. ಈಗ ಯುದ್ಧ ಮಾಡೋದಕ್ಕೆ ಬಳಸ್ತಾ ಇದ್ದ ಕತ್ತಿಯನ್ನು ಇವತ್ತು ಫೆನ್ಸಿಂಗ್ ಅಂತ ಮಾಡ್ಕೊಂಡಿಲ್ವೇ ಆಟವಾಗಿ, ಅವುಗಳ ಉಪಯೋಗ ನಿಂತಾಗ ಆಟ ಆರಂಭ ಆಗುತ್ತದೆ. ಆ ರೀತಿಯಾಗಿ ನಾವು ನೋಡ್ತೀವಿ. ಇದನ್ನು ಪೂತಿನ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಲೌಕಿಕವಾದ ಅರ್ಥಕಾಮನೆ ಉಪಯೋಗ ಎಂಡ್ ಓರಿಯೆಂಟೆಡ್ ಅಂತ ಯಾವುದಿದೆ, ಫಲ ಕಾರ್ಪಣ್ಯ, ಅದನ್ನು ಬಿಟ್ಟ ತಕ್ಷಣ ವಸ್ತುವಿಗೆ ಒಂದು ಲೀಲೆ ಬಂದುಬಿಡುತ್ತೆ. ಚೊಂಬು ಕಲಶ ಆಗುತ್ತೆ, ಅಕ್ಕಿ ಅಕ್ಷತೆ ಆಗುತ್ತೆ ಅಂತ ಅವರೆಲ್ಲ ಬರೀತಾರೆ ರಸಪ್ರಜ್ಞೆ ಅನ್ನೋ ಅದ್ಭುತವಾದ ಪುಸ್ತಕದಲ್ಲಿ. ಹಾಗೆ ಇದನ್ನು ಕಾಣಬೇಕು. ಅಲ್ಲಿ ಇವರು ಓಡಾಡಿದಾಗ ಆಯಾ ಪ್ರದೇಶಗಳಲ್ಲಿ ಬಂದಂಥ ಸ್ವಾರಸ್ಯಗಳು ಪ್ರವೃತ್ತಿಗಳಾದವು ಅಂತ ಈ ಅರ್ಥದಲ್ಲಿ ನಾವು ನೋಡ್ಕೋಬೇಕಾಗುತ್ತದೆ. ಆಮೇಲೆ ಕಾವ್ಯಪುರುಷನ ವೇಷ ವಾಣಿ ಇತ್ಯಾದಿಗಳನ್ನೆಲ್ಲ ಗಂಡಸರು ಅನುಸರಿಸ್ತಾರೆ. ಹೀಗೆ ಪ್ರವೃತ್ತಿ ಬಂದದ್ದು. ಆಮೇಲೆ ಅವಳು ಉತ್ತರದ ಕಡೆಗೆ ಹೋದಾಗ ಭಾರತೀಯ ವೃತ್ತಿ ಆದದ್ದು ಅಂತ. ಮಾತಿನ ಸೊಗಸು, ಆ ಮುಖ್ಯವಾದಂಥ 4 ವೃತ್ತಿಗಳಲ್ಲಿ ಭಾರತೀ ಮಾತಿಗೆ ಸಂಬಂಧಪಟ್ಟದ್ದು. ಆಮೇಲೆ ಸಾತ್ವತಿ ಅನ್ನೋದು ಭಾವ ಎಮೋಷನ್ಸ್ಗೆ ಸಂಬಂಧಪಟ್ಟದ್ದು. ಇನ್ನು ಆರಭಟಿ ಮತ್ತು ಕೈಶಿಕಿ ಎಲ್ಲಕ್ಕೂ ಸಂಬಂಧಪಟ್ಟದ್ದು. ಅದು 2 ರೀತಿಯಾದದ್ದು, ಮೃದುವಾದದ್ದು, ಉದ್ಧತವಾದದ್ದು. ಟೆಂಡರ್ ಆ್ಯಂಡ್ ಅಗ್ರೆಸಿವ್ ಅಂತೀವಲ್ಲ, ಸುಕುಮಾರ ಮತ್ತು ಪರುಷ ಆ ಥರದ್ದು. ಚಲನವಲನಗಳಲ್ಲಿ ಮೃದುವಾದ ಚಲನವಲನ ಉಂಟು, ಅದು ಕೈಶಿಕಿ. ಮಾತಿನಲ್ಲಿ ಮೃದುವಾದದ್ದುಂಟು, ಅದು ಕೈಶಿಕಿ. ಹಾಗೆ ಮುಖ ತೋರಿಸುವಂಥ ಅಭಿನಯದಲ್ಲಿ ಉಂಟು, ಭಾವದಲ್ಲಿ ಉಂಟು ಮೃದುತ್ವ. ವೇಷದಲ್ಲೂ ಕೂಡ ಅದೇ ಮೃದುವಾದಂಥ ವೇಷಭೂಷಣ ಉಂಟು. ಹೀಗೆ 4 ವಿಧವಾದ ಅಭಿನಯ ಅಂದ್ರಲ್ಲ, ವಾಚಿಕಾಭಿನಯ, ಆಂಗಿಕಾಭಿನಯ, ಸಾತ್ವಿಕಾಭಿನಯ, ಆಹಾರ್ಯ ಅಭಿನಯ. ಆಹಾರ್ಯ ಅಂದರೆ ವೇಷಭೂಷಣದ ಅಭಿನಯ, ವಾಚಿಕಾಭಿನಯ ಮಾತು, ಗೀತ, ವಾದ್ಯ ಇದಕ್ಕೆ ಸಂಬಂಧಪಟ್ಟದ್ದು, ಎಲ್ಲ ಧ್ವನಿಗೆ ಸಂಬಂಧಪಟ್ಟದ್ದು. ಇನ್ನು ಆಂಗಿಕಾಭಿನಯ ಕೈಕಾಲು ಮುಖ ಇತ್ಯಾದಿಗಳ ಚಲನವಲನಕ್ಕೆ ಸಂಬಂಧಪಟ್ಟಿದ್ದು. ಸಾತ್ವಿಕ ಭಾವಕ್ಕೆ ಸಂಬಂಧಪಟ್ಟದ್ದು. ಈ 4ರಲ್ಲಿಯೂ ಕೋಮಲವಾಗೂ ಮಾಡ್ಬೋದು, ವೃಕ್ಷವಾಗೂ ಮಾಡ್ಬೋದು. ಆ 2 ವಿಭಾಗವನ್ನು ಕಂಡುಕೊಂಡು ಈ ಥರ ಮಾಡಿರೋದು ಅಂತ ನಾನು ಹೇಳ್ತೀನಿ. ನನ್ನ ಭಾರತೀಯ ಲೋಚನ ಪುಸ್ತಕದಲ್ಲೂ ಬರೆದಿದ್ದೀನಿ. ಹಾಗಾಗಿ ಕೈಶಿಕಿ ಮತ್ತು ಆರಭಟಿ ಎನ್ನುವುದು ಸುಕುಮಾರ ಮತ್ತು ಉದ್ಧತ ಅನ್ನುವ 2 ರೀತಿಗೆ ಪ್ರಾತಿನಿಧಿಕವಾಗಿದೆ. ಇದನ್ನು ನಾವು ನೋಡ್ಕೋಬಹುದು. ಇದು ಬೇಸಿಕ್ ವೃತ್ತಿ. ರೀಜನಲ್ ಆದದ್ದು ಪ್ರವೃತ್ತಿ. ಅದು ಇಂಡಿವಿಜುವಲ್ ಟೇಸ್ಟ್ಗಳಿಗೆ ತಕ್ಕಂತೆ ರೂಪುಗೊಳ್ಳುತ್ತದೆ. ಆದರೆ ಒಂದು ರೀಜನಲ್ ಟೇಸ್ಟ್ ಅಂತ ಆಗಬೇಕು ಅಂದರೆ ಒಂದಷ್ಟು ಕಾಲ ಬೇಕು, ಒಂದಷ್ಟು ಸ್ಪೇಸು ಬೇಕು. ಯಾವುದೋ ಒಂದು ಪ್ರಾಂತದಲ್ಲಿ ಬಳಕೆ ಇರತಕ್ಕಂಥ ಒಂದು ಇಡೀ ರಾಜ್ಯಕ್ಕೆ ವ್ಯಾಪಿಸಬೇಕು ಅಂದರೆ ಸ್ವಲ್ಪ ಕಾಲ ಬೇಕಾಗುತ್ತದೆ. ಈಗ ನೋಡಿ, ನಮ್ಮ ದಕ್ಷಿಣ ಕನ್ನಡದ ಗೋಳಿ ಬಜೆ
ಬೆಂಗಳೂರಿಗೂ ವ್ಯಾಪಿಸಿಕೊಂಡು ಅದೊಂದು ಅಧಿಕೃತವಾದ ತಿಂಡಿ ಅನ್ನೋದು ಪಡ್ಕೊಳ್ಬೇಕು ಅಂದರೆ ಒಂದಷ್ಟು ಕಾಲ ಬೇಕಾಗಿರುತ್ತೆ. ನಾನು ಈಗ ಒಂದು 40 ವರ್ಷದ ಕೆಳಗೆ ಯಾವ ಅಂಗಡಿನಲ್ಲೂ ಹೋಟೆಲ್ಗಳಲ್ಲಿ ಗೋಳಿ ಬಜೆನ ಕೇಳೇ ಇರಲಿಲ್ಲ. ಮೊದಲು ಮಂಗಳೂರಿಗೆ ಹೋದ್ಮೇಲೆ ಇಂಥದ್ದೊಂದು ಸ್ಥಿತಿ ಇದೆ, ತಿಂಡಿ ಇದೆ ಅಂತ ಗೊತ್ತಾಗಿದ್ದು. ಅದೇ ಥರ ಇನ್ನೂ ಎಷ್ಟೋ ಪದಾರ್ಥಗಳಿಗೆ ಆ ಒಂದು ಸ್ಥಿತಿ ಇರುತ್ತದೆ. ನಾರ್ತ್ ಇಂಡಿಯನ್ ಡಿಶಸ್ ಅನ್ನೋವು ಇವತ್ತು ಎಲ್ಲ ಕಡೆನಲ್ಲೂ ಇವೆ. ಧಾರವಾಡ ಪೇಡ ಎಷ್ಟೋ ಬಾರಿ ಧಾರವಾಡಕ್ಕಿಂತ ಬೇರೆ ಕಡೆ ರುಚಿಯಾಗಿದ್ದಿರಬಹುದು. ಎಷ್ಟೋ ಬಾರಿ ಅದು ಬ್ರ್ಯಾಂಡ್ ಆಗಿಬಿಟ್ಟು ಧಾರವಾಡಕ್ಕೂ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಆಗಿ ಅಲ್ಲಿ ಇಂಪೋರ್ಟ್ ಆಗ್ತಾ ಇದ್ದಿರ್ಬೋದು. ಬ್ರ್ಯಾಂಡ್ ನೇಮ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಹೀಗೆ ಒಂದು ಪ್ರವೃತ್ತಿ ರೀಜನಲ್ ಪ್ರಿಫರೆನ್ಸ್ ಅಂತ ಅನ್ನೋದು ಸೀಡೆಡ್ ಆಗೋದಕ್ಕೆ ಒಂದಷ್ಟು ಕಾಲ ಬೇಕು. ಮತ್ತು ಕ್ರಮೇಣ ಒಂದು ಪ್ರವೃತ್ತಿ ಒಂದು ಮುಖ್ಯವಾದ ವೃತ್ತಿಯಲ್ಲೂ ಸೇರ್ಕೋಬಹುದು. ಎಷ್ಟೋ ಬಾರಿ ಒಂದು ವೃತ್ತಿ ಒಂದು ಮುಖ್ಯವಾದದ್ದು ಕ್ರಮೇಣ ಕುಗ್ಗಿ ಪ್ರವೃತ್ತಿಯೂ ಆಗ್ಬೋದು. ಈ ಥರದ್ದು ಎಷ್ಟೋ ಬೆರಕೆಗಳಾಗ್ತಾ ಇರುತ್ತೆ. ಇದನ್ನು ನಾವು ನೋಡಿಕೊಂಡಾಗ ದೇಶಿ ಮಾರ್ಗ, ಜಾನಪದ, ಅಭಿಜಾತ ಅನ್ನೋದು ಟೆಂಟೇಟಿವ್ ಆದದ್ದು. ಅದನ್ನು ನಾವು ತುಂಬ ಎಣ್ಣೆ ಸೀಗೆಕಾಯಿ ತರಹ ಅಂತ, ಇದು ಮೇಲ್ವರ್ಗದವ್ರದ್ದು, ಇದು ಕೆಳವರ್ಗದವ್ರದ್ದು, ಇದು ಶಿಷ್ಟ, ಇದು ಪರಿಶಿಷ್ಟ ಅಂತ ಈ ಥರ ವಿಭಜನೆ ದೃಷ್ಟಿಯಿಂದ ನೋಡೋಕ್ಕಾಗೋದಿಲ್ಲ ಅಂತ ಗೊತ್ತಾಗುತ್ತದೆ. ಬ್ರಾಹ್ಮಣ ಶೂದ್ರತಾಮ್ ಯಾತಿ ಶೂದ್ರೋ ಯಾತಿ ಚ ವಿಪ್ರತಾಮ್ ಅಂತಲೇ ಮನುಸ್ಮೃತಿನಲ್ಲಿ ಹೇಳಿದೆ. ಆ ತರಹ ಆಗ್ತಾ ಇರುತ್ತೆ ಅಂತ ಅನಿಸುತ್ತೆ. ಆಮೇಲೆ ಅವನು ಹೀಗೇನೆ ಪಶ್ಚಿಮ ದಿಕ್ಕಿಗೆ ಹೋಗ್ತಾನೆ, ಅವಂತಿ ಪ್ರದೇಶದಲ್ಲಿ. ಆಗ ಬಂದಂಥದ್ದು ವೃತ್ತಿ ಪ್ರವೃತ್ತಿಗಳು ಹೀಗೆ ಬಂತು ಅಂತ. ಇಲ್ಲಿ ಪಾಂಚಾಲ ಮಧ್ಯಮ ಅಥವಾ ಪಾಂಚಾಲಿ ಪ್ರವೃತ್ತಿ ಅಂತ ಉತ್ತರ ಭಾರತದಲ್ಲಿ ಬಂತು, ಸಾತ್ವತಿ, ಹೀಗೆಲ್ಲ ಒಂದೊಂದಾಗಿ ಬಂದುಕೊಂಟು ಅಂತ ಅಲ್ಲಿ ವಿವರಗಳು ಬರ್ತವೆ. ಇಲ್ಲಿ ನಾವು ಎರಡು ಬಗೆಯಲ್ಲಿ ನೋಡ್ತೀವಿ. ರಾಜಶೇಖರ್ ಅದನ್ನು ಹೇಳಿಲ್ಲ, ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಒಂದು ಅಭಿನಯಕ್ಕೆ ಸಂಬಂಧಪಟ್ಟಂತೆ ನಾಟ್ಯ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಪಾಂಚಾಲಿ ಪ್ರವೃತ್ತಿ, ಓಢ್ರಮಾಗದಿ ಪ್ರವೃತ್ತಿ, ದಾಕ್ಷಿಣಾತ್ಯ ಪ್ರವೃತ್ತಿ, ಆವಂತಿ ಪ್ರವೃತ್ತಿ ಅಂತ ಹೇಳದಂತೆ ಶ್ರವಣ ಮಾಧ್ಯಮದಿಂದ ಬರುವ ವರ್ಣಗಳಿಗೆ ಸಂಬಂಧಪಟ್ಟಂತೆ ಕೋಮಲ, ಪುರುಷ, ಉಪನಾಗರಿಕ ಈ ಥರದ್ದೆಲ್ಲ ಹೇಳಿರೋದು ಉಂಟು. ಅದನ್ನು ಆನಂದವರ್ಧನ ತಿಳಿಸ್ತಾನೆ. ಅಂದರೆ ಪ್ರತಿಯೊಂದರೊಳಗೂ ಮ್ಯಾಚ್ ಮಾಡೋದಾಗುತ್ತದೆ. ಮುಖ್ಯವಾಗಿ ಎರಡು ಮಾಧ್ಯಮಗಳು, ಒಂದು ಆಂಗಿಕ ಮಾಧ್ಯಮ, ಮತ್ತೊಂದು ವಾಚಿಕ ಮಾಧ್ಯಮ. ಇದು ಎರಡು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆಂಗಿಕ ಮಾಧ್ಯಮ ಅಂದರೆ ಕಣ್ಣಿಗೆ ಬರೋದು, ವಾಚಿಕ ಮಾಧ್ಯಮ ಅಂದರೆ ಕಿವಿಗೆ ಬರೋದು. ಕಿವಿಗೆ ಬರುವಂಥ ಕಲೆಗಳು ಎರಡಾಗುತ್ತವೆ. ಒಂದು ಗೀತವಾದ್ಯ, ಮತ್ತೊಂದು ಗದ್ಯಪದ್ಯ. ಹಾಗಾಗಿ ಗೀತವಾದ್ಯ ಅನ್ನೋದು ಸಂಗೀತವಾಗುತ್ತದೆ, ಗದ್ಯಪದ್ಯ ಅನ್ನೋದು ಕಾವ್ಯ ಆಗುತ್ತದೆ. ಇನ್ನು ಕಣ್ಣಿಗೆ ಬರತಕ್ಕಂಥದ್ದು ಎರಡು, ನೃತ್ಯನಾಟ್ಯ ಒಂದು, ಮತ್ತೊಂದು ಚಿತ್ರಶಿಲ್ಪ. ನೃತ್ಯನಾಟ್ಯ ಅಂತಂದರೆ ಡಾನ್ಸ್ ಆ್ಯಂಡ್ ಡ್ರಾಮಾ ಅಂತ, ಚಿತ್ರಶಿಲ್ಪ ಪೇಂಟಿಂಗ್ ಆ್ಯಂಡ್ ಸ್ಕಲ್ಪ್ಚರ್ ಅಂತ ಹೀಗಾಗುತ್ತವೆ. ಇವುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಯಾಕೆ ಹೀಗೆ ಮಾಡಿಕೊಂಡಿದ್ದಾರೆ, ಇಷ್ಟೇ ಮಾಡಿಕೊಂಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲಬಹುದು. ಆ ಥರ ಅವರು ಎಲ್ಲ ಕಡೆಯಲ್ಲೂ ವಿಹಾರ ಮಾಡಿ ಕಟ್ಟ ಕಡೆಗೆ ವತ್ಸಗುಲ್ಮ ಅನ್ನುವ ಜಾಗದಲ್ಲಿ ಅವರಿಗೆ ಮದುವೆ ಆಗುತ್ತದೆ ಅಂತ ಕವಿ ಹೇಳ್ತಾನೆ. ಒಂದೊಂದು ಕಡೆಗೂ ಕೂಡ ಋಷಿಗಳು ಒಂದೊಂದು ಶ್ಲೋಕಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ, ಅವ್ರನ್ನ ಹೊಗಳ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ವಸಂತ ತಿಲಕ ಪದ್ಯಗಳನ್ನು ಅವನು ಬರಿತಾನೆ. ಒಂದು ಕಡೆ ಉಪಜಾತಿ ಛಂದಸ್ಸೆಂದು ಕೂಡ ಬರಿತಾನೆ. ಆ ವಿವರಗಳಿಗೆ ನಾನು ಹೋಗ್ತಾ ಇಲ್ಲ. ಆ ಪದ್ಯಗಳನ್ನು ಒಂದು ಎರಡು ಪದ್ಯ ಕೇವಲ ಆ ನಾದ ಮಾಧುರ್ಯಕ್ಕಾಗಿ ಹೇಳ್ತೀನಿ. ಆರ್ದ್ರಾರ್ಧ ಚಂದನ ಕುಚಾರ್ಪಿತ ಸೂತ್ರ ರಸ್ಸೀಮಂತ ಚುಂಬಿಸಿ ಚಯಸ್ಫುಟಬಾಹು ಮೂಲ ದುರ್ವಾ ಪ್ರಕಾಂಡ ರುಚಿರಾಸ್ವಗುರೂಪ ಭೋಗಾದ್ ಗೌಡಾಂಗನಾಸು ಚಿರಮೇಶ ಚಕಸ್ತು ವೇಷ. ಆ ಬಂಗಾಳಿಯ ಕಡೆಯ ಸ್ತ್ರೀಯರ ವೇಷ ಯಾವ ಥರ ಆಗಿರುತ್ತದೆ, ಅವರು ಮುತ್ತಿನ ಸರ ಹಾಕ್ಕೊಳ್ಳುವಂಥದ್ದು ಏನು, ಸುಗಂಧ ಲೇಪನ ಏನು, ಸಿಂಧೂರದ ಬೈತಲೆಯನ್ನು ಮುಚ್ಚಿರುವ ಸೆರಗು ಏನು, ಈ ರೀತಿಯಾದದ್ದು. ಆಮೇಲೆ ಈ ಕಡೆಗೆ ಉತ್ತರ ಭಾರತಕ್ಕೆ ಬಂದಾಗ ತಾಟಂಕವಲ್ಕನ ತರಂಗಿತ ಗಂಡಲೇಖಮಾನಾಭಿಲಂಬಿ ದರಲೋಲಿತ ತಾರಹಾರಂ ಆಶ್ರೋಣಿ ಗುಲ್ಪ ಪರಿಮಂಡಲಿತೋತ್ತರೀಯಂ ವೇಷಂ ನಮಸ್ಯತ ಮಹೋದಯ ಸುಂದರೀಣಾಂ. ಕೆನ್ನೆಯ ಮೇಲೆ ಕಿವಿಗಳು ಓಲೆ ವಯ್ಯಾರವಾಗಿ ತೊನೆದಾಡ್ತಾ ಇವೆ, ಕರ್ಣಕುಂಡಲಗಳು. ಉದ್ದದ ಹಾರ ನಾಭಿಯವರೆಗೂ ಬಂದು ಅದು ಹೊಯ್ದಾಡ್ತಾ ಇದೆ. ಉತ್ತರೀಯ ಬೆನ್ನಿಂದ ಇಳಿಬಿದ್ದು ಸೊಂಟದವರೆಗೆ ಅದು ಜೋಲಾಡಿ ಮಂಡಿಯವರೆಗೂ ಬಂದು ಮುಚ್ಚಿಕೊಂಡಿದೆ. ಈ ರೀತಿಯಾಗಿ ವೇಷಭೂಷಣ ಇತ್ತು ಅಂತ ರಾಜಶೇಖರ್ ತನ್ನ ಕಾಲದ ವೇಷಭೂಷಣವನ್ನು ಪ್ರಾಯಶಃ ಹೇಳ್ತಾ ಇದ್ದಾನೆ. ದಾಕ್ಷಿಣಾತ್ಯಕ್ಕೆ ಬಂದಾಗ ಕೇರಳದ
ಒಂದು ಸ್ತ್ರೀಯರ ವರ್ಣನೆ ಮಾಡ್ತಾನೆ. ಆಮೂಲ ತೋಬಲಿತ ಕುಂಟಲ ಚಾರು ಚೂಡ ಚೂರ್ಣಾಲಕ ಪ್ರಚಯ ಲಾಂಛಿತ ಫಾಲಭಾಗ ಕಕ್ಷಾ ನಿವೇಶ ನಿಬಿಡೀಕೃತ ನೀವಿರೇಶ ವೇಷಶ್ಚಿರಂ ಜೈತಿ ಕೇರಳ ಕಾಮಿನೀನಾಂ. ಕೇರಳ ಯಾವತ್ತೂ ಓರೆ ಗಂಟು ಹಾಕ್ಕೊಳ್ತಕ್ಕಂಥದ್ದು, ಗುಂಗುರ ಕೂದಲುಗಳು, ಎಣ್ಣೆ ಜಾಸ್ತಿ ಹಚ್ಚಿಕೊಂಡು ಅದನ್ನು ಮುಡಿಯಾಗಿ ಮಾಡಿಕೊಂಡಿದ್ದಾರೆ. ಹಣೆಯಲ್ಲೆಲ್ಲ ಗುಂಗುರ ಕೂದಲು ಸುಳಿದಾಡ್ತಾ ಇದೆ. ಮತ್ತು ಕಂಕಳ ಬಳಿ ಸೀರೆನ ಸುತ್ತುಕೊಂಡು ಗಂಟು ಹಾಕ್ಕೊಂಡಿದ್ದಾರೆ. ಕಕ್ಷಾ ನಿವೇಶ ನಿಬಿಡೀಕೃತ ನೀವಿರೇಶ. ಇದು ತುಂಬ ನ್ಯಾಚುರಲ್ ಆಗಿ ಇವತ್ತಿಗೂ ಕಾಣಿಸುತ್ತೆ. ಕೇರಳದಲ್ಲಿ ನಮ್ಮಂತೆ ಸೆರಗಿರುಳ್ಳಂಥ ಸೀರೆ ಉಟ್ಕೊಳ್ಳೋದಲ್ಲ, ಅವರು ಎದೆಯ ಸುತ್ತಿಗೆ ಬರ್ತಕ್ಕಂಥ ಪಂಚೆಯನ್ನು ಉಡ್ತಾ ಇದ್ರು. ತುಂಡು ಮುಂಡು ಅಂತ, ತುಂಡು ಸೊಂಟದ ಸುತ್ತಲೂ ಉಟ್ಕೊಳ್ಳೋದು, ಅದರ ಮೇಲೆ ಎದೆಕಟ್ಟಿನವರೆಗೂ ಸುತ್ತಕೊಳ್ತಕ್ಕಂಥದ್ದು ತುಂಡು ಅಂತ ಇರ್ತಕ್ಕಂಥದ್ದು. ಹೀಗೆ ಮಾಡ್ಕೊಳ್ತಾ ಇದ್ದಿದ್ದು. ಅದರಿಂದಾಗಿ ಆ ಕೇರಳದ ವೇಷ ಇಂದು ಅವರ ಟ್ರೆಡಿಷನಲ್ ವೇಷ ಆಗಿ ಉಳ್ಕೊಂಡಿರುವಂಥದ್ದು ಕಾಣಿಸುತ್ತೆ. ಮಿಕ್ಕ ಪ್ರಾಂತಗಳಲ್ಲಿ ಯಾವ ಮಾತ್ರಕ್ಕೆ ಇದೆ ಇಲ್ಲ ಅನ್ನುವಂಥದ್ದನ್ನು ನಾವು ಇದರಿಂದಲೇ ನೋಡ್ಕೊಳ್ಬಹುದು. ಹೀಗೆ ಆಯಾ ಪ್ರದೇಶಗಳನ್ನು ಅವನು ಏನು ಯಾವ ಮಟ್ಟದ್ದು ಕಂಡಿದ್ದನೋ ತನ್ನ ಅನುಭವವನ್ನು ಇಟ್ಟುಕೊಂಡು ಈ ಸ್ವಾರಸ್ಯವನ್ನು ಮಾಡಿದ್ದಾನೆ. ಇಲ್ಲಿ ಸ್ವಾರಸ್ಯಗಳನ್ನು ಮತ್ತೆ ಶಶಿಯವರ ಲೇಖನವನ್ನೇ ಆಧರಿಸಿಕೊಂಡು ಹೇಳೋದಿದ್ದರೆ, ಕಾವ್ಯಪುರುಷ ಬಾಯಿಬಿಟ್ಟ ತಕ್ಷಣ ಪದ್ಯ ರೂಪದಲ್ಲಿ ಮಾತಾಡ್ತಾನೆ. ಇದು ಕಾವ್ಯಕ್ಕೆ ತುಂಬ ಸಹಜವಾದದ್ದು ಪದ್ಯ ಅಂತ ಗೊತ್ತಾಗುತ್ತದೆ. ಏಕೆಂದರೆ ನಾವು ನಿತ್ಯ ವ್ಯವಹಾರಕ್ಕೆ ತುಂಬ ಸಹಜ ಗದ್ಯ ಹೇಗೋ ಭಾವಕ್ಕೆ ಸಹಜವಾದದ್ದು ಪದ್ಯ ಅಂತ. ಅದರಿಂದಲೇ ನಾವು ಕಮರ್ಷಿಯಲ್ ಸಿನಿಮಾದ ಹಾಡುಗಳನ್ನು ರಿಯಲಿಸಮ್ನ ದೃಷ್ಟಿಯಿಂದ ನೋಡಿ ಸಿಟ್ಟಾಗಿ ಉಪೇಕ್ಷೆ ಮಾಡದೆ ಎಂಜಾಯ್ ಮಾಡ್ತೀವಿ. ನಾವು ಭಾವಾವೇಶಕ್ಕೆ ಒಳಗಾದಾಗ ಸಾಮೂಹಿಕವಾದ ಒಂದು ತಾದಾತ್ಮ್ಯ ಪಡೆಯಬೇಕು ಅಂದರೆ ಹಾಗೆ ಬರಬೇಕು. ವಿದ್ವಾಂಸರಾದ ಉಮಾಕಾಂತ ಭಟ್ರು ಛಂದಸ್ವತಿ ಆರಂಭ ಮಾಡಿದಾಗ ಹೇಳ್ತಾ ಇದ್ರು, ನೋಡಿ ಬೀದಿನಲ್ಲಿ ಧಿಕ್ಕಾರ ಧಿಕ್ಕಾರ, ಇಂಥ ಅವನಿಗೆ ಧಿಕ್ಕಾರ, ಏನೇ ಬರಲಿ ಒಗ್ಗಟ್ಟಿರಲಿ ಅಂದರೆ ಅನಿವಾರ್ಯವಾಗಿ ಅದು ಛಂದೋಬದ್ಧವಾಗಿರುತ್ತೆ ಅಂತ. ನನ್ನ ಮತ್ತೊಬ್ಬ ಸ್ನೇಹಿತರು ರಾಜೀವಲೋಚನ ಹೇಳ್ತಾ ಇದ್ರು, ಬೀದಿನಲ್ಲಿ ಒಬ್ಬ ಹಾಡ್ಕೊಂಡು ಹೋಗ್ತಾ ಇದ್ದರೆ ಖುಷಿಯಾಗಿದ್ದಾನೆ ಅಂತಾರೆ, ಮಾತಾಡ್ಕೊಂಡು ಹೋದರೆ ಹುಚ್ಚಿಡಿದಿದೆ ಅಂತಾರೆ ಅಂತ. ಇದನ್ನೆಲ್ಲ ನಾನು ನನ್ನ ಭಾಷಾಭೃಂಗದ ಬೆನ್ನೇರಿನಲ್ಲಿ ದಾಖಲೆ ಮಾಡಿದ್ದೀನಿ. ಅವರು ಒಳ್ಳೊಳ್ಳೆ ಆಲೋಚನೆಗಳು ಹಾಗಾದರೂ ಉಳಿಯಲಿ ಅಂತ. ಅಂದರೆ ಇಲ್ಲಿ ಭಾವದ ಜೊತೆಗೆ ಸಂವಾದ ಯಾವತ್ತೂ ಗಾನ ಆಗುತ್ತೆ, ಛಂದಸ್ಸಾಗುತ್ತೆ, ಕವಿತೆ ಆಗುತ್ತದೆ ಅಂತನ್ನುವುದನ್ನು ಗಮನವಾಗಿ ನೋಡಬಹುದು. ಹಾಗಾಗಿ ಛಂದಸ್ಸನ್ನು ಹೂತು ಬಿಡ್ತೀವಿ, ಛಂದಸ್ಸನ್ನು ದೂರ ಇಡ್ತೀವಿ ಅಂದರೆ ಅವರನ್ನೇ ದೂರ ಇಟ್ಬಿಟ್ರು. ನವೋದಯ ಕಾಲದಲ್ಲಿ ಅಷ್ಟು ಜನಕ್ಕೆ ಹತ್ತಿರವಾಗಿದ್ದ ಕಾವ್ಯ ನವ್ಯ ಬರ್ತಿದ್ದಂಗೆ ಜನರು ಕವಿ ಅಂದ ತಕ್ಷಣ ದೌಡಾಯಿಸಿ ದೂರ ಓಡೋದಕ್ಕೆ ಶುರು ಮಾಡಿದ್ರು. ಆ ಎಲ್ಲ ಅಶ್ರೇಯಸ್ಸು, ಆ ಕುಖ್ಯಾತಿ, ಆ ಪಾತಕ ಅಷ್ಟು ಅವರಿಗೆ ಸೇರಬೇಕು. ಅಂದರೆ ನೋಡಿ ಯಾವ ರೀತಿ ಮಾಡಿಬಿಟ್ರು. ಅವರು ಕಾದಂಬರಿ ಬರೀಲಿಲ್ಲ, ಕವಿತೆಯನ್ನು ಉಳಿಸಲಿಲ್ಲ, ಸರ್ವನಾಶ ಮಾಡಿ ಕೂಡಿಸ್ಕೊಂಡ್ಬಿಟ್ರು. ಒಳ್ಳೆ ನಂದನವನವನ್ನು ಬೋಳು ಬಟಾಬಯಲು ಮಾಡಿಬಿಟ್ರು. ನನಗೆ ತುಂಬ ಆದರಣೀಯರಾದ ಹಿರಿಯರು ಎ ರಾಮರಾವ್ ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ನನಗೆ 18ನೇ ವಯಸ್ಸಿನಲ್ಲಿ ಅವ್ರಿಗೆ 80ನೇ ವಯಸ್ಸು. ಆಗಲಿಂದ ಅವರ ಆತ್ಮೀಯತೆ ನನಗಿತ್ತು. ಅವರು ಈ ಲಾಲ್ಬಾಗ್ನ ಫ್ಲವರ್ ಶೋನಲ್ಲಿ ಈ ಮುಳ್ಳುಮುಳ್ಳಾದಂತಹ ಕಳ್ಳಿ ಗಿಡಗಳನ್ನೆಲ್ಲ ಇಡುವಂಥ ಒಂದು ಮೂಲೆ ಇತ್ತು. ಅದನ್ನು ಅವರು ಎಲಿಯಟ್ಸ್ ಕಾರ್ನರ್ ಅಂತ ಕರೀತಾ ಇದ್ರು. ಇನ್ನೊಂದು ಕಡೆಗೆ ತುಂಬ ಪ್ರಫುಲ್ಲವಾದ ಗುಚ್ಛವಾದಂಥ ಹೂಗಳು ಗೋಪುರವಾಗಿ ಗ್ಲಾಸ್ ಹೌಸಲ್ಲಿ ಮೂಲೆಗೆ ಮಾಡ್ತಾ ಇದ್ರು. ಅಲ್ಲಿ ಬಣ್ಣ ಬಣ್ಣದ ಹೂಗಳು ತೆನೆಯಾಗಿರ್ತಾ ಇದ್ವು. ಅದನ್ನು ಕಿಡ್ಸ್ ಕಾರ್ನರ್ ಅಂತ ಕರೀತಿದ್ರು. ಕಿಡ್ಸ್ ಬ್ಯೂಟಿ ಈಸ್ ಟ್ರೂತ್ ಆ್ಯಂಡ್ ಟ್ರೂತ್ ಈಸ್ ಬ್ಯೂಟಿ ಅಂತ ಹೇಳಿದವನು ಮಧುರ ಕವಿ ಅವನು. ಆ ಸುಕುಮಾರವಾದದ್ದು ಅವನ ಭಾವ. ಇದು ಎಲಿಯಟ್ ಕಾರ್ನರ್ ಅಂತ ಕ್ಯಾಕ್ಟಸನ್ನು, ಅದನ್ನು ಕಿಡ್ಸ್ ಕಾರ್ನರ್ ಅಂತ ಇಂಗ್ಲೀಷ್ ಪ್ರೊಫೆಸರ್ ಅವರು ಹೇಳ್ತಾ ಇದ್ದಿದ್ದು ನನಗೀಗಲೂ ಮನಸ್ಸು ಮುಟ್ಟುತ್ತೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗೆ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ, ಡಿ ವಿ ಜಿಯವರು ಹೇಳ್ತಾರಲ್ಲ. ಮತ್ತು ನಾವು ನೋಡುವಂಥ ಇನ್ನೊಂದು ಸ್ವಾರಸ್ಯ ಏನಂತಂದರೆ, ಅವನು ಬ್ರಹ್ಮಲೋಕಕ್ಕೆ ಹೋಗಿ ಆ ಕಷ್ಟವನ್ನು ಪರಿಹಾರ ಮಾಡಿದ್ದು ವಾಚ್ಯವಾಗಿ ಬರೋಲ್ಲ, ಆದರೆ ಪರಿಹಾರ ಆಗುತ್ತದೆ. ಅವನು ಕಾವ್ಯಪುರುಷ ಸ್ವರ್ಗಕ್ಕೆ ಹೋಗ್ತಾನೆ, ಹೋಗಿ ಈ ಸಾಹಿತ್ಯ ವಧುವಿನ ಜೊತೆಗೆ ವಿವಾಹವನ್ನು ಮಾಡ್ಕೋತಾನೆ ಅನ್ನುವುದು ಕೂಡ ಅಲ್ಲಿ ಬರ್ತದೆ. ಅದನ್ನು ನಾವು ನೋಡ್ತೀವಿ. ಆದರೆ ಅದನ್ನು ಹೇಗೆ ಪರಿಹಾರ ಮಾಡ್ದ ಅನ್ನೋದನ್ನು ಲೇಖಕ ಹೇಳೋದಿಲ್ಲ, ಕವಿ ಹೇಳೋದಿಲ್ಲ. ಅವರೆಲ್ಲರೂ ಮದುವೆ ಮಾಡಿಕೊಳ್ತಾರೆ, ಸ್ಥಿರವಾಗುತ್ತದೆ, ಹೀಗೆಲ್ಲ ಆಗುತ್ತದೆ. ಅವರಿಗೆ ಕವಿಲೋಕ ಅಂತ ಒಂದು ಹೊಸ ಸ್ವರ್ಗವನ್ನು ಸೃಷ್ಟಿ ಮಾಡ್ತಾರೆ ಅಂತೆಲ್ಲ ಬರುತ್ತದೆ. ಗೌರಿಗೆ ಸರಸ್ವತಿಗೆ ಬೀಗತನದ ಬಾಂಧವ್ಯ ಬೆಳೆಯುತ್ತದೆ ಅಂತೆಲ್ಲವನ್ನು ಕೂಡ ಹೇಳ್ತಾನೆ. ಅದನ್ನೆಲ್ಲವನ್ನು ಇವನು ಬಹಳ ಸೊಗಸಾಗಿ ಬರೆದಿದ್ದಾನೆ.
ತತಃ ತದ್ವಧೂವರಂ ವಿನಿವೃತ್ಯ ತೇಷು ಪ್ರದೇಶೇಷು ವಿಹರಮಾಣಂ ತುಷಾರಗಿರಿಂ ಏವ ಅಜಗಾಮ ಯತ್ ಗೌರಿ ಸರಸ್ವತಿ ಚ ಮಿತಃ ಸಂಬಂಧಿನ್ಯೋ ತಸ್ತತು. ಸಂಸ್ಕೃತದಲ್ಲಿ ಬೀಗರು ಅನ್ನೋದಕ್ಕೆ ಬಂಧು ಅಥವಾ ಸಂಬಂಧಿ ಅಂತ ಹೇಳ್ತಾರೆ. ತಮಿಳಿನಲ್ಲಿ ಇವತ್ತು ಕೂಡ ಸಂಬಂಧಿ ಅಂತ ಬಿಟ್ಟಂತಾರೆ. ಆ ಸಂಸ್ಕೃತದ ಮೂಲ ಅದು ಹೇಗೆ ತಮಿಳಲ್ಲಿ ಉಳಿದಿದೆ, ಎಷ್ಟೋ ಕಡೆ ನಾನು ನೋಡಿದ್ದೀನಿ. ಮಿಕ್ಕ ಭಾಷೆಗಳಲ್ಲಿ ಇಲ್ಲದೇ ಇರೋ ಸಂಸ್ಕೃತ ಪದಗಳು ಅಲ್ಲಿ ಹಾಗೆ ಉಳ್ಕೊಂಡಿದೆ. ಉದಾಹರಣೆಗೆ ಮಾಣವಕಃ, ಮಾಣವಿಕ ಅಥವಾ ಮಾಣವಿ ಅನ್ನುವುದು ತಮಿಳಿನಲ್ಲಿ ಈಗಲೂ ಮಾಣವನ್ ಮಾಣವಿ ಅಂತಲೇ ಹೇಳ್ತಾರೆ. ಅದೇ ಥರ ಉಂಟು. ಅನಲ ಅನ್ನುವ ಒಂದು ಹೆಸರು ಅಗ್ನಿಗಿರುವಂಥದ್ದು ನಮ್ಮಲ್ಲಿ ಕೇವಲ ಐತಾಳರಲ್ಲಿ ಮಾತ್ರ ಉಳ್ಕೊಂಡಿದೆ ಸರ್ನೇಮ್ ಆಗಿ. ಕೋಟ ಬ್ರಾಹ್ಮಣರಲ್ಲಿ ಆಹಿತಾನಲ ಅದು ಐತಾಳ ಹಾಗಾಗಿದೆ. ಆದರೆ ತಮಿಳಿನಲ್ಲಿ ಸೂರ್ಯ ತುಂಬ ಉರಿತಾ ಇದ್ದರೆ ಅನಲ್ಲಾಯಿ ಅಡಿಕ್ಕರಾನೆ ಅಂತ, ಅನಲ್ಲಾಯಿ ಅಂತ ಅನಲ. ಈ ಥರದ್ದು ಎಷ್ಟೆಷ್ಟೊಂದೋ ಉಂಟು, ಬಹಳ ಉಂಟು. ನಮ್ಮಲ್ಲಿ ಅಮಾತ್ಯ ಅನ್ನೋ ಪದ ಬಳಕೆಯಲ್ಲಿಲ್ಲ, ಮಂತ್ರಿ ಅಂತ ಅಷ್ಟೇ ಹೇಳ್ತೀವಿ. ತಮಿಳಿನಲ್ಲಿ ಈಗಲೂ ಅಮೈಚರ್ ಅಂತಾರೆ. ಅಮೈಚರ್ ಅಂದರೆ ಅಮಾತ್ಯನೇ, ಅದರ ತದ್ಭವ ಆಗಿರುವಂಥದ್ದು. ಈ ಥರ ಎಷ್ಟೆಷ್ಟೋ ಸಾವಿರ ಶಬ್ದಗಳಿವೆ. ಆದರೂ ಸಂಸ್ಕೃತ ಇಲ್ಲ ಅಂತ ದೂರ ಮಾಡ್ತಾರೆ, ದೂರತಾನೇ ಇರ್ತಾರೆ. ತೌಚ ಕೃತವಂದನೌ ದಂಪತಿ ದತ್ತಾಶಿಷಂ ಪ್ರಭಾವಮಯೇನ ವಪುಷ ಕವಿಮಾನಸ ನಿವಾಸಿನೌ ಚಕ್ರತು ತಯೋಶ್ಚ ಕವಿಲೋಕ ಸ್ವರ್ಗಸರ್ಗಂ ತಂ ಅಕಲ್ಪಯೇತಾಂ ಯತ್ರ ಕಾವ್ಯಮಯೇನ ಶರೀರೇಣ ಮರ್ತ್ಯಂ ಅಧಿವಸಂತೋ ದಿವ್ಯೇನ ದೇಹೇನ ಕವಿಯ ಆಕಲ್ಪಂ ಮೋದಂತೆ ಇತ್ಯೇಷ ಕಾವ್ಯಪುರುಷಃ ಪುರಾ ಸೃಷ್ಟಃ ಸ್ವಯಂಭುವ ಏವಂ ವಿಭಜ್ಯ ಜಾನಾನಃ ಪ್ರೇತ್ಯಚೇಹ ಚ ನಂದತಿ ಅಂತ. ಹೀಗೆ ಬ್ರಹ್ಮನಿಂದಲೇ ಬಂದಂಥದ್ದು, ಸರಸ್ವತಿಯಿಂದಲೇ ಬಂದಂಥದ್ದು ಈ ಕಾವ್ಯಪುರುಷ, ಮತ್ತು ದೇವಿ ಪಾರ್ವತಿಯಿಂದ ಬಂದದ್ದು ಸಾಹಿತ್ಯ ವಿದ್ಯಾವಧು. ಇದನ್ನು ತಿಳಿದವನು ಇಹಪರದಲ್ಲಿ ಸುಖವಾಗಿರ್ತಾನೆ ಅಂತ. ಈ ವತ್ಸಗುಲ್ಮದಲ್ಲಿ ಇವರು ವಿವಾಹ ಆಯಿತು ಅನ್ನೋದು ವತ್ಸೋರ್ವಿ ಅಂತ, ಇವನು ತನ್ನ ಕರ್ಪೂರ ಮಂಜರಿನ ವಚ್ಚೋರ್ವಿ ಅಂತ ಆ ಮಾತನ್ನು ಬಳಸ್ತಾನೆ ರಾಜಶೇಖರ. ಅದು ತನಗೆ ಹತ್ತಿರವಾಗಿದ್ದ ಪ್ರಾಂತ. ಅಂದರೆ ನಮ್ಮ ಊರಿನಲ್ಲೇ ಇದರ ಮದುವೆ ಆಗಿದ್ದು ಅಂತ. ಸಾಹಿತ್ಯ ವಿದ್ಯಾವಧು ಮತ್ತು ಕಾವ್ಯಪುರುಷ ಆ ಮಟ್ಟಕ್ಕೆ ಹತ್ತಿರ ಅಂತ. ಅವನು ಈ ಥರದ ಸ್ವಜನ ಸ್ವಭೂಮಿ ಪಕ್ಷಪಾತವನ್ನು ಮಾಡ್ತಾನೆ. ಎಲ್ಲರಿಗಿಂತ ಚೆನ್ನಾಗಿ ಸಂಸ್ಕೃತವನ್ನು ಮಾತಾಡ್ತಕ್ಕಂಥದ್ದು ಕಾಶ್ಮೀರದವರು, ಸರಸ್ವತಿ ಅನುಗ್ರಹ ಅವರಿಗಿದೆ. ಅದನ್ನು ಬಿಟ್ಟರೆ ತನ್ನ ಊರು ಪಾಂಚಾಲ ದೇಶದಲ್ಲಿಯೇ ಇರೋದು, ಇನ್ನೆಲ್ಲಿಯೂ ಇಲ್ಲ ಅಂತಲೂ ಹೇಳ್ತಾನೆ. ಇವು ಕ್ಷಮ್ಯವಾದಂಥವು, ಪ್ರತಿಯೊಬ್ಬರಿಗೂ ಹಾಗೇ ಇರುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯತಃ ಇವನು ಹೇಳಿಕೊಂಡು ಬಂದ ವೇದ ಅರ್ಥ ನಿರ್ಣಯಕ್ಕೆ ಸಾಹಿತ್ಯ ಬೇಕಾಗುತ್ತದೆ ಅನ್ನುವ ಭಾವ ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತದೆ. ಆಮೇಲೆ ವೇದವೂ ಸೇರಿದಂತೆ ಎಲ್ಲ ವಿದ್ಯೆಗಳಿಗೂ ಸಾಹಿತ್ಯ ವಿದ್ಯೆ ಅಂದವಾಗಿ, ಆನಂದವಾಗಿ, ಪರಿಮಳವಾಗಿ ಬರುತ್ತದೆ ಅಂತ. ಈ ಕಾರಣದಿಂದಲೇ ಇವನು ಮುಂದೆ ಕವಿಗಳ ವಿಭಾಗ ಮಾಡುವಾಗ ಶಾಸ್ತ್ರ ಕವಿ ಅಂತ ಹೇಳ್ತಾನೆ. ಅಲ್ಲಿ ಶಾಸ್ತ್ರವನ್ನು ಕಾವ್ಯಾತ್ಮಕವಾಗಿ ಬರೆಯೋರು ಅಂತ ಹೇಳ್ತಾನೆ. ಕ್ಷೇಮೇಂದ್ರ ಹೆಚ್ಚು ಕಡಿಮೆ ಇದೇ ಕಾಲದವನು. ಅವನು ಸುವೃತ್ತ ತಿಲಕದಲ್ಲಿ ಸಾಹಿತ್ಯವನ್ನು ಕಾವ್ಯ, ಶಾಸ್ತ್ರ, ಕಾವ್ಯಶಾಸ್ತ್ರ, ಶಾಸ್ತ್ರಕಾವ್ಯ ಅಂತ 4 ಥರ ಇದೆ ಅಂತ ಹೇಳ್ತಾನೆ. ಶಾಸ್ತ್ರವನ್ನು ಕಾವ್ಯದಂತೆ ಬರುವಂಥದ್ದು ಒಂದು, ಇನ್ನೊಂದು ಕಾವ್ಯವನ್ನು ಶಾಸ್ತ್ರದ ಹಾಗೆ ಬರೀತಕ್ಕಂಥದ್ದು. ಕಾವ್ಯವನ್ನು ಶಾಸ್ತ್ರದ ಹಾಗೆ ಬರೀತಕ್ಕಂಥದ್ದು ಮಹಾಭಾರತ ಅಂತ ಹೇಳ್ತಾನೆ. ಇನ್ನು ಶಾಸ್ತ್ರವನ್ನು ಕಾವ್ಯದಂತೆ ಬರೀತಕ್ಕಂಥದ್ದು ಅಂತಂದರೆ ನಮ್ಮಲ್ಲಿ ಎಷ್ಟೋ ಒಳ್ಳೊಳ್ಳೆ ಛಂದೋಬದ್ಧವಾದ ಅಲಂಕಾರ ಭರಿತವಾದ ಕೃತಿಗಳು ಉಂಟು. ಉದಾಹರಣೆಗೆ ವರಾಹಮಿರನ ಬೃಹತ್ ಸಂಹಿತ, ಬೃಹತ್ ಜಾತಕ, ಈ ಥರದ್ದೆಲ್ಲ ತುಂಬ ಸರಸವಾಗಿರ್ತಕ್ಕಂಥವು. ಹಾಗೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಸಾಹಿತ್ಯವನ್ನು ಶುದ್ಧ ಕಾವ್ಯ ಅನ್ನುವ ದೃಷ್ಟಿಯಿಂದ, ಶುದ್ಧ ಶಾಸ್ತ್ರ ಅನ್ನೋ ದೃಷ್ಟಿಯಿಂದ ಅಲ್ಲದೆ ಎರಡಕ್ಕೂ ಸೇರಿರುವಂತಹ ಆಚೆ ಗೀಚೆಗೆ ಎಕ್ಸ್ಟೆಂಡ್ ಆಗುವಂಥದ್ರೊಳಗೂ ಇದೆ. ಅದರೊಳಗೂ ಒಂದಿಷ್ಟು ರಸ ಸ್ವಾರಸ್ಯ ಉಂಟು ಅಂತ ತೋರಿಸಿದ್ದಾರೆ. ಹಾಗಲ್ಲವಾದರೆ ಈ ಹೊತ್ತಿನ ಆಧುನಿಕ ಸಾಹಿತ್ಯದ ಎಷ್ಟೋ ವಿಷಯಗಳು ವಿಜ್ಞಾನ ಲೇಖಕರು ತುಂಬ ಚೆನ್ನಾಗಿ ಬರೀತಾರೆ. ಈ ಕಾಸ್ಮಾಸ್ ಅಂತ ಪುಸ್ತಕ ಎಷ್ಟು ರಸಮಯವಾಗಿರುವಂಥದ್ದು ಅಂತ ಓದಿದವರಿಗೆಲ್ಲ ಗೊತ್ತಾಗುತ್ತದೆ. ಐಸಾಕ್ ಅಸಿಮೋವ್ ಎಷ್ಟೆಷ್ಟೋ ಶಾಸ್ತ್ರವಾ ಕಾವ್ಯವಾ ಅಂತ ಗೊತ್ತಾಗೋದಿಲ್ಲ. ನಮ್ಮ BGL ಸ್ವಾಮಿಯವರು ಬರೆದಂಥ ತುಂಬ ಸುಂದರವಾದ ಎಷ್ಟೆಷ್ಟೋ ಪುಸ್ತಕಗಳು, ಉದಾಹರಣೆಗೆ ಹಸುರು ಹೊನ್ನು ಇರ್ಬೋದು, ದೌರ್ಗಂಧಿಕ ಅಪಹರಣ ಇರ್ಬೋದು, ಫಲಶ್ರುತಿಯನ್ನೆಲ್ಲ ಹೇಗೆ ಅದು ಶುಷ್ಕಶಾಸ್ತ್ರ ಅಂತ ನೋಡುವೆ ಆಗೋಲ್ಲ, ಆ ಥರ ಉಂಟು. ಇನ್ನೆಷ್ಟೋ ಜನರ ಆತ್ಮಕಥೆಗಳು, ಇವೆಲ್ಲ ಕೂಡ ಕಾವ್ಯಮಯವಾಗಿರುವಂಥದ್ದಾಗಿದೆ. ಅದನ್ನು ನೋಡಿದಾಗ ಈ ಬಗೆಗೆ ಕೂಡ ಅವರು ಗಮನ ಇಟ್ಟಿದ್ದರು ಅಂತ ತಿಳಿಯುತ್ತದೆ. 4ನೇ ಅಧ್ಯಾಯ ಪದವಾಕ್ಯ ವಿವೇಕ ಅಂತ ಇವನು ವ್ಯಾಕರಣವನ್ನು ಪ್ರಧಾನವಾಗಿ ಗಮನಿಸಿಕೊಂಡು ಬರಿತಾನೆ. ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ.
ನಿರ್ದಾಕ್ಷಿಣ್ಯವಾಗಿ ಹೇಳ್ತಾನೆ, ದ್ವಿವಿಧಂ ಶಿಷ್ಯಮಾಚಕ್ಷತೆ ಯದುತ ಬುದ್ಧಿಮಾನ್ ಆಹಾರ್ಯ ಬುದ್ಧಿಶ್ಚ. ಎರಡು ಥರ ಹೇಳ್ತೀವಿ ಶಿಷ್ಯರನ್ನು. ಶಿಷ್ಯರು ಅಂದರೆ ವಿದ್ಯೆಗೆ ಅಪೇಕ್ಷೆ ಪಟ್ಟವರು. ಒಬ್ಬನು ಬುದ್ಧಿವಂತ, ಇನ್ನೊಬ್ಬನ ಆಹಾರ್ಯ ಬುದ್ಧಿ ಅಂತ. ಆಹಾರ್ಯ ಬುದ್ಧಿ ಅಂದರೆ ಬುದ್ಧಿ ತುಂಬಿಸಲ್ಪಡಬೇಕಾದವನು ಅಂತ. ಆಹ್ರಿಯತೆ ಬುದ್ಧಿ ಏನ ಸಹ ಆಹಾರ್ಯ ಬುದ್ಧಿ ಅಂತ. ಅಂದರೆ ನ್ಯಾಚುರಲಿ ಬೈ ಬರ್ತ್ ಬ್ರಿಲಿಯಂಟ್ ಪೀಪಲ್ ಆ್ಯಂಡ್ ಬೈ ಅಕ್ವೆಂಟೆನ್ಸ್ ಬೈ ಎಫರ್ಟ್ ಹೂ ಬಿಕಮ್ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಎರಡು ಉಂಟು. ಯಾರಿಗೆ ಸಹಜವಾಗಿ ಬರ್ತದೆ, ಯಸ್ಯ ಚ ಶಾಸ್ತ್ರಾಭ್ಯಾಸ ಸಂಸ್ಕೃತೆ ಬುದ್ಧಿಂ ಅಸವ ಆಹಾರ್ಯ ಬುದ್ಧಿ ಶಾಸ್ತ್ರಂ ಅನುಧಾವತಿ ಬುದ್ಧಿ ನಿಸರ್ಗತಃ ಶಾಸ್ತ್ರಂ ಅನುಧಾವತಿ ಸ ಬುದ್ಧಿಮಾನ್ ತ್ರಿಧಾ ಚ ಸ ಸ್ಮೃತಿರ್ಮತಿ ಪ್ರಜ್ಞೇತಿ ಅಂತ ಮೂರು ತರಹ ಉಂಟು ಸಂಸ್ಕಾರ ಅಂತ. ಅದು ಏನು ಅಂತಂದರೆ ಸ್ಮೃತಿ, ಮತಿ ಮತ್ತು ಪ್ರಜ್ಞೆ ಅಂತ. ಹಿಂದಿನದನ್ನು ಜ್ಞಾಪಕ ಮಾಡ್ಕೊಳ್ಳೋದು ಸ್ಮೃತಿ, ಈಗಿಂದು ಇಟ್ಕೊಳ್ಳುವಂಥದ್ದು ಮತಿ, ಮುಂದೆ ಬರುವಂಥದ್ದನ್ನು ತಿಳಿಸೋದು ಪ್ರಜ್ಞೆ ಅಂತ. ಇದು ಸ್ವಲ್ಪ ಭಿನ್ನವಾಗಿ ಭಟ್ಟತೌತ ಹೇಳ್ತಾನೆ. ಇವರಿಗಿಂತ ಹಿಂದಿನ ಕಾಲದವನು ಸ್ಮೃತಿರ್ವ್ಯತೀತ ವಿಷಯ, ಮತಿರಾಗಾಮಿ ಗೋಚರ, ಬುದ್ಧಿ ತಾತ್ಕಾಲಿಕಿ ಜ್ಞೇಯ, ಪ್ರಜ್ಞಾ ತ್ರೈಕಾಲಿಕಿ ಮತ. ಇದು ಹೆಚ್ಚು ಯುಕ್ತವಾದದ್ದು. ಸ್ಮೃತಿ ಹಳೆಯದು, ಜ್ಞಾಪಕ, ಪಾಸ್ಟ್. ಮತಿ ಊಹೆ, ಅದು ಮುಂದಿನದು. ಯಾಕೆಂದರೆ ಕವಿಗಳನ್ನು ಕುರಿತು ಹೇಳಬೇಕು, ಮತಿಮಾನ್ ಅಂತ ಹೇಳ್ತಾರೆ. ಮತಿಮಾನ್ ಅಂದರೆ ಊಹೆ ಮಾಡಬಲ್ಲವನು ಅಂತ, ಮುಂದಿನದನ್ನು ಊಹೆ ಮಾಡಬಲ್ಲವನು ಅಂತ. ಆಮೇಲೆ ಬುದ್ಧಿ ತತ್ಕಾಲದ್ದು, ಪ್ರಜ್ಞೆ ಮೂರೂ ಕಾಲದ್ದಾಗಿದೆ, ಭೂತ ಭವಿಷ್ಯದ ವರ್ತಮಾನಗಳದ್ದು ಅಂತ ಹೇಳ್ಬಿಟ್ಟು ಅಂತಾನೆ ಭಟ್ಟತೌತ, ಅಭಿನವಗುಪ್ತನ ಗುರು. ಮತ್ತು ಯಾರಿಗಾಗಲಿ ಕೂಡ ಗುರು ಬೇಕು, ಅದರೊಳಗೆ ಆಹಾರ್ಯ ಬುದ್ಧಿಗೆ ತುಂಬ ಗುರು ಬೇಕೇ ಬೇಕಾಗುತ್ತೆ. ಹಾಗಂತ ಹೇಳಿಬಿಟ್ಟು ಅವನು ಇವರಿಗಿಂತ ಬೇರೆ ಯಾವ್ದವ್ರು ಇರ್ತಾರೆ, ತಾಭ್ಯಾಮ್ ಅನ್ಯಥಾ ವೃತ್ತಿ ದುರ್ಬುದ್ಧಿ ಅಂತ. ಇವರಿಬ್ಬರಿಗಿಂತ ಬೇರೆ ಯಾವ್ದವ್ರು ಒಬ್ಬ ಇರ್ತಾನೆ ದುರ್ಬುದ್ಧಿ ಅಂತ. ತತ್ರ ಬುದ್ಧಿಮತಃ ಪ್ರತಿಪತ್ತಿ ಅಂತ. ಇವನಿಗೆ ಏನಿದೆ ಅಂದರೆ ಬುದ್ಧಿಯದ್ದವನಿಗೆ, ಸಹಜ ಬುದ್ಧಿಯವನಿಗೆ ನೇರವಾದ ಅರಿವಾಗಿರ್ತದೆ. ಇವನಿಗೆ ಪ್ರಯತ್ನಪೂರ್ವಕವಾಗಿ ಆಹಾರ್ಯ ಬುದ್ಧಿಗೆ ಆಗುತ್ತೆ. ಅದನ್ನು ಸಂಸ್ಕಾರ್ಯ ಬುದ್ಧಿ ಅಂತ ಕೂಡ ಕರೀತಾರೆ. ಆ ಸಂಸ್ಕಾರ್ಯ ಬುದ್ಧಿ ಆದವನಿಗೆ ಒಂದಿಷ್ಟು ಅಜ್ಞಾನ, ಒಂದಿಷ್ಟು ಸಂದೇಹ ಎರಡೂ ಇರುತ್ತೆ ಅಂತ. ಅಂದರೆ ಒಂದಿಷ್ಟು ಡಾರ್ಕ್, ಒಂದಿಷ್ಟು ಗ್ರೇ ಏರಿಯಾಸ್ ಆಫ್ ಬ್ರೈನ್ ಅದು ಇರುತ್ತವೆ. ನಾಟ್ ಆಲ್ ಆರ್ ವೈಟ್, ಆ ಥರ ಆಗಿರ್ತದೆ. ಹಾಗಾಗಿ ಅವನು ಗುರುವಿನ ಹತ್ರಕ್ಕೆ ಬರಲೇಬೇಕು. ಅರೆ ದುರ್ಬುದ್ಧಿ ಅಂತಿದ್ದಾನಲ್ಲ, ದುರ್ಬುದ್ಧಿಸ್ತು ಸರ್ವತ್ರ ಮತಿ ವಿಪರ್ಯಾಸ ಏವ ಸಹ ನೀಲಿ ಮೇಚಕಿತ ಸಿಚಯ ಕಲ್ಪ ಅಂತ ಹೇಳ್ಬಿಟ್ಟು ಅಂತಾನೆ. ಅವನು ಕಪ್ಪು ಬಟ್ಟೆ, ನೀಲಿ ಅಂತಂದರೆ ಕಪ್ಪು ಅಂತ ತಾತ್ಪರ್ಯ. ಕಪ್ಪು ಬಣ್ಣ ಹಾಕಿರೋ ಬಟ್ಟೆ ತರಹ, ಅಲ್ಲಿ ಯಾವ ಬಣ್ಣವೂ ಕೂಡ ಆಗೋದಿಲ್ಲ. ಕಪ್ಪು ಬಟ್ಟೆಗೆ ಏನು ಬಣ್ಣ ಹಾಕಿದ್ರೂ ಅದು ನುಂಗಿ ಒಣದು ಬಿಡುತ್ತೆ, ಆ ಥರ ಆಗುತ್ತದೆ. ಅವನಿಗೆ ಮತ್ತೆ ಯಾರು ಅಂತ ದುರ್ಬುದ್ಧಿ ಅಂದರೆ ಬುದ್ಧಿಯೇ ಇಲ್ಲ ಅಂತನ್ನುವಂಥ ಸ್ಥಿತಿ. ಅವನನ್ನು ತಮ್ಮ ಯದಿ ಸಾರಸ್ವತೋನುಭವ ಅನುಭವ ಪ್ರಸಾದಯತಿ ತಮ್ಮ ಔಪನಿಷದಿಕೆ ವಕ್ಷ್ಯಾಮ. ಅವನಿಗೆ ಸರಸ್ವತಿಯನ್ನೇ ಅನುಗ್ರಹ ಮಾಡಬೇಕು, ಅದನ್ನು ಔಪನಿಷದದಲ್ಲಿ ಹೇಳ್ತೀವಿ ಅಂತ. ಅಂದರೆ ಯಾರನ್ನೂ ಕಡೆಗಣಿಸಿಲ್ಲ. ಏನೋ ಸಿದ್ಧಿ, ತಪಸ್ಸು, ಸಾಧನೆ, ಮಂತ್ರೋಪದೇಶದಿಂದ ಬರಬಹುದು ಅಂತ. ಆದರೆ ಆ ಅಧ್ಯಾಯ ಇಲ್ಲಿ ಬರೋಲ್ಲ. ಮುಂದೆ ಇತ್ತೋ ಏನೋ. ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಕಟ್ಟ ಕಡೆಗೆ ತಂತ್ರಯುಕ್ತಿ ಅನ್ನೋ ಒಂದು ಭಾಗ ಇದೆ. ತತ್ಪೂರ್ವದಲ್ಲಿ ಬರ್ತಕ್ಕಂಥದ್ದು ಔಪನಿಷದಿಕ ಅಂತ. ವಾತ್ಸ್ಯಾಯನದಲ್ಲೂ ಅಷ್ಟೇ ತಂತ್ರಯುಕ್ತಿಗಿಂತ ಮುಂಚೆ ಔಪನಿಷದಿಕ ಅಂತ ಬರ್ತದೆ. ಅಂದರೆ ಸೂಪರ್ ನ್ಯಾಚುರಲ್ ಅಂತ, ರಹಸ್ಯ ವಿದ್ಯೆಗಳು ಅಂತ. ಅದು ಇವನು ಡೀಲ್ ಮಾಡಿಲ್ಲ. ಆ ವಿಸ್ತಾರ ಇವನು ಬರೆದಿದ್ದಲ್ಲಿ ಅಥವಾ ಬರೆದಿದ್ದು ನಮಗೆ ಉಪಲಬ್ಧ ಇದ್ದಿದ್ದಲ್ಲಿ ಸಿಗ್ತಾ ಇತ್ತು. ಅದು ದುರ್ದೈವದಿಂದ ನಮಗೆ ಸಿಕ್ಕಿಲ್ಲ. ಪ್ರಾಯಶಃ 18 ಅಧಿಕರಣಗಳೆಲ್ಲ ಅದು 17ನೇದಾಗಿರ್ತಿತ್ತು ಅಂತ ಅನಿಸುತ್ತೆ. ಅದೇ ಇವನು ಕ್ಷೇಮೇಂದ್ರ ಕವಿಕಂಠಾಭರಣದಲ್ಲಿ ಆ ಸಾರಸ್ವತ ಮಂತ್ರ ಏನು ಅನ್ನೋದು ಬರೆದು ಬಿಡ್ತಾನೆ. ನಂದೇನು ಗುಟ್ಟಿಟ್ಕೊಂಡಿಲ್ಲ, ಎಲ್ಲ ಬಯಲು ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದು ನಂಬಬೇಕೋ ಬಿಡಬೇಕೋ ಮಂತ್ರ ಬೇರೆ, ಆದರೆ ನಂಬಿದ್ದವರು ಎಲ್ಲರಿಗೂ ತಿಳಿಯಲಿ ಅಂತ ಕೊಡ್ತಾರಲ್ಲ, ಅದು ದೊಡ್ಡದು. ಈ ಕಳಕಳಿಯನ್ನು, ಈ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕು. ರಾಮಾನುಜಾಚಾರ್ಯರು ಗೋಪುರದ ಮೇಲೆ ನಿಂತು ಸಂತೆ ದಿವಸ ನಾರಾಯಣ ಮಂತ್ರವನ್ನು, ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಯ್ಯ ಎಲ್ಲರಿಗೂ ಕೊಟ್ಟರು ಅಂತ ಕಥೆ ಉಂಟು. ಅವರು ಆ ಮಂತ್ರ ಜಪದಿಂದ ವೈಕುಂಠಕ್ಕೆ ಎಲ್ಲರೂ ಹೋಗ್ತಾರೆ, ನಾರಾಯಣನ ಸದ್ಗತಿಯನ್ನೇ ಪಡಿತಾರೆ ಅಂತನ್ನುವ ನಂಬಿಕೆಯಿಂದ ಕೊಟ್ಟದ್ದು. ಅವ್ರ ಇಂಟೆನ್ಷನ್ಸ್ ತುಂಬ ದೊಡ್ಡದಾಗಿತ್ತು ಅನ್ನೋದು ಅಷ್ಟು ಮಾತ್ರಕ್ಕಂತೂ ನಾವು ಅವ್ರನ್ನ ಗೌರವಿಸಲೇಬೇಕು. ಮಂತ್ರ ಸುಳ್ಳಾಗ್ಬೋದು, ಆದರೆ ಮನುಷ್ಯನ ಭಾವ ಸುಳ್ಳಲ್ಲ, ಅದನ್ನು ನಾವು ಗೌರವಿಸಬೇಕು. ನಮ್ಮ ಪೂರ್ವಜರಲ್ಲಿ ಎಷ್ಟೋ ಈ ಥರದ ಔದಾರ್ಯಗಳು ಉಂಟು, ಅವನ್ನು ಗಮನಿಸ್ಕೊಳ್ತಾ ಇರಬೇಕು. ಮತ್ತು ಈ ಕಾಲದಲ್ಲೂ ಎಷ್ಟೋ ಜನಕ್ಕೆ ಔದಾರ್ಯವಿಲ್ಲ, ಸಣ್ಣ ಬುದ್ಧಿಗಳೇ ಇರುತ್ತವೆ, ಅದನ್ನು ನಾವು ಗಮನಿಸಬೇಕು. ನಡೆಯುತ್ತೆ. ಅಂದರೆ ಕೆಟ್ಟದ್ದು ಒಳ್ಳೆಯದು ಸಾರ್ವತ್ರಿಕ ವಿಶ್ವಜನೀಯ ವಿಶ್ವತ್ರ ಇದ್ದೇ ಇರುತ್ತದೆ ಅನ್ನೋದು ಹೌದೇ ಹೌದು.
ಆಮೇಲೆ ಈಗ ಕಾವ್ಯ ರಚನೆಯಲ್ಲಿ ಏನೇನು ಪ್ರಯೋಜನಕಾರಿಯಾಗಿ ಬರ್ತದೆ. ಕಾವ್ಯಕರ್ಮಣಿ ಕವೇ ಸಮಾಧಿ ಪರಂ ವ್ಯಾಪ್ರಿಯತೆ ಇತಿ ಶ್ಯಾಮದೇವ ಅಂತ ಒಬ್ಬ ಆಲಂಕಾರಿಕ. ಅಂದರೆ ಅವನಿಗೆ ಏಕಾಗ್ರತೆ, ಒಂದು ಸಮಾಧಿ ಬೇಕು, ಕಾವ್ಯ ಸಮಾಧಿ. ಇದನ್ನು ವಾಮನ ಕಾವ್ಯಾಲಂಕಾರ ಸೂತ್ರವೃತ್ತಿನಲ್ಲಿ ಅವಧಾನ ಅಂತಾರೆ. ಚಿತ್ತ ಏಕಾಗ್ರ್ಯಂ ಅವಧಾನಂ ಅವಹಿತಂ ಚಿತ್ತಂ ಅರ್ಥಾನ್ ಪಶ್ಯತಿ ಅಂತ. ಅವಹಿತ ಅಂದರೆ ಏಕಾಗ್ರವಾದದ್ದು ಒಂದು ಭಾವನೆ ಇರಬೇಕು, ಒಂದು ಮಗ್ನತೆ ಇರಬೇಕು ಅಂತ. ಭೈರಪ್ಪನಂತವ್ರು ನೋಡಿದಾಗ ಅದು ಹೌದು ಅಂತ ಗೊತ್ತಾಗುತ್ತದೆ. ಕುವೆಂಪು ರಾಮಾಯಣ ದರ್ಶನವನ್ನು ಬರೆಯುವಾಗ ಹಾಗಿದ್ದರು ಅಂತ ಹೇಳ್ತಾರೆ. ಈ ಥರದ್ದು ಒಂದು ಏಕಾಗ್ರತೆ, ಮಗ್ನತೆ ತುಂಬ ಬೇಕಾಗುತ್ತದೆ. ಅದು ಸಾಧನೆ ಮಾಡುವಾಗ ಮತ್ತೊಂದು ಗೊತ್ತಾಗದೇ ಇರುವಂಥ ಸ್ಥಿತಿ ಇರುತ್ತದೆ ಅಂತ ಇದು ಒಬ್ಬ ಆಲಂಕಾರಿಕ ಶ್ಯಾಮದೇವ ಅಂತ ಹೇಳ್ತಾನೆ ಅಂತ. ಅವನ ಬಗ್ಗೆ ರಾಜಶೇಖರ ಬಿಟ್ಟು ನಮಗಿನ್ಯಾರೂ ಏನೂ ಹೇಳಿಲ್ಲ. ಮನಸಃ ಏಕಾಗ್ರತಾ ಸಮಾಧಿ ಸಮಾಹಿತಂ ಚಿತ್ತಂ ಅರ್ಥಾನ್ ಪಶ್ಯತಿ, ಎಲ್ಲ ವಾಮನನ ಮಾತುಗಳನ್ನೇ ಹೇಳ್ತಾ ಇದ್ದಾನೆ. ಮುಕ್ತಂಚ ಸಾರಸ್ವತಂ ಕಿಮಪಿ ತತ್ ಸುಮಹಾರಹಸ್ಯಂ ಯದ್ಗೋಚರೇ ಚ ವಿದುಷಾಂ ನಿಪುಣೈಕ ಸೇವ್ಯಂ ತತ್ ಸಿದ್ಧಯೇ ಪರಮಯಂ ಪರಮೋಭ್ಯುಪೇಯೋ ಯಚ್ಚೇತಸೋ ವಿದಿತ ವೇದ್ಯ ವಿಧೇ ಸಮಾಧಿ. ಬಹಳ ಭವ್ಯವಾದಂಥ ಪದ್ಯ. ಸರಸ್ವತಿ ರಹಸ್ಯ, ಸಾರಸ್ವತಂ ರಹಸ್ಯಂ, ಅದು ಸುಮಹಾರಹಸ್ಯ ಎಂದರೆ ತುಂಬ ಸೂಕ್ಷ್ಮವಾದದ್ದು ತತ್ವ. ಅದು ತುಂಬ ನಿಪುಣರಾದ ವಿದ್ವಾಂಸರಿಗೆ ಮಾತ್ರ ಗೋಚರವಾಗುವಂಥದ್ದು. ಅದರ ಸಿದ್ಧಿಗೆ ಇರುವುದು ಒಂದೇ ಪರಮೋಭ್ಯುಪಾಯ ಚೇತಸೋ ವಿದಿತ ವೇದ್ಯ ವಿಧೇಹೇ ಸಮಾಧಿ. ಕಲಿತಾದವನು ವಿದಿತ ವೇದ್ಯವಿದೆ, ಏನು ತಿಳ್ಕೊಳ್ಬೇಕು ಆ ದಾರಿನ ಬಲ್ಲಂಥವನ ಮನಸ್ಸಿನಲ್ಲಿ ಮಾತ್ರ ಈ ಸಮಾಧಿ ಇರುತ್ತದೆ. ಅಂದರೆ ಅದಕ್ಕೆ ತೆತ್ಕೋಬೇಕು. ರಾಮಕೃಷ್ಣರ ಹತ್ರ ಯಾರೋ ಹೋಗಿ ನಮಗೆ ಯಾಕೆ ದೇವರು ಪ್ರತ್ಯಕ್ಷ ಆಗಿಲ್ಲ ಅಂದರೆ, ನೀನು ಬೇರೆ ಬೇರೆದೆಲ್ಲ ವಿಷಯಗಳು ವಸ್ತುಗಳು ಬೇಕು ಅಂತ ಆಸೆ ಪಟ್ಟಷ್ಟು ಗೋಳಿಟ್ಟಿದ್ದೀಯಾ ಭಗವಂತನಿಗೆ, ಅದು ಮಾಡದೆ ಅದ್ಯಾತಕ್ಕೆ ಬಂದು ನಿನ್ನ ಹತ್ರ ಬೇಡ್ಕೊಳ್ಳುತ್ತೆ, ಆಗುವಂಥದ್ದಲ್ಲ ಅಂತ. ಮಂದ್ರ ಕಾದಂಬರಿಯಲ್ಲಿ ಭೈರಪ್ಪನವರು ಬರೀತಾರೆ. ಆ ಮಧುಮಿತಾನ ವಿಷಯದಲ್ಲಿ ಮೋಹನ್ ಲಾಲ್ ಯೋಚನೆ ಮಾಡ್ತಾ, ತುಂಬ ಅನುಕೂಲವಂತರಿಗೆಲ್ಲ ಕಲೆ ಬರೋದಿಲ್ಲ, ದೇವರೇ ಅಂತ ಗೋಗರದು ಗೋಳು ಪಡಬೇಕು, ಇದು ಬಿಟ್ಟು ನನಗೇನೂ ಇಲ್ಲ ಅಂತ ಹಾತೊರೆಯಬೇಕು ಅಂತ. ಏಕೆಂದರೆ ಒಂದು ಬಗೆಯ ಸಾಧನೆ ಜಾಣ್ಮೆಯಿಂದ ಬರ್ತಕ್ಕಂಥದ್ದಲ್ಲ. ನಾನು ಬುದ್ಧಿವಂತ, ಅದಕ್ಕೆ ನಂಗೆ ಸಂಗೀತ ಬರಲಿ ಅಂದರೆ ಖಂಡಿತ ಬರೋದಿಲ್ಲ. ಒಂದು ಮಟ್ಟಕ್ಕೆ ಪೆದ್ದುತನವನ್ನು ಆವಾಹನೆ ಮಾಡ್ಕೋಬೇಕು. ಪೆದ್ದುತನವನ್ನು ಆವಾಹನೆ ಮಾಡ್ಕೊಳ್ಳೋದು ಅಂದರೆ ಎಷ್ಟು ಬಾರಿ ಆವರ್ತನ ಮಾಡಿದ್ರೂ ಬೋರ್ ಆಗದೆ ಇರುವಂಥ ಪೆದ್ದುತನ ಬೇಕು. ಒಂದು ಮಟ್ಟದ ಇನ್ಸೆನ್ಸಿಟಿವಿಟಿ ಅದು ಬೇಕಾಗುತ್ತದೆ. ಇಲ್ಲದೇ ಇದ್ದರೆ ಆಗೋಲ್ಲ. ಅಯ್ಯೋ ಎಷ್ಟು ಸರ್ತಿ ಹಾಡ್ಕೊಳ್ಳೋಣ, ಎಷ್ಟು ಸರ್ತಿ ಹೇಳ್ಕೊಳ್ಳೋಣ, ಇದು ಬರೋದು ಬಹಳ ಕಷ್ಟ. ಆದರೆ ಹಾಡಿದಷ್ಟು ರಾಗ ಅದು ಹಾಗೆ ಪಾಕ ಆಗಿ ಬರ್ತಕ್ಕಂಥದ್ದು. ಚಲನವಲನಗಳು ಅದೇ ಥರವೇ ಮಾಡಿಕೊಂಡು ನೃತ್ಯವನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ವೆಂಕಟಪ್ಪನವ್ರ ಹತ್ರಕ್ಕೆ ಹೋದರೆ, ನಾನು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಅಂದರೆ ಬ್ರಷ್ ಕೊಟ್ಬಿಟ್ಟಿದ್ರೂ ನೀನು ಮೊದಲು ಮೇಲಿಂದ ಕೆಳಕ್ಕೆ ಗೆರೆ, ಎಡದಿಂದ ಬಲಕ್ಕೆ ಗೆರೆ, ಇದನ್ನು ಹಾಕು 6 ತಿಂಗಳು ಹೀಗೆ 6 ತಿಂಗಳು ಹಾಗೆ, ಮತ್ತು ವರ್ತುಲಾಕಾರದ ಗೆರೆ ನಿನ್ನ 6 ತಿಂಗಳು ಹಾಕು, ಅದು ಈ ತರಹ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡು ಅಂತ. ಯಾವನಿಗಾಗಲೂ ರೇಗೋಗ್ಬಿಡುತ್ತೆ. ಹಾಗೆ ಮಾಡದೆ ಬೇರೆ ದಾರಿ ಇಲ್ಲ. ಈ ರೀತಿಯಾದದ್ದು ಅದನ್ನು ಇಲ್ಲಿ ನಾವು ನೋಡ್ತೀವಿ. ಆ ಏಕಾಗ್ರತೆ ಸಮಾಧಿ ಅನ್ನೋದು ಬಹಳ ಬೇಕು ಅಂತ. ಅಭ್ಯಾಸ ಇತಿ ಮಂಗಲ. ಏಕಾಗ್ರತೆಯ ಜೊತೆಗೆ ಅಭ್ಯಾಸ ಅನ್ನೋದು ತುಂಬ ಮುಖ್ಯ ಅಂತ. ಇದನ್ನು ನಾಗವರ್ಮ ಹೇಳ್ತಾನೆ. ಸತತಾಭ್ಯಾಸಂ ಪ್ರಯತ್ನಂ ಕವಿತೆಗೆ ನಿಯತಂ ಕಾರಣಂ ಅಂತ. ಪ್ರತಿಭಾನಂ ಕಾವ್ಯವಿದ್ಯಾ ಪ್ರಚಯ ಪರಿಚಯಂ ವೃದ್ಧಸೇವಾನುರಾಗಂ ಸತತಾಭ್ಯಾಸಂ ಪ್ರಯತ್ನ. ಸತತವಾದ ಅಭ್ಯಾಸ ಪ್ರಯತ್ನ ಬೇಕು. ನನಗೆ ಕೆ ಕೃಷ್ಣಮೂರ್ತಿಗಳು ಒಮ್ಮೆ ಒಂದು ಪತ್ರ ಬರೆದಿದ್ರು. ಸತತಾಭ್ಯಾಸಂ ಪ್ರಯತ್ನಂ ಎಂಬಂತೆ ನಿಮ್ಮ ಕಾವ್ಯಕರ್ಮ ಸಾಗಲಿ ಅಂತ ಹೇಳ್ಬಿಟ್ಟು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಬಗ್ಗಿಸಿ ಬಗ್ಗಿಸಿ ಪ್ರಯತ್ನ ಪಡ್ತಾ ಇರಬೇಕು, ಬೆನ್ನು ಬಗ್ಗಿಸಿ. ಆಮೇಲೆ ಸಮಾಧಿ ಏನಿದೆ, ಸಮಾಧಿ ಆಂತರ ಪ್ರಯತ್ನ, ಬಾಹ್ಯಸ್ತು ಅಭ್ಯಾಸ. ಏಕಾಗ್ರತೆ ಒಳಗಿನ ಪ್ರಯತ್ನ, ಬಾಹ್ಯವಾದದ್ದು ಅಭ್ಯಾಸ. ತಾವುಭಾವಪಿ ಶಕ್ತಿ ಮುದ್ಭಾಸಯಿತ ಸಾ ಕೇವಲಂ ಕಾವ್ಯೇ ಹೇತು ಅಂತ ರಾಜಶೇಖರ ಹೇಳ್ತಾರೆ. ಎರಡೂ ಬೇಕು. ಅಭ್ಯಾಸ ಹೊರಗೆ ಕಾಣಿಸುತ್ತೆ, ಏಕಾಗ್ರತೆ ಒಳಗೆ ಅರಿವಾಗತಕ್ಕಂಥದ್ದು, ಎರಡೂ ಕೂಡ ಬೇಕಾದದ್ದು ಅಂತ ತುಂಬ ಚೆನ್ನಾಗಿ. ಇಲ್ಲಿ ಮಂಗಲ ಅನ್ನೋನು ಒಬ್ಬ ಅಲಂಕಾರಿಕ, ಅವನ ಬಗ್ಗೆನೂ ನಮಗೇನೂ ಗೊತ್ತಿಲ್ಲ. ಕೆ ಕೃಷ್ಣಮೂರ್ತಿಯವರು ಸ್ಟಡೀಸ್ ಇನ್ ಇಂಡಿಯನ್ ಇಸ್ಥೆಟಿಕ್ಸ್ ಅನ್ನೋ ಪುಸ್ತಕದಲ್ಲಿ ಮಂಗಲ ಎ ನೆಗ್ಲೆಕ್ಟೆಡ್ ಅಲಂಕಾರಿಕ ಅಂತ ಒಂದು ಲೇಖನ ಬರೆದಿದ್ದಾನೆ. ಅಲ್ಲಿ ಬೇರೆ ಬೇರೆ ಕೃತಿಗಳಲ್ಲಿ ಸಿಗಬಹುದಾದ ಮಂಗಳನ ಮಾತುಗಳು, ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಅಭಿಪ್ರಾಯವನ್ನು ಕೊಡ್ತಾನೆ. ಕಾವ್ಯಕ್ಕೆ ಮುಖ್ಯವಾಗಿ ಬೇಕಾದದ್ದು ಪ್ರತಿಭೆ
ಅಂತ ಹೇಳ್ಬಿಟ್ಟು ಯಾ ಶಬ್ದಗ್ರಾಮಂ ಅರ್ಥಸಾರ್ಥಂ ಅಲಂಕಾರ ತಂತ್ರಂ ಮುಕ್ತಿಮಾರ್ಗಂ ಅನ್ಯದಪಿ ತಥಾವಿಧಂ ಅಧಿಹೃದಯಂ ಪ್ರತಿಭಾಸಯತಿ ಸಾ ಪ್ರತಿಭಾ ಅಂತ. ಯಾವುದು ಶಬ್ದಗಳ ಪ್ರಪಂಚವನ್ನು, ಅರ್ಥಗಳ ದಾರಿಗಳನ್ನು, ಅಲಂಕಾರಗಳ ಚಾತುರ್ಯಗಳನ್ನು, ಮಾತುಗಳ ಎಲ್ಲ ಜಾಡುಗಳನ್ನು ತದ್ವತ್ತಾಗಿ ಹೃದಯದಲ್ಲಿ ಮಿಂಚಿಸಿಕೊಡುತ್ತದೆಯೋ ಅದು ಪ್ರತಿಭೆ ಅಂತ. ಅಂದರೆ ಪ್ರತಿಭೆ ಅದೊಂದು ರೀತಿಯಾಗಿ ಒಂದು ಬೀಜ, ಆ ಬೀಜದಲ್ಲಿ ಮಹಾವೃಕ್ಷವೂ ಅಡಗಿರುತ್ತದೆ ಅಂತ. ಅದು ಕಾಣಿಸ್ತಾ ಇರೋಲ್ಲ, ಆದರೆ ಬಿತ್ತಿ ಬೆಳೆದರೆ ಮಾತ್ರ ಅದು ತೋರಿಕೊಳ್ಳುತ್ತದೆ. ಹೀಗಾಗಿ ಪ್ರತಿಭೆ ಅನ್ನೋದನ್ನು ಡಿಫೈನ್ ಮಾಡೋಕ್ಕಾಗೋಲ್ಲ, ಡಿಸ್ಕ್ರೈಬು ಮಾಡೋಕ್ಕೂ ಆಗೋಲ್ಲ. ವಿ ಮೇ ಟ್ರೈ ಟು ಗಿವ್ ಎ ವೇಗ್ ಪಿಕ್ಚರ್ ಆಫ್ ಇಟ್, ಎ ವೆರಿ ಹೇಜಿ ಪಿಕ್ಚರ್ ಆಫ್ ಇಟ್ ಕೊಡಬಹುದು. ಏಕೆಂದರೆ ಅದು ಅಚಿಂತ್ಯದ ಅಂಚಿಗೆ ಬಂದದ್ದು. ನಾವು ಏನಂತ ಮಾಡೋದಕ್ಕೆ ಸಾಧ್ಯ? ಒಂದು ಪದಾರ್ಥದ ರುಚಿಯನ್ನು ಎಷ್ಟು ವರ್ಣಿಸಬಹುದೋ ಅಷ್ಟೇ. ಆ ರೀತಿ ಹಾಗೆ ಪ್ರತಿಭೆಯನ್ನು ಅದೇ ರೀತಿಯಲ್ಲಿ. ಅದರಿಂದಲೇ ಪ್ರತಿಭೆ ಬಗ್ಗೆ ದಪ್ಪ ದಪ್ಪ ಪುಸ್ತಕಗಳನ್ನು ಬರೆಯೋಕ್ಕಾಗೋಲ್ಲ, ಪ್ರತಿಭೆಯ ಕಾರ್ಯದ ಬಗೆಗೆ ಬರೀಬಹುದು. ಈಗ ನೋಡಿ, ವಾಟ್ ಈಸ್ ಮ್ಯಾಟರ್ ಅಂದರೆ ಯಾರಾದರೂ ಡಿಫೈನ್ ಮಾಡೋಕ್ಕಾಗುತ್ತಾ? ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಡಿಫೈನ್ ಮಾಡ್ಬೋದು. ಹಾಗೆ ಬ್ರಹ್ಮವನ್ನು ಡಿಫೈನ್ ಮಾಡೋಕ್ಕಾಗೋಲ್ಲ. ಬ್ರಹ್ಮದ ಸಗುಣರೂಪವಾದ ಈಶ್ವರನ ಕಾರ್ಯಗಳನ್ನು ಡಿಫೈನ್ ಮಾಡ್ಬೋದು, ಸ್ಟ್ರಕ್ಚರ್ ಮಾಡ್ಬೋದು. ಆ ಥರ ಇರ್ತದೆ. ಕೆಲವಕ್ಕೆಲ್ಲ ವಾಕ್ಯಾರ್ಥ ಇಲ್ಲ, ಪ್ರಾತಿಪದಿಕಾತ ಅರ್ಥ ಮಾತ್ರ ಇದೆ ಅಂತ ನಮ್ಮಲ್ಲಿ ಹೇಳ್ತಾರೆ. ಆಲ್ ಎಕ್ಸ್ಪೀರಿಯನ್ಸಸ್, ಇನ್ನೇಟ್ ಎಕ್ಸ್ಪೀರಿಯನ್ಸಸ್ ಆರ್ ದಟ್. ಈಗ ಸುಖ, ದುಃಖ, ಸಿಹಿ, ಕಹಿ ಇಂಥವೆಲ್ಲ ಕೂಡ ಡಿಸ್ಕ್ರೈಬ್ ಮಾಡೋಕ್ಕಾಗದೇ ಇರೋಂಥ, ಆದರೆ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತೆ ಏನು ಅಂತ. ಒಂದು ಮಟ್ಟದ ಅನುಭವ ಅದರದ್ದು ಇದ್ದೇ ಇರುತ್ತೆ ನಮಗೆ, ಅದರಿಂದ ಗೊತ್ತಾಗುತ್ತದೆ. ಇಲ್ಲ, ಅನುಭವ ಮಾಡಿಕೊಳ್ಳಬೇಕು. ಇಲ್ಲಿ ತರ್ಕ ಮುಂದುವರಿಯುವಂಥದ್ದು ಅಲ್ಲ. ರಸ, ಬ್ರಹ್ಮ ಇತ್ಯಾದಿಗಳಿಗೆಲ್ಲ ಹಾಗೇ ಹೇಳಿದ್ದಾರೆ. ಏನೋ ಒಂದು ಮಟ್ಟಕ್ಕೆ ಅರ್ಥವನ್ನು ಕೊಡಬಹುದೇ ಹೊರತು, ಲಕ್ಷಣವನ್ನು ಹೇಳಬಹುದೇ ಹೊರತು ಅದಕ್ಕಿಂತ ಮಿಗಿಲಾದದ್ದಲ್ಲ ಅಂತ. ಇದು ಪ್ರತಿಭೆ ಅಂತ. ಆ ಶಬ್ದವೇ ತುಂಬ ಚೆನ್ನಾಗಿದೆ. ಭಾ ಬೆಳಕು, ಹೊಳಪು, ಮತ್ತೆ ಮತ್ತೆ ಹೊಳಿತಕ್ಕಂಥದ್ದು. ಪ್ರತಿಮುಹುಹು ಮುಹುಹು ಮುಹುಹು ಭಾತಿ ಇತಿ ಪ್ರತಿಭಾ ಅಂತ. ಮತ್ತೆ ಮತ್ತೆ ಕಾಣಿಸ್ಕೊಳ್ಳೋದು ಅಂದರೆ ಯಾವಾಗಲೂ ಇದೆ, ಮಾಯವಾಗುತ್ತೆ ಅಂತಲ್ಲ, ನಿರಂತರವಾಗಿ ಮಿಂಚುತ್ತಾ ಇರತಕ್ಕಂಥದ್ದು ಅದು ಅಂತ. ಆಮೇಲೆ ಅವನು ಹೇಳ್ತಾನೆ, ಯಾವುದು ಇದೆ ಅಪ್ರತಿಭೆ ಅದಕ್ಕೆ ಎಲ್ಲ ಪರೋಕ್ಷವೇ, ಯಾವುದು ಪ್ರತಿಭೆ ಅಂತಿದೆ ಅದಕ್ಕೆಲ್ಲ ಪ್ರತ್ಯಕ್ಷವೇ ಅಂತ ಹೇಳ್ಬಿಟ್ಟು ಅಂತಾನೆ. ಹಾಗಾಗಿ ಅವನು ಹಲವು ಉದಾಹರಣೆಗಳನ್ನು ಕೊಡ್ತಾನೆ. ಒಂದು ಪ್ರದೇಶವನ್ನೇ ನೋಡದೇ ಇದ್ದವರು ಆ ಪ್ರದೇಶವನ್ನು ನೋಡಿದವರಂತೆ ವರ್ಣಿಸುವಂಥದ್ದು ಪ್ರತಿಭೆಯಿಂದ. ಒಂದು ಪ್ರಕರಣವನ್ನು, ಒಂದು ಸನ್ನಿವೇಶವನ್ನು, ಒಂದು ಘಟನೆಯನ್ನು ಕಂಡಿಲ್ಲ, ಕಂಡವರಂತೆ ವರ್ಣಿಸ್ತಾರೆ. ಈ ರೀತಿಯಾದದ್ದು ಅಂತ ಹೇಳ್ಬಿಟ್ಟು ಅವನು ದೇಶಾಂತರ ವ್ಯವಹಾರ, ದ್ವೀಪಾಂತರ ವ್ಯವಹಾರ, ಕಥಾಪುರುಷ ವ್ಯವಹಾರ ಇತ್ಯಾದಿ ಎಲ್ಲ ಅಂತ ಉದಾಹರಣೆಗಳನ್ನು ಕೊಡ್ತಾ ಬರ್ತಾನೆ. ಅಲ್ಲಿ ಕಾಳಿದಾಸ ದೇವಲೋಕ ಮತ್ತು ಭೂಲೋಕದ ಮಧ್ಯಮಣಿ ಆಗಿರುವಂಥ ಹೊರೈಸನ್ ಅಂತ ಹೇಳ್ತೀವಲ್ಲ, ಆ ಅಂಚಾಗಿರ್ತಕ್ಕಂಥ ಹೇಮಕೂಟದ ವರ್ಣನೆಯನ್ನು ಮಾಡ್ತಾನೆ. ಅಲ್ಲಿ ಋಷಿಗಳು ತಪಸ್ಸು ಮಾಡ್ತಾ ಇದ್ರು ಅಂತ. ಪ್ರಾಣ ನಮ್ಮ ನೆಲೆಯ ವೃತ್ತಿ ರುಚಿತ ಸತ್ಕಲ್ಪ ವೃಕ್ಷೇವನೇ ತೋಯೇ ಕಾಂಚನ ಪದ್ಮರೇಣು ಕಪಿಶಯ ಪುಣ್ಯಾಭಿಷೇಕ ಕ್ರಿಯಾ ಧ್ಯಾನಂ ರತ್ನಶಿಲಾತಲೇಶು ವಿಬುಧಸ್ತ್ರೀ ಸನ್ನಿಧೌ ಸಂಯಮ ಯತ್ಕಾಂಕ್ಷಂತಿ ತಪೋಭಿರನ್ಯ ಮುನೆಯ ತಸ್ಮಿನ್ ತಪಸ್ಯಂತ್ಯಮಿ ಅಂತ. ಅಲ್ಲಿ ಹೇಮಕೂಟದಲ್ಲಿ ಶಕುಂತಲೆ, ಭರತ, ಸರ್ವದಮನ ಅವರೆಲ್ಲ ಇದ್ದ ಜಾಗ ಯಾವುದು ಅಂತ ದುಷ್ಯಂತ ಅಲ್ಲಿ ಇಳಿದಾಗ ಗೊತ್ತಾಗುತ್ತದೆ. ಅಲ್ಲಿ ಋಷಿಗಳು ಸತ್ಕಲ್ಪ ವೃಕ್ಷೇವನೆ, ಕಲ್ಪವೃಕ್ಷದ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ರು ಅಂತ. ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡ್ತದೆ. ತಪಸ್ಸು ಮಾಡೋದು ಯಾವುದೋ ಒಂದು ಬಯಕೆಯಿಂದ, ಬಯಕೆಗಳನ್ನು ಈಡೇರಿಸುವ ಮರಗಳ ಕಾಡೇ ಇರುವಲ್ಲಿ. ನಾವು ದೇವಲೋಕದಲ್ಲಿ ಕಲ್ಪವೃಕ್ಷ ಒಂದಿದೆ ಅಂತ ಕೇಳಿರೋದು, ಸಮುದ್ರ ಮಥನದಿಂದ ಒಂದು ಕಲ್ಪವೃಕ್ಷ ಬರುತ್ತೆ ಅಂತ. ಇಲ್ಲಿ ವನೆ ಅಂತ ಮಾಡಿದ್ದಾನಲ್ಲ, ಅದು ಮಹಾಪ್ರತಿಭೆ. ಕಲ್ಪವೃಕ್ಷಗಳ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂದರೆ ಅವರು ಶಿವ ತಪಸ್ಸು ಮಾಡಿದಂತೆ ಸ್ವಯಂ ವಿಧಾತ ತಪಸ್ಸಫಲಾನ ಕೇನಾಪಿ ಕಾಮೇನ ತಪಶ್ಚಚಾರ. ಎಲ್ಲ ತಪಸ್ಸಿಗೆ ಫಲ ಕೂಡ ಶಿವನೇ ತಪಸ್ಸು ಮಾಡ್ತಾ ಇದೆ. ಯಾಕೆ? ಕೇನಾಪಿ ಕಾಮೇನ ತಪಶ್ಚಚಾರ. ಯಾವುದೋ ಬೈಕೆಯಿಂದ ತಪಸ್ಸು ಮಾಡ್ದ ಅಂತ ಅನ್ನೋದು ಪ್ರಶ್ನೆಯೂ ಉತ್ತರವೂ ಆಗಿದೆ. ಅಂದರೆ ಬಯಕೆ ಇಲ್ಲ ಅನ್ನೋದನ್ನು ಅದೆಷ್ಟು ಪ್ರಕಾರಾಂತರವಾಗಿ ಹೇಳ್ತಾನೆ. ಇನ್ನು ಅವರು ದೇವಗಂಗೆಯಲ್ಲಿ ಕಮಲಗಳ, ಬಂಗಾರದ ಕಮಲಗಳ ಪರಾಗದಿಂದ ಪರಿಶೀಲಿತವಾಗಿ ಹೊಂಬಣ್ಣ ಬಂದಿರುವ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ರು ಅಂತ. ಜಲಕ್ರೀಡೆ ಆಡುವ ನೀರಿನಲ್ಲಿ ಮೂಗಿಡ್ಕೊಂಡು ಮುಳುಗ್ತಾ ಇದ್ರು. ಘಮಘಮಿಸುವ ನೀರಿನಲ್ಲಿ ಪ್ರಾಣ ಧಾರಣೆ ಮಾಡಿಕೊಂಡು ಮುಳುಗಿ ಎಳ್ತಾ ಇದ್ರು. ಇನ್ನು ರತ್ನಶಿಲಾ ಗೃಹೇಶು,
ರತ್ನಮಯವಾದಂಥ ಗುಹೆಗಳಲ್ಲಿ ಧ್ಯಾನ ಮಾಡ್ತಾ ಇದ್ರು ಅಂತ. ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾಯಿದ್ರು. ಮತ್ತು ಪ್ರಾಣಾಯಾಮವನ್ನು, ಇಂದ್ರಿಯ ನಿಗ್ರಹವನ್ನು ಅಪ್ಸರೇರು ಓಡಾಡುವ ಜಾಗದಲ್ಲಿ ಮಾಡ್ತಾಯಿದ್ರು. ಕುಮಾರವ್ಯಾಸ ಹೇಳ್ತಾನೆ, 100 ಪಶುಗೆಡಹಿಗೆ ಇಂದ್ರನು ತನ್ನ ಪದವಿಯನ್ನು ಮಾರುವನು ಅಂತ. ಇಂದ್ರ ಆಗಬೇಕಾದ್ರೆ 100 ಪಶುಗೆಡಹಿ ಅಂತ ಹರಿಸಮಾಸ ಮಾಡ್ತಾನೆ ಅವನ. ಅಂದರೆ 100 ಯಜ್ಞ ಪಶುಗಳನ್ನು ಕೊಂದು ಯಜ್ಞ ಮಾಡಿದವನು, ಅಶ್ವಮೇಧ ಮಾಡಿದವನಿಗೆ ಇಂದ್ರ ಪದವಿ ಬರುತ್ತದೆ ಅಂತ. ಈ ಮಕದಯ್ಯಗಳು, ಈ ಯಜ್ಞ ಮಾಡಿದಂಥ ಮಕ ಅಂದರೆ ಯಜ್ಞ ಮಾಡಿದ ಅಯ್ಯಗಳು, ಇವರೆಲ್ಲರಿಗೂ ನಾವೊಬ್ಬರೇ ಇರ್ತಕ್ಕಂಥವ್ರು ಅಂತ ಊರ್ವಶಿ ಹೇಳ್ಕೊತಾಳೆ. ನಿಮ್ಮ ಅಯ್ಯನಿಗೆ, ಅವರ ಅಯ್ಯನಿಗೆ, ಅಯ್ಯನಿಗೆ, ಮಕದಯ್ಯರಿಗೆ ಎಲ್ಲರಿಗೂ ನಾವೊಬ್ಬರೇ ಯೂನಿವರ್ಸಲ್ ಆಗಿರ್ತಕ್ಕಂಥ ಎಂಟರ್ಟೈನರ್ಸು ಅಂತ. ಹಾಗೆ ಎಲ್ಲರೂ ಕಡೆಗೆ ಇಲ್ಲಿಗೇನೆ ಬರಬೇಕು. ಅದು ತೆಲುಗಿನ ಮಹಾಕವಿ ಪೆದ್ದನ ವರೂಥಿನಿಯ ಬಾಯಿನಲ್ಲಿ ಹೇಳಿಸ್ತಾನೆ, ಆನಂದೋ ಬ್ರಹ್ಮ ಅಂತ ನೀನು ಹೇಳ್ತೀಯಲ್ಲ, ಆನಂದ ಸ್ವರ್ಗಕ್ಕೆ ಬಂದಾಗ ನಮ್ಮ ಎಡಗಾಲಲ್ಲೇ ಇರೋದಯ್ಯ ಅಂತ. ಹಾಗಾಗಿ ನೀನು ಇವತ್ತು ಯಾವ ಹೋಮ ತಪಸ್ಸು ಮತ್ತೊಂದು ಅಂತ ಮಾಡ್ತಾ ಇದೆಯಾ, ಅದಷ್ಟು ಕೂಡ ಸುರಲೋಕ ಕಾಮಿನಿ ಪ್ರಸಾದಕ್ಕಾಗಿ ಇದೆ ಅಂತ. ಅವರುಗಳೇ ಇರುವ ಜಾಗದಲ್ಲಿ, ಅವರುಗಳಲ್ಲೆಲ್ಲ ಓಡಾಡ್ಕೊಂಡಿರುವಂಥ ಜಾಗದಲ್ಲಿ ಇವರು ತಪಸ್ಸು ಮಾಡ್ತಾ ಇದ್ದಾರೆ. ಹೀಗೆ ಒಂದು ಬೇರೆ ಪ್ರಪಂಚ ಅದು ಕಂಡಿಲ್ಲ, ಅದನ್ನು ಚಿತ್ರಿಸ್ತಾನೆ ಈ ಥರದ್ದು ಅಂತ. ಹೀಗೆ ಕಾಣದ್ದನ್ನು ಎಲ್ಲವನ್ನೂ ಚಿತ್ರಿಸುವಂಥದ್ದು ಪ್ರತಿಭೆ ಅಂತ. ಒಂದಷ್ಟು ಕಂಡಿರಬೇಕು, ಅದರ ಎಕ್ಸ್ಟೆನ್ಷನ್ ಮಾಡುವುದು. ನನಗೆ ಮತ್ತೆ ಭೈರಪ್ಪನವರೇ ನೆನಪಾಗ್ತಾರೆ. ಅಯ್ಯೋ, ಇವತ್ತು ನಮ್ಮ ಮಧ್ಯೆ ಇರತಕ್ಕಂಥ ಪ್ರತಿಭಾ ಸಾರ ಸರ್ವಸ್ವ ಅವರು. ಪ್ರತಿಭೆ, ಪಾಂಡಿತ್ಯ, ಪರಿಶ್ರಮ ಎಲ್ಲದರ ಸಾಕಾರವಾಗಿ ಕಾಣಿಸ್ತಾರೆ. ಅವರ ಮಂದಿರದಲ್ಲಿ ಚಿತ್ತರ್ಪುರ ಬರುತ್ತದೆ, ಮತ್ತು ಅಲ್ಲಿ 1000 ಎಕರೆಗಳ ಕಾಡು, ಅಲ್ಲಿ ಒಂದು ಶಿವನ ದೇವಾಲಯ, ಅವನು ಸಾಧನೆ ಮಾಡ್ದ ಅಂತೆಲ್ಲ ಅವರು ವರ್ಣಿಸುವ ಕ್ರಮ ನೋಡಿಬಿಟ್ಟು ನಾನು ಅವ್ರು ನೋಡಿದ್ದಿರಬೇಕು, ಮತ್ತು ಇದೆಲ್ಲ ಎಷ್ಟೋ ಬಾರಿ ನೋಡಿದ್ದನ್ನು ಮಾಡ್ತಾರೆ ಅಂತ ನಾನು ಅವ್ರನ್ನ ಕೇಳಿದೆ, ಎಲ್ಲಿ ನೋಡಿದ್ರಿ ಅಂತ. ನಾನು ಎಲ್ಲೆಲ್ಲೋ ನೋಡಿದ್ದನ್ನೆಲ್ಲ ಇಲ್ಲಿ ಮ್ಯಾಚ್ ಮಾಡಿದ್ದೀನಿ ಅಷ್ಟೇನೆ ಅಂತ. ಅಲ್ಲಿ ಒಂದು ನದಿ ಬಂದು ನರ್ಮದೆಯನ್ನು ಸೇರುತ್ತೆ ಅಂತ, ಅದು ಕಲ್ಪನೆ. ಆ ಸಂಧಿಸ್ಥಾನದಲ್ಲಿ ಈ ಕಾಡು, ಆ ಚಿತ್ತರ್ಪುರ, ಅಷ್ಟು ಕಲ್ಪನೆ. ಆದರೆ ಎಲ್ಲೆಲ್ಲೆಲ್ಲೆಲ್ಲೋ ಏನೇನೋ ನೋಡಿದ್ದನ್ನು ಸೇರಿಸಿದ್ದಾರೆ. ಈ ಸಾವಯವ ಸಮಗ್ರೀಕರಣ ಶಿಲ್ಪ, ಅದು ಪ್ರತಿಭೆ. ಈ ಥರದ್ದು ಆ ವಿಷಯಗಳನ್ನು ಕುರಿತು ಮತ್ತಷ್ಟು ನಾಳೆ ನೋಡೋಣ. ನಮಸ್ಕಾರ.